ಸರ್ ನಿಮ್ಮ ಮುಂದೆ ಕೂತ್ಕೋಬೇಕಾದಾಗ ನಮಗೆ ಕೂತ್ಕೊಳ್ಳೋರೆ ಒಂದು ಪ್ರೆಷರ್ ಇರುತ್ತೆ. ಅಂದರೆ ನಿಮ್ಮಲ್ಲಿ ನಾವು ಹೆಂಗೆ ಸ್ಟಫನ್ನು ಆಚೆಗೆ ತೆಗೆಯೋದು ಏನಿದೆ ಅಂತ ತೆಗಿತೀರಾ? ನೋಡಿದ್ರಾ? ತುಂಬ ಜನ ಹುಡುಗರು ಬಂದು ಕೇಳ್ತಾರೆ ನನ್ನ, ಸರ್ ನಾನು ಡೈರೆಕ್ಟರ್ ಆಗಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಯಾವುದು ಕೂಡ ಮುಂದೆ ಆಗೋದಲ್ಲ, ಅದು ಈಗಲೇ ಆಗ್ಬಿಡ್ಬೇಕಷ್ಟೇ. ಒಂದಷ್ಟು ಜನ ಮತ್ತೆ ಮಾಡ್ತೀರಾ ವಿಶ್ ಪಾರ್ಟ್ 2 ಯಾವಾಗ, ಮತ್ತೆ ಸೂಪರ್ ಯಾವಾಗ? ಹೌ ಡು ಯು ಲಿವ್ ಅಪ್ ಟು ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಅನ್ನೋದು? ಇಲ್ಲಪ್ಪ, ನಾನು ಅದಕ್ಕೋಸ್ಕರ ನಾನು ಬದುಕೋದು ಇಲ್ಲ, ಅದಕ್ಕೋಸ್ಕರ ಕೆಲಸನೂ ಮಾಡಲ್ಲ. ಸರ್ ಇಡೀ ಪ್ರಪಂಚ ತಿರುಗಿ ನೋಡಿದ್ದು ಯಾಕಂದರೆ ನೀವು ಇಡೀ ಸಮಾಜಕ್ಕೆ ಒಂದು ಓಪನ್ ಚಾಲೆಂಜ್ ಕೊಟ್ರಿ, ಬುದ್ಧಿವಂತರಿಗೆ ಮಾತ್ರ ಅಂತ. ಯಾರು ರಿಯಲ್ ಬುದ್ಧಿವಂತ ಅಂತ ಇವತ್ತಿಗೆ? ಅದೇ ಏನೋ ಗೊತ್ತಿಲ್ಲ. ಕಂಪ್ಯಾರಿಸನ್ನೇ ಮನುಷ್ಯನ ಪ್ರಾಬ್ಲಮ್ಮು. ನಾವು ಯಾವತ್ತೂ ಕಂಪೇರ್ ಮಾಡ್ಕೊಂಡು ನೀವು ಎಷ್ಟು ಬೆಳೆದ್ರೂ ನೀವು ಖುಷಿಯಾಗಿರಲ್ಲ ಆವಾಗ. ಇಲ್ಲಪ್ಪ, ಇಲ್ಲಿ ಬೇಕಿರೋದು ಗೆಲುವು ಸೋಲಲ್ಲ. ಅವ್ರನ್ನ ಗೆಲ್ಸಿದ್ವಿ, ಇವ್ರನ್ನ ಗೆಲ್ಸಿದ್ವಿ, ನಮ್ಮವನ್ ಗೆದ್ದ, ಓಕೆ. ಆಮೇಲೆ ಗೆದ್ರ ಮೇಲೆ ನೀವೇನು ಕೇಳೋದೇ ಇಲ್ಲ, ಕೇಳೋ ಸಿಸ್ಟಮೇ ಇಲ್ಲ. ಸರ್ ಕೇಳೋ ಸಿಸ್ಟಮ್ ಮಾಡ್ಕೊಳ್ರಪ್ಪ. ಈ ಎಷ್ಟೋ ಜನ MLA MP ಮಕ್ಕಳುಗಳು ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ನೀವು ಬರ್ಬೇಕು ಸರ್ ಅದು ಪ್ರಜಾಕೀಯ. ನಾವು ಏನು ರೀ, ನೀವೇ ರಾಜಕೀಯ? ಸರ್ ಅದೆಲ್ಲ ನಮ್ಮ ಅಪ್ಪ ಮಾಡ್ಕೊತಾರೆ ಅಷ್ಟೇ, ನಮಗೆ ಪ್ರಜಾಕೀಯ ಬೇಕು ಸರ್ ಅಂತಾರೆ. ಆ ಥರ ಇದೆ, ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ನಾನು ಹೇಳ್ತಿರೋದು ಇದು ನನ್ನ ಒಬ್ಬನಿಗೋಸ್ಕರ ಅಲ್ಲ, ಇದು ನಮ್ಮ ಅಪ್ಪ ಅಮ್ಮನೂ ಕೂಡ ಯಾವ ರೀತಿ ಅಂದರೆ ಅವ್ರು ಯಾವತ್ತೂ ಸಾಲ ಮಾಡೋಕ್ಕೆ ಹೋಗಲಿಲ್ಲ, ಮನೆ ಚಿಕ್ಕದಿದೆ ಅಂತ ನೋಡಿಲ್ಲ, ಯಾರ ಬಂದರೆ ಕೂತ್ಕೊಳ್ಳೋಕೆ ಜಾಗ ಇದೆ ಅಂತ ನೋಡಿಲ್ಲ. ನಮ್ಮ ಚಿಕ್ಕ ಮನೆ ಇತ್ತು, ಯಾರ ಇನ್ವಿಟೇಷನ್ ಕೊಡೋಕೆ ಬಂದರೂ ಕೂಡ ಹೊರಗಡೆಯಿಂದನೇ ಕೊಡೋರು, ಒಳಗೆ ಬರೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಇಷ್ಟೇ ಇದ್ದಿದ್ದು ನಮ್ಮ ಮನೆ. ಬಾಗಿಲಾಕರೆ ಗಾಳಿ ಆಡಲ್ಲ, ಗೋಣಿ ಚೀಲ ಕಟ್ಕೊಂತ ಇದ್ವಿ. ಬಟ್ ನಮಗೆ ಗೊತ್ತಿಲ್ಲ, ಅದೇ ನಮ್ಮ ಸ್ವರ್ಗ. ಕೆಲವು ನಟರು ಸಮಾಜನ ರಂಜಿಸ್ತಾರೆ, ಆದರೆ ಇನ್ನು ಕೆಲವು ನಟರು ಸಮಾಜದಲ್ಲಿ ಒಂದು ಧೂಳೆಬ್ಬಿಸ್ತಾರೆ. ಅಂದರೆ ಸಮಾಜದಲ್ಲಿ ಹೊಸ ಆಲೋಚನೆಗಳ ಜೊತೆಗೆ ಆ ಸೊಸೈಟಿನ ಡಿಸ್ಟರ್ಬ್ ಮಾಡ್ತಾರೆ. ಈ ಥರದ ಒಂದು ಸೆಂಟೆನ್ಸಿಂದ ಇವತ್ತಿನ ಶೋ ಶುರುವಾಗಿದೆ ಅಂತಂದರೆ ಬಹುಶಃ ನಾನು ಯಾರನ್ನು ಇವತ್ತು ಕರೆಸಿದ್ದೀನಿ, ಯಾಕೆ ಈ ರೀತಿಯ ಒಂದು ಇಂಟ್ರಡಕ್ಷನ್ ಕೊಟ್ಟೆ ಅಂತ ನಿಮಗಾಗಲೇ ಒಂದು ಕ್ಲೂ ಇರುತ್ತೆ. ಒಂದು ಮಾತಿದೆ, ನಿಜವಾದ ನಾಯಕ ಯಾರಂದರೆ ಫಾಲೋವರ್ಸ್ಗಳನ್ನು ಗಳಿಸೋನು ನಾಯಕ ಅಲ್ಲ, ಚಿಂತಕರನ್ನು ಹುಟ್ಟಾಕೋನು ನಿಜವಾದ ನಾಯಕ ಅಂತ ಇವತ್ತಲ್ಲ ನಮ್ಮ ಸಮಾಜ ನೋಡಿರುವಂತಹ ಮಹಾನ್ ಫಿಲಾಸಫರ್ ಜಿದ್ದು ಕೃಷ್ಣಮೂರ್ತಿಯವರ ಒಂದು ಮಾತಿದೆ. ಅಂದರೆ ಈ ಎಲ್ಲ ಮಾತುಗಳು ಕೆಲವು ಸತಿ ಓದಿದವರಿಗೆ ಓದಿ ಅಭ್ಯಾಸ ಇರುತ್ತೆ, ಓದಿದವರ ಆಲೋಚನೆಗಳನ್ನು ಸಿನಿಮಾಗಳ ಮೂಲಕ ನೋಡಿದವ್ರಿಗೂ ಅಥವಾ ಅವ್ರ ಜೊತೆಗೆ ಮಾತಾಡಿದವ್ರಿಗೂ ಅದು ಒಂದು ಟಚ್ ಪಾಯಿಂಟ್ ಆಗಿರುತ್ತೆ. ಆದರೆ ಪ್ರಶ್ನೆ ಈಸ್ ವೆರಿ ಸಿಂಪಲ್. ಕೆಲವರು ನಾವು ಸಮಾಜದಲ್ಲಿ ಪ್ರಶ್ನೆನ ಸುಮ್ಮನೆ ಬಂದಿದ್ದನ್ನೆಲ್ಲ ಒಪ್ಕೋಬೇಕಾ ಅಥವಾ ಪ್ರಶ್ನೆ ಮಾಡಬೇಕಾ? ಬಹುಶಃ ಇವತ್ತು ನನ್ನ ಮುಂದೆ ಕೂತಿರುವಂಥ ಈ ವ್ಯಕ್ತಿತ್ವ ಅಂತ ಫಸ್ಟು ಕರೆಯೋಣ. ಯಾಕೆಂದರೆ ನೀವೆಲ್ಲರೂ ಲೇಬಲ್ಸ್ಗಳು ಕೊಟ್ಬಿಟ್ಟಿದ್ದೀರಾ, ನಾನೇನು ಕೊಡೋಷ್ಟಿಲ್ಲ. ಆ್ಯಕ್ಟರು, ರೆಬೆಲ್ಲು, ಪಾಲಿಟಿಷಿಯನ್ನು, ಮತ್ತು ಸಂಬಡಿ ಹೂ ಡಿಡ್ ಕ್ವೆಶ್ಚನ್ ದ ಸೊಸೈಟಿ ಅಷ್ಟೇ ಅಲ್ಲ, ನೀವು ಪ್ರಶ್ನೆ ಮಾಡಿ ಅಂತ ಹೇಳ್ಕೊಟ್ಟಂಗೆ ಅವತ್ತು ಕಾಣಿಸಿರ್ಬೋದು, ಆದರೆ ಇವತ್ತು ಇನ್ನೂ ಅದು ಜೋರಾಗಿ ಕಾಣ್ತಾ ಇದೆ. ಇಂತಹ ಒಂದು ದಾರಿಯಲ್ಲಿ ನಡೆದು ಬಂದಿರೋ ಒಬ್ಬ ವ್ಯಕ್ತಿಯ ಮನಸ್ಸು ಹೇಗಿರಬೇಡ, ಆ ಮನಸ್ಸಿಗೆ ಸಿಕ್ಕಿರೋ ಪ್ರಚೋದನೆಗಳೇನು, ಆವತ್ತು ಕೆಲವು ವಿಚಾರಗಳಲ್ಲಿ ಅವರು ಒಂಟಿಯಾಗಿದ್ರ, ಆ್ಯಂಡ್ ಇವತ್ತು ಬಹುಶಃ ಉಪ್ಪಿ ಸರ್ ಅವತ್ತು ಹಿ ವಾಸ್ ವೇ ಅಹೆಡ್ ಆಫ್ ಹಿಸ್ ಟೈಮ್ ಅಂತ ಇವತ್ತು ನಾವು ಕೂತ್ಕೊಂಡು ಡೈಲಾಗ್ ಹೊಡೆಯೋಂಗಿದ್ರೆ ಅವತ್ತು ಅವರಿದ್ದ ಜಾಗ ಹೇಗಿತ್ತು? ಹಿಂದೆ ನೋಡಬೇಕಾ, ಮುಂದೆ ನೋಡಬೇಕಾ, ಪ್ರೆಸೆಂಟ್ ನೋಡಬೇಕಾ, ಎಲ್ಲನೂ ನೋಡಬೇಕು ಅಂತೀನಿ. ಬಿಕಾಸ್ ದಿಸ್ ಈಸ್ ಅ ಪರ್ಫೆಕ್ಟ್ ಪ್ಲೇಸ್. ಜಸ್ಟ್ ಕ್ಯೂರಿಯಸ್ ಇವತ್ತು ವೆರಿ ಕ್ಯೂರಿಯಸ್ಲಿ ವೆಲ್ಕಮಿಂಗ್ ದಿಸ್ ಮೈಂಡ್. ಯಾಕಂದರೆ ಅವ್ರ ಸಿನಿಮಾಗಳ ಮೂಲಕ ಒಂದು ಮಾತೇ ಇದೆ, ಎಲ್ಲರೂ ತಲೆ ಕೈ ಹಾಕ್ತಾರೆ ಅಂತ. ಸರ್ ನಿಮ್ಮ ಮುಂದೆ ಕೂತ್ಕೋಬೇಕಾದಾಗ ನಮಗೆ ಕೂತ್ಕೊಳ್ಳೋರೆ ಒಂದು ಪ್ರೆಷರ್ ಇರುತ್ತೆ. ಅಂದರೆ ನಿಮ್ಮಲ್ಲಿ ನಾವು ಹೆಂಗೆ ಸ್ಟಫನ್ನು ಆಚೆಗೆ ತೆಗೆಯೋದು, ಏನಿದೆ ಅಂತ ತೆಗಿತೀರಾ? ನೋಡಿದ್ರಾ? ಐ ಥಿಂಕ್ ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ವೇ ಆಫ್ ಲುಕಿಂಗ್ ಎಟ್ ಲೈಫ್ ಸರ್. ಅಂದರೆ ನಾವು ಏನೂ ಇಲ್ಲ ಅಂತ ನೋಡಿದಾಗ ಎಲ್ಲವೂ ಬರೋಕ್ಕೆ ಒಂದು ಜಾಗ ಆಗುತ್ತೆ. ಬಹುಶಃ ಆ ಒಂದು ಸಿಂಪ್ಲಿಸಿಟಿ ಮತ್ತು ಆ ಒಂದು ಅರಿವು, ನೀವು ಇಷ್ಟೊಂದು ಯಶಸ್ಸನ್ನು ನೋಡಿದ್ರು, ಇಷ್ಟು ದುಡ್ಡನ್ನು ನೋಡಿದ್ರು, ಎಲ್ಲ ಥರದ ಇಡೀ ದೇಶನೇ ನಿಮ್ಮ ಕಡೆಗೆ ತಿರುಗಿ ಚಪ್ಪಾಳೆ ಹೊಡೆದಿದೆ, ನಿಮ್ಮ ಆಲೋಚನೆಗಳಿಗೆ ಸಲ್ಯೂಟ್ ಹೊಡೆದಿದೆ. ಇವ್ರ ಥರ ನಾವು ಯಾಕೆ ಆಗಿಲ್ಲ ಅಂತ ಒಂದು ಪ್ರಶ್ನೆ ಮಾಡಿರೋದು ಇದೆ. ಜೊತೆಗೆ ಇವತ್ತಿನ ಕಾಲಘಟ್ಟಕ್ಕೆ ಮಾತಾಡೋದಾದರೆ 2026 ಎಸ್ಪೆಷಲಿ ತಮಿಳ್ನಾಡಲ್ಲಿ ಆ್ಯಕ್ಟರ್ ವಿಜಯ್ ಅವರು CM ಆಗಿದ್ದೆ ತಡ. ನಾನಾಗಲೇ ನಿಮ್ಗೆ ಹೇಳಿದೆ, ಎಲ್ಲರೂ ಬೇರೆ ಯಾವ ಕಡೆನೂ ತಿರುಗದೆ ಒಂದು ಕಡೆ ನೋಡಿ ನಮ್ಮ ರಾಜ್ಯದಲ್ಲೂ ಯಾರೋ ಇದನ್ನು ಮಾಡೋಕ್ಕೆ ಒಂದು ಕೆಪಾಸಿಟಿ ಇಟ್ಕೊಂಡಿದ್ದಾರಪ್ಪ ಅಂತ ಒಂದು ನಂಬಿಕೆ ಮತ್ತು ಒಂದು ಆಸೆ ಮತ್ತೆ ಇಟ್ಕೊಂಡಿದ್ರೆ ಅದು ಬಹುಶಃ ನಿಮ್ಮ ಮೇಲೆ, ಅದು ನಿಮಗೂ ಗೊತ್ತು. ಸೊ ಇಷ್ಟೆಲ್ಲ ಗೊತ್ತಿರುವ ಮತ್ತು ಇನ್ನೂ ಗೊತ್ತು ಮಾಡ್ಕೋಬೇಕಾಗಿರೋ ಪ್ರಪಂಚದ ಮಧ್ಯ ಹಿಯರ್ ಐ ವೆಲ್ಕಮ್ ಯು. 2026 ಉಪ್ಪಿ ಸರ್, ರೆಬೆಲ್, ಅನ್ ಆ್ಯಕ್ಟರ್, ಅ ಡಿರೆಕ್ಟರ್ ಆ್ಯಂಡ್ ಅ ಮಾಸ್ಟರ್ ಪೀಸ್ ಇನ್ ಅವರ್ ಸೊಸೈಟಿ ಹೂ ಇಸ್ ಮಾಸ್ಟರಿಂಗ್ ಹಿಸ್ ಓನ್ ಥಾಟ್ಸ್ ಎವ್ರಿ ಸಿಂಗಲ್ ಡೇ. ಹೇಗಿದ್ದೀರಿ? ಸೂಪರ್ ಆಗಿದ್ದೀನಿ.
ನನಗೆ ನಿಮ್ಮ ಇದೆಲ್ಲ ನೋಡಿ ತುಂಬ ಖುಷಿ ಅನ್ನಿಸ್ತು. ಇಟ್ ಈಸ್ ಸೋ ಬ್ಯೂಟಿಫುಲ್. ಒಂಥರ ಏನೋ ಒಂದು ವೆರಿ ಕೋಝಿ ಅಟ್ಮಾಸ್ಫಿಯರ್, ವೆರಿ ಒಂದು ಏನು ಹೇಳ್ತಾರೆ ಒಂದು ವಾರ್ಮ್ ಒಂದು ಫೀಲಿಂಗ್ ಇದೆ ನಿಜವಾಗ್ಲು. ಆಮೇಲೆ ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ, ಫಸ್ಟ್ ಬಿಡಿ ನನ್ನ ಬಗ್ಗೆ ಇಷ್ಟೆಲ್ಲ ಹೇಳಿದ್ರಿ, ನನಗೆ ನಿಮ್ಮ ಬಗ್ಗೆ ಇವತ್ತೂ ಮರೆಯೋಕ್ಕಾಗ್ತಿಲ್ಲ. ಅಂದರೆ ಮೇ ಬಿ ನಾವು ಯಾವಾಗಲೋ ಒಂದು ಲೈಫಲ್ಲಿ ಒಂದು 2-3 ಸತಿ ಸಿಕ್ಕಿರ್ಬೋದೇನೋ ಇಷ್ಟು ವರ್ಷಗಳಲ್ಲಿ. ಬಟ್ ನಿಮ್ಮನ್ನು ನಾನು ನೋಡ್ತಾ ಇರ್ತೀನಿ, ನಿಮ್ಮ ಪಾಡ್ಕ್ಯಾಸ್ಟೆಲ್ಲ ನೋಡ್ತಾ ಇರ್ತೀನಿ, ಅದು ಬೇಡ ಬಿಡಿ, ನನ್ನೂ ನೀವು ನೋಡ್ತಾ ಇರ್ತೀರ. ಪರ್ಸ್ನಲಾಗಿ ಈ ಥರ ಮೀಟ್ ಮಾಡೋಕ್ಕೆ ಸೂಪರ್ ಟೈಮಲ್ಲಿ ನನಗೆ ಅವಾಗ ನಿಮ್ಮದೊಂದು ಲೈನು ಸೂಪರ್ 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 ಅಂತ ಒಂದು ಏನೋ ಲೈನ್ ಮಾಡಿರೋ ಅವಾಗಲೇ ಅನಿಸ್ತು, ಇಲ್ಲ ಇವರಲ್ಲಿ ಏನೋ ಬೇರೆ ಟ್ಯಾಲೆಂಟ್ ಇದೆ. ನಿಮ್ಮ ವಾಯ್ಸಲ್ಲಿ ಏನೋ ಒಂದು ಟ್ರೂತ್ಫುಲ್ನೆಸ್ ಕಾಣಿಸ್ತಾ ಇತ್ತು. ನಿಮ್ಮದೊಂಥರ ಹಸ್ಕಿ ವಾಯ್ಸು, ಅದರಲ್ಲಿ ಮಾತಾಡಿರಿ, ಅದನ್ನು ಮರೆಯೋಕ್ಕೆ ಆಗಿಲ್ಲ ನಾನು ಇವತ್ತಿಗೂ. ನಿಮ್ಮನ್ನು ಅದಕ್ಕೆ ಬಂದ ಕೂಡಲೇ ಅದನ್ನೇ ನಾನು ಮೆನ್ಷನ್ ಮಾಡಿದ್ದು. ಖಂಡಿತ ಸರ್. ಸೂಪರ್ 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 ಅಂತ ಒಂದು ಇಷ್ಟುದ್ದ ಅದನ್ನು ಬರೆದು ನೀವು ಹೇಳಿದ್ರಿ ಅದನ್ನು. ಸರ್ ಎಲ್ಲೋ ಒಂದು ಕಡೆ ನಾನು ಆಗಲೇ ನಿಮ್ಗೆ ಅದನ್ನು ಹೇಳಿದೆ ಸರ್. ನೀವು ಅವತ್ತಿನ ಕಾಲಕ್ಕೆ 1999 ಬಹುಶಃ 1998ಇಂದ ಒಂದು 10 ವರ್ಷ ನೀವು ನಡ್ಕೊಂಡು ಬಂದಿದ್ದ ರೀತಿ, ಸಮಾಜದಲ್ಲಿ ನಿಮ್ಮ ಪಾತ್ರಗಳ ಮೂಲಕ ನೀವು ಹಚ್ಚಿದ ಬೆಂಕಿ ಇದೆಯಲ್ಲ, ಆ ಬೆಂಕಿ ಪಾತ್ರಕ್ಕೆ ಮಾತ್ರ ನಿಮಗೆ ಸೀಮಿತ ಆಗಿತ್ತೇನೋ, ಆದರೆ ಸಮಾಜದಲ್ಲಿ ಅದು ಕಿಡಿಯಾಗಿ ಎಷ್ಟೋ ಜನರನ್ನು ನಾವು ಹಿಂಗೆ ಯೋಚನೆ ಮಾಡ್ಬೋದಲ್ಲ, ನಾವು ಏನೋ ರೆಬೆಲ್ ಆಗಿ ಸಮಾಜನ ನೋಡ್ಬೋದಲ್ಲ ಅಂತ ತುಂಬ ಚಿಂತಕರನ್ನು ಹುಟ್ಟಾಕ್ತು. ಅದರಲ್ಲಿ ಖಂಡಿತ ನಾನು ಒಬ್ಬಳು. ಆ್ಯಸ್ ಅನ್ RJ ಆ ಹೊಸತನ ಮಾತಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರೇಡಿಯೋ ಜಾಕಿಯಾಗಿ ಹಿಡಿದಿಟ್ಟಿರ್ಬೇಕಂದ್ರೆ ಹೊಸತನ. ಎಲ್ಲರೂ ಕೇಳ್ತಾ ಇದ್ದೀರಾ 92.7 ಬಿಗ್ FM ಅಂತ ಇದೆ ರೀ, ಕಿವಿಯವರೆಲ್ಲ ಬೇಗ ಮುಟ್ಕೊಂಡು ನನ್ನ ಮಾತನ್ನು ಕೇಳಿ ಅಂತ. ಈ ಹೊಸತನ ಅದನ್ನು ತರೋದಿದೆಯಲ್ಲ, ಅದಕ್ಕೆ ನೀವು ನನಗೆ ದ್ರೋಣಾಚಾರ್ಯರು. ಅಯ್ಯೋ ಹಾಗಾಗಿ ಆ ಋಣ, ಆ ಕೃತಜ್ಞತೆ ಭಾವನೆ ಇದೆ. ಬಟ್ ಕಾಲದ ಜೊತೆಗೆ ನಾನು ನೋಡಿರೋದು ಸರ್, ನಮ್ಮೆಲ್ಲರೂ ಒಂದು ಫೈರ್ ಇರುತ್ತೆ. ಆ ಫೈರ್ ಹೋಗ್ತಾ ಹೋಗ್ತಾ ಬದಲಾಗತ್ತಾ, ಅದು ಸ್ವಲ್ಪ ತಣ್ಣಗಾಗತ್ತಾ ಏನು. ಆ್ಯಸ್ ಆನ್ ಟುಡೇ ಉಪ್ಪಿ ಸರ್ ಅಂದ್ರೇ ಮೇ ಬಿ 2000ಇಂದ 2010 ಅಂತ ನೋಡಿದ್ರೆ ಒಂದು ಫೈರ್ ಬ್ರ್ಯಾಂಡ್ ನೀವು. 10ಇಂದ 20 ಅಂತ ನೋಡಿದ್ರೆ ಮೇ ಬಿ ಡೈರೆಕ್ಟ್ರು ಕಮ್ಮಿ, ಮೇ ಬಿ ಆ್ಯಕ್ಟರ್ ಜಾಸ್ತಿ. ಅದಾದಮೇಲೆ 20ಇಂದ ಇತ್ತೀಚೆಗೆ ಇವಾಗ ನೋಡಿದ್ರೆ ಮೇ ಬಿ ಒಂದು ನಾಯಕ, ನಮ್ಮ ದೇಶನ ಆಳೋ ನಾಯಕ ಥರ ಒಬ್ಬೊಬ್ಬರು ಒಂದೊಂದು ಥರ ನೋಡಿರ್ಬೋದು. ಮೊದಲು ನಿಮಗೆ ನಾನು ಕೇಳೋ ಪ್ರಶ್ನೆ, ನಿಮ್ಮನ್ನು ನೀವು ಹೇಗೆ ನೋಡ್ಕೊತಾ ಇದ್ದೀರಾ ಇವತ್ತು? ಏನು ಹುಡುಕ್ತಾ ಇದ್ದೀರಾ ನೀವು ಲೈಫಿಂದ ಇವತ್ತು? ಏನೋಪ್ಪ, ತುಂಬ ದೊಡ್ಡ ಮಾತು ಕೇಳ್ಬಿಟ್ರಿ. ಏನು ಹುಡುಕ್ತಾ ಇದ್ದೀರ? ಆ ಹುಡುಕಾಟ ನಿರಂತರ, ಅದು ಸಿಕ್ಬಿಟ್ರೆ ಮುಗಿದೋಯ್ತದು. ಏನಂದರೆ ಅದೇ ಒಂದು ಅನ್ಸ್ಯಾಟಿಸ್ಫ್ಯಾಕ್ಷನ್ನು. ಅದು ಹುಡುಕ್ತಾನೆ ಇರ್ತೀವಿ. ಹುಡುಕಾಟದ ಮಧ್ಯದಲ್ಲಿ ಏನೇನೋ ಸಿಗ್ತಾ ಇರುತ್ತೆ. ಆ ಥರ ಸಿಕ್ಕಿರೋದೇ ಇವೆಲ್ಲ. ಏನು ಹೇಳಿ, ನೀವು ಏನೇನು ನಾನು ಮಾಡಿದ್ದೀನೋ ಲೈಫಲ್ಲಿ ಎಲ್ಲ ಅದು ಆಗಿರೋದು ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ ನೋಡಿ, ನಾನು ಫಸ್ಟು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ನೋಡಿ, ಒಂದು ಸಣ್ಣ ಎನ್ಕರೇಜ್ಮೆಂಟು ಏನೇನೋ ಮಾಡಿಸ್ಬಿಡುತ್ತೆ ನಮ್ಮನ್ನು ಅನ್ನೋದಕ್ಕೆ. ನಮ್ಮಲ್ಲಿ ನಾನು ಹೆಂಗೆ ಟ್ರೀಟ್ ಮಾಡೋರು ಅಂದರೆ, ಕಣ್ಣು ನಡುಗ್ತಾ ಇತ್ತು ನಂದು. ಅಂದರೆ ಎಲ್ಲ ನೋಡ್ಕೊಂಡು ಕೂತಿರ್ತಿದ್ದೆ. ಅದು ಗೊತ್ತಿಲ್ಲ ಆ ಟೈಮಲ್ಲಿ ನಾನು ಏನಂದರೆ, ಇವನು ಏನಕ್ಕೂ ಆಗದಿರೋ ಅನ್ನೋ ಥರ, ಅಂದರೆ ಏನೋ ತೊಗೊಂಬರ್ಬೇಕಾದ್ರೆ ಬೀಳಿಸ್ಬಿಡ್ತಿದ್ದೆ. ನಮ್ಮ ಅಣ್ಣ ತುಂಬ ಚುರುಕು, ಡಿಸಿಪ್ಲಿನ್ಡು, ತುಂಬ ಅವನು. ನಮ್ಮ ಮನೇಲಿ ಅವನು ಫೇವ್ರೇಟ್. ಅವನು ಇವತ್ತಿಗೂ ಹಂಗೆ ಇದ್ದಾನೆ. ಅವನು ಇಸ್ ವೆರಿ ನೀಟ್, ವೆರಿ ಪಕ್ಕ, ಎವ್ರಿಥಿಂಗ್ ಈಸ್ ಸೋ ಇದು. ನನಗೆ ಯಾವಾಗಲೂ ಅನ್ಸೋದು, ನನಗೆ ಯಾಕೆ ಈ ಥರ ಇರೋಕ್ಕೆ ಬರಲ್ಲ, ಈ ಥರ ಇರೋ ಕಾಲಘಟ್ಟದಲ್ಲಿ ಹೆಂಗೆ ನಂದು ನೆನಪುಗಳು ಮಾತ್ರ ಹೇಳ್ತೀನಿ, ಒಂದು ಇಂಪಾರ್ಟೆಂಟ್ ನೆನಪುಗಳು. ಸ್ಕೂಲಲ್ಲಿ ಕರೆದ್ಬಿಟ್ಟು ಏನೋ ಒಂದು ಡ್ರಾಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂದ್ಬಿಟ್ಟು 2 ಡೈಲಾಗ್ ಒಂದು 3 ಜನ ಹುಡುಗರಿಗೆ ಕೊಟ್ಟರು, ಈ ಡೈಲಾಗ್ ಹೇಳು ಅಂತ. ಒಬ್ಬ ಒಂಥರ ಹೇಳ್ದ, ಇನ್ನೊಬ್ಬ ಇನ್ನು ಸ್ವಲ್ಪ ಹೇಳ್ದ. ನಾನದು ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ತಡವರಿಸ್ದೆ, ಅದು ಇದು ಅಂತ ನನ್ನ ಕಳಿಸ್ಬಿಟ್ರಿ ಈ ಕಡೆ ಬಾ ಅಂತ. ಅದು ನನ್ನ ಮನಸ್ಸಲ್ಲಿತ್ತು, ನಾನು ಯಾಕೆ ನಾನು ಸೆಲೆಕ್ಟ್ ಆಗಿಲ್ಲ, ಏನೋ ಇದು ಮಾಡೋದನ್ನ ಅಂತ. ಅದಾದ್ರ ಮೇಲೆ ಅದೇ ಥರ ಒಂದು ಮಕ್ಕಳ ಕೂಡದಲ್ಲಿ ನಾವೆಲ್ಲ ಆಟ ಆಡ್ತಾಯಿದ್ವಿ, ಚಾಮರಾಜಪೇಟೆ ಮಕ್ಕಳ ಕೂಡದಲ್ಲಿ. ಅಲ್ಲಿ ಅದೇ ಥರ ಒಂದು ಸತಿ ಇದೇ ಥರ 4 ಹುಡುಗರು ಕರೆದ್ಬಿಟ್ಟು ಅಲ್ಲೊಂದು ಡ್ರಾಮಾ ಮಾಡಬೇಕಾಗಿತ್ತು. ಒಂದು ಡೈಲಾಗ್ ಕೊಟ್ಟರು, ನನಗೆ ಇದು ಜ್ಞಾಪಕ ಬಂತು. ನಾನು ಅವತ್ತು ಸ್ವಲ್ಪ ಸಾಫ್ಟಾಗಿ ಹೇಳ್ಬಿಟ್ಟೆ, ಇವತ್ತು ಸ್ವಲ್ಪ ಜೋರಾಗಿ ಹೇಳಬೇಕು ಅಂತ ಅದೇ ಡೈಲಾಗ್ನ ಜೋರಾಗಿ ಹೇಳಿದೆ. ಯಾವ ಡೈಲಾಗು ಸರ್? ಏನೋ ಒಂದು ಡೈಲಾಗು, ಬರ ಇಲ್ಲಿ ಏನೋ ಮಾಡ್ತೀಯಾ ಅಂತೇನೋ ಜೋರಾಗಿ ಹಿಂಗೆ ಹೇಳಿದೆ. ಇವನೇ ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅಷ್ಟೇ. ಫಸ್ಟ್ ಸಣ್ಣಿದು ಕಾಂಪೌಂಡ್ರ್ ಗುಂಡ ಅಂತ ಅದೊಂದು ಡ್ರಾಮಾ ಮಾಡಿದ್ವಿ. ನನಗೇನೂ ಕಾಣಿಸ್ತಿಲ್ಲ, ಬಂದೆ ಅಲ್ಲಿ ಏನು ಹೇಳ್ಕೊಟ್ಟಿದ್ರು ಅದನ್ನು ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಆ ಚಪ್ಪಾಳೆಗಳು ಹೊಡಿತಾ ಇದ್ರಲ್ಲ ಜನ, ಚಿಕ್ಕ ಮಕ್ಕಳು ಮಾಡ್ತಿರ್ಬೇಕಾದ್ರೆ ಒಂದು ಎನ್ಕರೇಜ್ ಮಾಡ್ತಾರೆ ಗೊತ್ತಾ, ಓ ಅಂತ. ನನಗೆ ಇಲ್ಲ,
ನನಗೇನೋ ಇದಿದೆ ಒಂಥರ ಒಂದು ಸ್ಪಿರಿಟ್, ಏನೋ ಮಾಡಬೇಕು ಅಂತ. ಅಲ್ಲಿಂದ ಏನೋ ಬರಿಬೇಕು, ನಾನು ಏನು ಬರೆಯೋದು, ಏನು ಮಾಡೋದು ಈ ಥರ. ಆಮೇಲೆ ಆ್ಯಕ್ಟ್ ಮಾಡೋದು, ಮೊನ ಆ್ಯಕ್ಟ್ ಮಾಡೋದು ಸ್ಕೂಲ್ಗಳಲ್ಲಿ, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಸ್ಟಾರ್ಟ್ ಆಯ್ತದು. ಅದಾದ್ರ ಮೇಲೆ ನಮ್ಮ ಏನೋ ಸ್ಕೂಲಲ್ಲೆಲ್ಲ ಲೆಕ್ಚರರ್ಸು ಏನೋ ಬಂದು ಸಮಾಜ ವಿಜ್ಞಾನ ಆ ಥರ ಎಲ್ಲ ಇರುತ್ತಲ್ಲ ಅವಾಗ ಏನೋ ಯಾವುದೋ ಹಳೆ ಇದಿರುತ್ತಲ್ಲ, ಹಿಸ್ಟ್ರಿಲಿರುತ್ತೆ ಗೊತ್ತಾ, ಯಾರೋ ರಾಜ ಬಂದ ಹಿಂಗಾಯ್ತು, ಇದೆಲ್ಲ ಬುಕ್ಕು ರಿಯಲ್ ಹಿಸ್ಟ್ರಿ ಹೇಳ್ತೀನಿ ಅಂತ ಒಬ್ರು ಯಾರೋ ಮಾಸ್ಟ್ರ್ ಹಿಂಗೆ ಅನ್ನೋರು AJR ಅಂತ ಒಬ್ರು ಇದ್ರು. ಐ ವಿಲ್ ಟೆಲ್ ಯು ದ ರಿಯಲ್ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ. ನಾವೆಲ್ಲ ಹಂಗೆ ನೋಡಿ ಅಂತ ಫುಲ್ಲು ಗೊತ್ತಿಲ್ದಿರೋ ದೇಶ ಪ್ರೇಮ ಬುಕ್ ಓದೋವಾಗ ಒಂಥರ ಖುಷಿ ನೋಡಿ. ಎಷ್ಟೊಂದು ಎನ್ಕರೇಜ್ಮೆಂಟ್ ಎಲ್ಲೆಲ್ಲಿಂದ ಸಿಗುತ್ತೆ ಅಂತ, ಎಲ್ಲರಿಂದ ಹೆಂಗೆ ಇನ್ಸ್ಪೈರ್ ಆಗ್ತೀವಿ ಅಂತ. ಸೊ ಅಲ್ಲಿಂದ ಏನೋ ಮಾಡಬೇಕು ಅಂತ. ಅದಕ್ಕೆ ಆಮೇಲೆ ದಾರಿ ಏನು ಅಂದರೆ, ಅವಾಗ NT ರಾಮರಾವ್ ಅವರು ಎಲ್ಲ ಕಡೆ ಸಿನಿಮಾಗೆ ಬಂದು CM ಆಗಿದ್ರು, ಏನೋ ಮಾಡ್ತಿದ್ದಾರೆ, ಅದು ಇದು ಸಣ್ಣ ಪುಟ್ಟ ಕೇಳಿಸೋದಲ್ಲ. ನಾನು ಏನೋ ಮಾಡಬೇಕು, ನನಗೆಲ್ಲ ಜನಕ್ಕೆ ಕಾಣಿಸ್ಬೇಕಾದ್ರೆ ಸಿನಿಮಾಗೆ ಹೋಗ್ಬೇಕು ಅಂತ. ಸೊ ಅಲ್ಲಿಂದ ಸಿನಿಮಾ ಹುಡುಕಿ, ಸಿನಿಮಾಗೆ ಹೋಗೋಕೆ ಮುಂಚೆ ಹೆಂಗೆ ಹೋಗೋದು, ಸುಮ್ಮನೆ ಏನೂ ಗೊತ್ತಿಲ್ಲದೆ ಹಾಡು ಬರೆಯೋಕೆ ಅಭ್ಯಾಸ ಮಾಡ್ಕೋಣ, ಕತೆ ಬರೆಯೋಣ, ಈ ಥರ ಒಂದು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಬರೀಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಈಗ ಏನೂ ಗೊತ್ತಿಲ್ಲದೆ ಒಂದು ಕತೆ ಬರೆಯೋದಿದೆಯಲ್ಲ, ಯಾವ ಥರ ಬರೆಯೋಣ, ಯಾವುದೋ ಒಂದಷ್ಟು ಕತೆಗಳು ಹೋಗ್ಬಿಟ್ಟು ಎಂಡಮುರಿ ವೀರನಾಥ್ ಕತೆಗಳು ಓದೋದು, ಜಿಂದೆ ನಂಜುಂಡ ಸ್ವಾಮಿ ಈ ಥರದ್ದೆಲ್ಲ ಬುಕ್ಸ್ ಓದೋದು. ಹೋಗ್ತಿದ್ದಂಗೆ ಏನೋ ಒಂದು ಕಾಲ್ಪನಿಕವಾಗಿ ಅವರು ಏನೋ ಒಂದೊಂದು ಸೀನ್ ಟು ಸೀನ್ ಬರೆಯೋದೆಲ್ಲ ನೋಡ್ಬಿಟ್ಟು ನಾವೇನೋ ಟ್ರೈ ಮಾಡೋದು. ಈ ಥರ ಒಂದು ಕತೆ ಬರೆದಿದ್ದೆ, ರಫಾಗಿ ಒಂದು ಕತೆ ಬರೆದಿದ್ದೆ. ಆಮೇಲೆ ಒಂದು ಡ್ರಾಮಾ ನಾನೇ ಬರೀತಿದ್ದೆ. ಆಮೇಲೆ ಕಾಲೇಜಲ್ಲೆಲ್ಲ ಮತ್ತೆ ಮಾಡ್ಬೇಕಾದ್ರೆ ನಾನೇ ಒಂದು ಯಮಧರ್ಮಾಯಣ ಅಂತ ಒಂದು ಕತೆ ಬರ್ಕೊಂಡ್ವಿ. ನಾನೇ ಹುಡುಗರೆಲ್ಲ ಸೇರಿಸ್ಬಿಟ್ಟು ನಾನೇ ಯಮ, ಅದರಲ್ಲಿ ಹುಡುಗರಿಗೆಲ್ಲ ಇದು ಮಾಡಿ, ಆ ಪ್ರೆಸೆಂಟ್ ಏನೇನಿದೆಯೋ ಹಿರಣ್ಯ ಅವ್ರದ್ದು ಡ್ರಾಮಾಗಳು ಅದೆಲ್ಲ ನೋಡ್ತಾ ಇದ್ವಲ್ಲ, ಅವಾಗೆಲ್ಲ ಪ್ರೆಸೆಂಟ್ ವಿಷಯ ಇಡೋಣ ಈ ಥರ ಅಂತ. ಅದಕ್ಕೆ ಫನ್ನಿಯಾಗಿ ಏನೋ ಬರೆದು ಅದನ್ನು ಡ್ರಾಮಾ ಮಾಡೋದು, ಅದನ್ನು ನಾನು ಡೈರೆಕ್ಟ್ ಮಾಡೋದು, ಆ್ಯಕ್ಟ್ ಮಾಡೋದು. ಆಮೇಲೆ ಅದನ್ನೊಂದು ಸಣ್ಣದೊಂದು ತಂಡ ಕಟ್ಕೊಂಡು ಈ ಗಣೇಶ ಹಬ್ಬಕ್ಕೆ, ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ಲೆಲ್ಲ ಹೋಗೋದು, ಇದು ಮಾಡೋದು, ಪ್ರಭಾತ್ ಕಲಾವಿದ್ರ ಹತ್ರ ಹೋಗಿ ಡ್ರೆಸ್ಗಳು ತೊಗೊಂಬರೋದು, ಸಣ್ಣ ಜರ್ನಿ ಹಂಗೆ ಸ್ಟಾರ್ಟ್ ಆಯಿತು. ಅದಾದ್ರ ಮೇಲೆ ಕಾಲೇಜಲ್ಲೆಲ್ಲ ಏನೋ ಹಾಡು ಬರೀತಿಲ್ಲಪ್ಪ ನೋಡಿ, ನಾನು ಹುಡುಗಿನ ಲವ್ ಮಾಡ್ತಾಯಿದ್ದೀನಿ, ಒಂದು ಏನೋ ಬರ್ಕೊಡು ಅಂತ. APS ಕಾಲೇಜಲ್ಲಿ ಅವಾಗೇನೋ ನೋಡಮ್ಮ ಅಂತ ನನ್ನ ಹತ್ರ ಬಂದು ಒಂದೇನೋ ಬರ್ಕೊಡು, ಅವಳಿಗೆ ಕೊಡ್ತೀನಿ, ನನಗೆ ಮೊನ್ನೆ ಎಲ್ಲ ಸ್ಮೈಲ್ ಕೊಡ್ತಿದ್ಲು, ಇವತ್ತು ಮುಖ ತಿರ್ಸ್ಕೊಂಡು ಹೊಟ್ಟೋದ್ಲು ಅಂತ. ಅವಾಗ ನಾನು ಬರೀತೀನಿರೋ, ನಾನು ನೋಡಿದರೆ 10 ಹೂ, ನಾನು ನೋಡಿ ನಕ್ಕರೆ 100 ಹೂ, ನಾನು ನೋಡಿ ನಕ್ಕು ಮಾತನಾಡಿದರೆ 1000 ಹೂ, ಈ ಒಂದು ಹೂವಿಂದ ನನಗಿಲ್ಲ ನೋವು ಅಂತ ಬರೆದು ಕೊಡೋದು. ಈ ಥರ ಚಿಕ್ಕದಾಗಿ ಈ ಥರ ಎಲ್ಲ ಒಂದೊಂದು ಸಣ್ಣದು ಈ ಥರ ಒಂದಷ್ಟು ಬರಿತಾ ಇದ್ದೆ, ಏನೇನು ಅನಿಸುತ್ತೋ ಬರಿತಾ ಇದ್ದೆ. ಸೊ ವ್ಯಂಗ್ಯ ಸತ್ಯಗಳನ್ನು ತಮಾಷೆಯಾಗಿಯೋ ಅಥವಾ ಮುಖಕ್ಕೆ ಹೊಡೆದಂಗೆ ಆಚೆಗೆ ಉಗಿಯೋ ಸತ್ಯದ ಆ ಸ್ಟೈಲಲ್ಲಿಂದ ಬಂದಿದ್ದು ಸರ್ ನಿಮಗೆ? ಅದು ಗೊತ್ತಿಲ್ಲ, ಹೀಗೆ ಹೇಳ್ತಾ ಹೋಗ್ತೀನಿ. ಇದಾದ್ರ ಮೇಲೆ ನಾನು ಈ ಥರ ಕೊಡ್ತಾ ಇದ್ದೆ. ಆಮೇಲೆ ಎಲ್ಲ ಹೇಳಿದ್ರೆ, ಏನೋ ಬರೆದಿದ್ಯಾ ನೀನು, ಹೋಗು ಯಾರ ಡೈರೆಕ್ಟರ್ ಮೀಟ್ ಮಾಡೋ ಅಂತ. ಒಂದೈದು ಜನ ನೋಡೋಣ ಅಂತ ಒಂದೈದು ಜನ ಡೈರೆಕ್ಟರ್ ಮೀಟ್ ಮಾಡಿದೆ. ಸೊ ಕಾಶಿ ಸರ್ ಅವಾಗ ನಮ್ಮ ತಾಯಿಗೆ ಯಾರೋ ರಿಲೇಟಿವ್ಸೇ, ನಮ್ಗೆ ಕುಂದಾಪುರದ ದೂರದ ರಿಲೇಟಿವ್ ಯಾರಿಗೋ ಹೇಳ್ಕೊಂಡು ಹೋದೆ. ಈ ಡ್ರಾಮಾ ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ಅವ್ರು ಓದ್ತಾರೋ ಇಲ್ವೋ ಅಂತ. ಸೊ ಐ ವಾಸ್ ವೆರಿ, ನಾನು ಪ್ರತಿಯೊಂದು ಥಿಂಕ್ ಮಾಡ್ತಿದ್ದೆ. ಕೊಟ್ಟವ್ರು ಓದಲಿಲ್ಲ ಅಂದರೆ ಆಮೇಲೆ ಕೊಡಲಿಲ್ಲ, ಅದಕ್ಕೊಂದು ಕೆಲಸ ಮಾಡೋಣ ಅಂತ ಒಂದು ಕ್ಯಾಸೆಟ್ ಮಾಡಿ ಕೊಟ್ಬಿಡೋಣ ಅವ್ರಿಗೆ ಅಂದ್ಬಿಟ್ಟು ನಾನೇ 4 ಜನ ಹುಡುಗರು ರೆಕಾರ್ಡ್ ಮಾಡಿದ್ವಿ ಆ ಡ್ರಾಮಾನ. ರೆಕಾರ್ಡ್ ಮಾಡಿ, ಸರ್ ನೀವು ಹೋಗ್ಬೇಕಾದ್ರೆ ಎಲ್ಲರ ಕಾರಲ್ಲಿ ಹಾಕ್ಕೊಂಡು ಕೇಳಿ ಸರ್ ಅಂತ. ಸ್ಕ್ರಿಪ್ಟ್ ಕೊಟ್ಟರೆ ಎಲ್ಲಿ ಓದ್ತಾರೆ ಅಂತ ಕೊಟ್ಟು ಬಂದ್ವಿ. ಮಾರನೇ ದಿನ ಮತ್ತೆ ಹೋದೆ, ಅವ್ರು ಅದನ್ನು ಕೇಳಿದ್ದಾರೆ, ಅದನ್ನು ಹಾಕ್ಕೊಂಡು ಅವರಿಗೆ ಖುಷಿಯಾಗಿದೆ, ಜೊತೆಯಲ್ಲಿ ಸೇರ್ಕೊಳ್ಳಿ ಅಂದರು. ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಅದಾದ್ರ ಮೇಲೆ ಆಗಿದ್ದೆಲ್ಲವೂ ಹಂಗೆ ಅಲ್ಲಿ ಬರಿತಾ ಇದ್ದೆ, ಏನೋ ಸ್ಕ್ರಿಪ್ಟ್ಗಳು ಮಾಡ್ತಾಯಿದ್ವಿ ಅವ್ರ ಜೊತೆ ಕೂತ್ಕೊಂತ. ಅವ್ರ ಮುಂದೆ ಕೂತ್ರೆ ನನಗೇನಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ನನಗೆ ಪ್ರಪಂಚನೇ ಕಾಶಿ ಸರ್. ಇವಾಗ ಅವ್ರಿಗೇನಾರ ಹೇಳಬೇಕು, ಅವ್ರು ಏನೋ ಒಂದು ಕತೆ ಮಾಡ್ತಿದ್ದಾರೆ, ಏನೋ ಹೇಳಬೇಕು, ಏನೋ ಒಂದು ಸೀನ್ ಹೇಳೋರು. ಅವರು ತುಂಬ ರಿಸೆಪ್ಟಿವ್ ಆಗಿದ್ದರು, ತುಂಬ ಡಿಸ್ಕಸ್ ಮಾಡೋರು. ನಾವು ಹೊಸಬ್ರು ಅಂತಿರಲಿಲ್ಲ, ಎಲ್ಲ ಹೇಳೋರು. ನೋಡಿ ಈ ಥರ ಒಂದು ಸಾಂಗ್ ಮಾಡ್ಬೇಕು, ಹೆಂಗೆ ಮಾಡೋದು, ಈ ಥರ ಒಂದು ಸಿಚುವೇಶನ್ ಹೆಂಗೆ ಮಾಡೋಣ, ಮನೋಹರ್ ಹೆಂಗ್ರಿ ಅಂತ ಕೇಳೋರು. ಅವ್ರ ಐಡಿಯಾ ಹೇಳೋರು, ನಮ್ಮನ್ನು ಕೇಳೋರು. ನಾವು ಹಿಂಗೆ ನಮ್ಮನ್ನು ಕೇಳ್ತಿದ್ದಾರೆ ಕಾಶಿ ಸರ್ ಅಂತ. ಸರ್ ಹಿಂಗೆ ಮಾಡ್ರಿ ಹೆಂಗಿರುತ್ತೆ ಸರ್, ಹಿಂಗೆ ಚೆನ್ನಾಗಿದೆ ಕಣೋ ಅನ್ನೋರು. ಈ ಥರ ಅಲ್ಲಿ ಐಡಿಯಾ ಕೊಟ್ಟರೆ ಒಂದೇನೋ ಖುಷಿ ನಮಗೆ. ಹಂಗೆ ಸ್ಟಾರ್ಟ್ ಆಯ್ತು. ಹಾಡು ಬರಿಬೇಕಾರೆ ಒಂದಿನ ಇಟ್ಕೊಂಡು ಆ ಕಮಾನ್ ಕಾಮಣ್ಣ ಒಂದು ಟ್ಯೂನ್ ಸಿಕ್ಕಿದೆ, ಗೊತ್ತಾಗ್ತಿಲ್ಲ ಹೆಂಗೆ ಬರೆಯೋದು ಮೀಟ್ರಿಗೆ ಅಂತ. ಆಮೇಲೆ 2 ಗಂಟೆ ರಾತ್ರಿ ಆಯಿತು, 3 ಗಂಟೆ, ನನಗೆ ಬಿಡೋಕ್ಕೆ ಮನಸ್ಸಾಗ್ತಿಲ್ಲ. ಟ್ರೈ ಮಾಡೇ ಬಿಡೋಣ, ಅದು ಹಿಂಗೆ ತಾನ ನಾನ 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 ನಾನ
ತಾನ ನಾನು ಹೆಂಗೆ ಇದಕ್ಕೆ ಹೆಂಗೆ ಕೂರಿಸೋದು, ನಾನು ನಿನ್ನ ನಾನು ಹಿಂಗೆ ಅಂದ್ಕೊಂಡು ಕೊನೆಗೆ ಈ ಕಾನ್ಸೆಪ್ಟ್ ಅಲ್ವಾ, ಅಂದು ನೀನು ಬಿಟ್ಟ ಬಾಣ ಸೋಕಿ ರಾವಣ ಸೀತೆ ಕದ್ದು ಮಾಡಿದ ರಾಮಾಯಣ, ಈ ಥರ ಒಂದಷ್ಟು ಲೈನ್ಸ್ಗಳು ಬರ್ಕೊಂಡು ಮಾರನೇ ದಿನ ಅದು ಹೇಳೋ ಖುಷಿ. ಸಿ ಇಫ್ ಯು ಎಂಜಾಯ್ ದಟ್ ವರ್ಕ್ ಇದೆಯಲ್ಲ, ಅಲ್ಲಿ ನಿದ್ದೆ ಬಂದರೂ ಬರಲ್ಲ, ಅದು ಕಷ್ಟ ಅಲ್ಲ. ನನಗೆ ಅವಾಗ ಅರಿವಾಗಿದ್ದು, ಕಷ್ಟಪಡ್ತಿಲ್ಲ ನಾನು, ತುಂಬ ಇಷ್ಟಪಡ್ತೀನಿ. ಇಟ್ ಈಸ್ ಗಿವಿಂಗ್ ಮೀ ಸಮ್ ಆ ಪ್ಯಾಷನ್ ಕಂಡಿಡ್ಕೊಳ್ಳೋದು ಅಂತಾರಲ್ಲ, ಆ ಥರ ಕೆಲವು ಸತಿ ಅದು ಹೋಗ್ಬಿಟ್ಟು ಅವ್ರಿಗೆ ಹೇಳಿದಾಗ ಹಂಸಲೇಖ ಭಾಳ ಚೆನ್ನಾಗಿದೆಯಾ, ಅಂದು ನೀನು ಬಿಟ್ಟ ಬಾಣ ಸೋಕಿ ರಾವಣ ಸೂಪರ್ ಸೀತೆ ಕದ್ದು ಮಾಡಿದ ರಾಮಾಯಣ, ಕಮಾನ್ ಕಮಾನ್ ಕಾಮಣ್ಣ ಬಾಣ ಬಿಡಣ್ಣ, ಆ ಥರ ಆ ಸಾಂಗ್ ಬರೆದಾಗ ಇದು ನೋಡಿ ನಾನು ತೊಗೊಂಡೋಗಿದ್ದೀನಿ. ಮನೋಹರು ಬರ್ಕೊಂಬಂದಿದ್ದಾರೆ. ನಾನು ಮನೋಹರ್ ರೈಟ್ರಲ್ಲಿ ನಾನು ಒಂದೆರಡು ಲೈನ್ ಏನಾರ ನೋಡಿ ಚೆನ್ನಾಗಿರುತ್ತೆ ಅಂತ ಅವ್ರು ಎಷ್ಟು ಎನ್ಕರೇಜ್ಮೆಂಟ್ ಮಾಡಿದ್ರು ಅಂದರೆ, ಫಸ್ಟ್ ನೀವು ಹೇಳಿ ಅವ್ರಿಗೆ ಅಂದರು. ನಾನು ಲೈನ್ ಹೇಳಿದೆ. ಮನೋಹರ್ ನೀವೇನು ಬರ್ದಿರಾ ಅಂದರೆ, ಅವ್ರು ಬರ್ದಿರೋ ತೆಗಿಲೇ ಇಲ್ಲ. ಅವ್ರು ಅದಕ್ಕಿನ್ನೂ ಚೆನ್ನಾಗಿ ಬರ್ದಿದ್ರು ಏನೋ ಪಾಪ. ಅವ್ರು ನೋಡಿ ಎಷ್ಟು ಎನ್ಕರೇಜ್ಮೆಂಟ್ ಅಂದರೆ, ನಿಮ್ಮ ಹಾಡಾಗಲಿ ಸುಮ್ಮನೆ ಇರಿ, ನಿಮ್ಗೊಂದು ಲಿರಿಕ್ ರೈಟ್ರ್ ಅಂತ ಆಗಿ ನೀವು ಅಂತ. ಆ ಥರ. ಸೊ ಈ ಥರ ಅಲ್ಲಿ ನಮಗೆ ಪ್ರಪಂಚ ಅಷ್ಟೇ. ಆವಾಗ ನನಗಿನ್ನೇನು ಪ್ರಪಂಚ ಗೊತ್ತಾಗ್ತಿರಲಿಲ್ಲ, ಏನು ಫ್ಯೂಚರ್ ಥಿಂಕಿಂಗ್ ಇಲ್ಲ, ಡೈರೆಕ್ಟ್ರ್ ಆಗಬೇಕು ಅದಾಗ ಏನೂ ಗೊತ್ತು. ನಾನು ಆಲ್ರೆಡಿ ಡೈರೆಕ್ಟ್ರ್ ಆಗ್ಬಿಟ್ಟಿದ್ದೆ ನಿಜ ಹೇಳಬೇಕು ಅಂದರೆ. ಕೂತ್ರೆ ಅವ್ರ ಮುಂದೆ ರೈಟ್ರು ಅಂದರೆ, ನಾನು ಹೇಳಿದ್ದು ಹೆಂಗೆ ಅಂದರೆ, ಇವಾಗ ಈ ತುಂಬ ಜನ ಹುಡುಗರು ಬಂದು ಕೇಳ್ತಾರೆ ನನ್ನ, ಸರ್ ನಾನು ಡೈರೆಕ್ಟ್ರ್ ಆಗಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ಯಾವುದು ಕೂಡ ಮುಂದೆ ಆಗೋದಲ್ಲ, ಅದು ಈಗಲೇ ಆಗ್ಬಿಡ್ಬೇಕಷ್ಟೇ. ಆಮೇಲೆ ಎಸ್ಪೆಷಲಿ ಈಗಿರೋ ಟೆಕ್ನಾಲಜಿಗೆ ನೀವು ಆ್ಯಕ್ಟ್ ಮಾಡಬೇಕಾ, ಒಂದು ಮೊಬೈಲ್ ಇಟ್ಕೊಂಡು ಆ್ಯಕ್ಟ್ ಮಾಡು ಅಷ್ಟೇ. ನಿಂಗೆ ಥಿಯೇಟ್ರ್ ಬೇಕಾ, ಯೂಟ್ಯೂಬ್ ಇದೆ ಇವಾಗ, ಹಾಕು, ನಾಳೆ ಅದನ್ನು ಯಾರೋ ನೋಡ್ಬೋದು, ಯಾರೋ ಕರಿಬೋದು ನಿನ್ನ. ಅಂದರೆ ಆ ಸೀಡ್ ಎಲ್ಲಿ ಬೀಳತ್ತೆ, ಎಲ್ಲಿ ಬೇಕಾದ್ರೆ ಆಗ್ಬೋದು, ಎಲ್ಲವೂ ಆ ಕ್ಷಣದಲ್ಲೇ ಆಗೋದು ಆ್ಯಕ್ಚುಲಿ ಅಂತ ನನ್ನ ಪ್ರಕಾರ. ಏನು ಹೇಳಿ, ಯಾವುದೋ ಒಂದು ಕಾಲದಲ್ಲಿ ತಾಜ್ ಮಹಲ್ ಕಟ್ಟರು, ಅದು ಆ ಕ್ಷಣದಲ್ಲೇ ಆಗಿರೋದು. ಅದು ನಾನು ಅದನ್ನು ನೋಡಿದ್ರು ಈ ಕ್ಷಣದಲ್ಲೇ ನೋಡೋದು, ನಾನು ಇವಾಗ ಕಲ್ಪನೆ ಮಾಡಿಕೊಂಡ್ರು ಈ ಕ್ಷಣದಲ್ಲೇ. ಸೊ ಪ್ರೆಸೆಂಟ್ ಈಸ್ ಸೋ ಇಂಪಾರ್ಟೆಂಟ್. ಸೊ ಆ ಪ್ರೆಸೆಂಟಲ್ಲಿ ನಮ್ಮ ಫುಲ್ ಎನರ್ಜಿ ಇರುತ್ತೆ ಅವಾಗ. ಮೇ ಬಿ ಮೈ ಪಾಸ್ಟ್ ಈಸ್ ಎಕ್ಸ್ಪೀರಿಯನ್ಸ್, ಮೈ ಫ್ಯೂಚರ್ ಈಸ್ ಇಮ್ಯಾಜಿನೇಷನ್, ಥಿಂಕಿಂಗು, ಆಸ್ಪಿರೇಷನ್ಸು, ಡಿಸೈರ್ಸು, ಗೋಲು. ಬಟ್ ಅದು ಎಲ್ಲಿ ಕಾರ್ಯಗತ ಆಗೋದು ಈ ಕ್ಷಣದಲ್ಲಿ ಅಷ್ಟೇ. ಹ್ಯಾವ್ ಟು ಸ್ಟಾರ್ಟ್ ಅಷ್ಟೇ. ಅನುಭವಿಸೋದು ಯಾವತ್ತೂ ಆ ಕ್ಷಣದಲ್ಲೇ, ಆ ಕ್ಷಣದಲ್ಲಿ ಬರೀಬೇಕು, ಆ ಕ್ಷಣದಲ್ಲಿ ಮಾಡಬೇಕು, ಆ ಕ್ಷಣದಲ್ಲಿ ಇದು ಮಾಡಬೇಕು. ಸೊ ಅದು ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಹಂಗೆ ಇತ್ತು ನನ್ನ ಮನೋಭಾವ. ಅದು ಏನೋ ಇನ್ನೋಸೆನ್ಸ್ ಅಂತಿರೋ, ಇಗ್ನೋರೆನ್ಸ್ ಅಂತಿರೋ, ನನಗೇನು ಗೊತ್ತಿರಲಿಲ್ವೋ ಪ್ರಪಂಚ. ಕೆಲವು ಸತಿ ಅನಿಸುತ್ತೆ, ನಮ್ಮ ತಾಯಿನೇ ಕೇಳ್ತಾರೆ, ಏನೇನೋ ಬರೀತೀಯ ನೀನು, ಏನೇನೋ ಮಾಡ್ತೀಯ, ಯಾರೋ ಇದೆಲ್ಲ ಮಾಡ್ತೀರೋ, ನೀನು ನೋಡ್ರಿ ಹಿಂಗಿದ್ಯಲ್ಲ ನೀನು ಅಂತ. ಎಲ್ಲ ಗಣೇಶ ಕೂತ್ಕೊಂಡು ಮಾಡಿಸ್ತೀಯ ನಿನ್ನ ಹತ್ರ ಅನ್ನೋರು. ಆ ಥರ ಕೆಲವು ಸತಿ ಹೆಂಗೆ ರಿಯಾಕ್ಟ್ ಮಾಡೋದು ಸರ್? ಯಾಕೆಂದರೆ ಇವತ್ತಿಗೂ ನಮ್ಮಲ್ಲಿ ಒಂದು ಭಾವನೆ ಇದೆ, ನನಗೇನೋ ಹೊಳಿತು ಅಂತೀವಿ ಹೊರತು ಕೆಲವು ಸತಿ ಹೊಳಿಯೋದದು. ಸೊ ಅದು ನಿಮ್ಮ ಇಷ್ಟೆಲ್ಲ ನೀವು ಆಚೆಗೆ ನಿಮ್ಮ ಬರವಣಿಗೆ ಮೂಲಕ ಒಂದು ಅಲೆನ ಎಬ್ಸಿದಿರಲ್ಲ, ಅದು ನೀವೇ ಯೋಚಿಸಿರೋದ, ಅದು ನಿಮಗೆ ಹೊಳೆದಿರೋದ? ಅಂದರೆ ಡ್ಯೂ ಬಿಲೀವ್ ದಟ್ ನಿಮ್ಮನ್ನು ಮೀರಿದ್ದು ಅದೇನೋ ಒಂದು ಪವರ್ ಇದೆ, ಅಲ್ಲಿಂದ ಡೌನ್ಲೋಡ್ ಆಗುತ್ತೆ, ಈ ಥರ ಎಲ್ಲ ಆಲೋಚನೆ? ಅಲ್ಲ, ಅದೆಲ್ಲ ಯೋಚನೆ ಮಾಡಿ ಏನೋ ಹಂಗಾಗಲ್ಲ, ಎಲ್ಲೋ ಬರುತ್ತೆ ಅಂತ ಕೂತ್ಕೊಂಡ್ರು ಬರಲ್ಲ ಅದು. ಅದು ಮತ್ತೆ ಇದಾಗತ್ತೆ, ಅದು ಮತ್ತೆ ಥಾಟ್ಸ್ ಆಗುತ್ತೆ. ನನ್ನ ಪ್ರಕಾರ ಎಲ್ಲಾಗತ್ತೆ ಅಂದರೆ, ನಾನು ಅದನ್ನು ಅನಲೈಸ್ ಮಾಡಿದ್ದೀನಿ. ಈಗ ಒಂದೇನೋ ಸೀನ್ ಬರಿಬೇಕು ಅಂದ್ಕೊಳ್ಳಿ, ಆ ಸೀನಲ್ಲಿ ಮೊದಲನೇದಾಗ ನಾನು ಆ ಕ್ಯಾರೆಕ್ಟರ್ನ 100% ಟ್ರೂತ್ ಹುಡುಕ್ಬೇಕು. ಆ ಕ್ಯಾರೆಕ್ಟರ್ನ ಫಾರ್ ಎಕ್ಸಾಂಪಲ್, ಒಂದು ಲವ್ವರ್ಸ್ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗ್ತಿದೆ ಅಂದರೆ, ಅವಳು ಇವನು ಲವ್ ಮಾಡ್ತೀಯಾಳೆ, ಆ ಲವ್ವು ಎಷ್ಟು ಪರ್ಫೆಕ್ಟು, ಆ ಅದು ಲವ್ವ ಏನಕ್ಕೋಸ್ಕರ ಲವ್, ಅದು ಒಂದು ಇನ್ಫ್ಯಾಚುಯೇಷನ್ ಲವ್ವ, ಒಂದು ಟಿಮಿಡ್ ಲವ್ವ, ಏನು ಹೇಳಿ, ಅಥವಾ ಏನೋ ಫುಲ್ ನಾಲೆಡ್ಜ್ ಇರೋ ಲವ್ವ. ಅವಾಗ ಅನ್ಸೋದು ಆ ಲವ್ ಅವಾಗ ಹುಡುಕಿ ಹೋದಾಗೆಲ್ಲ ಕ್ಯಾಲ್ಕುಲೇಷನಲ್ಲಿ ಲವ್ ಬರೋದೇ ಇಲ್ಲ. ಅದು ಕ್ಯಾಲ್ಕುಲೇಷನ್ ಎಂಡ್ಲೆಸ್. ಅದು ಇವ್ನು ಚೆನ್ನಾಗಿದ್ರೆ ನಾನು ಲವ್ ಮಾಡ್ತೀನಿ, ಈ ಥರ. ಆ ಲವ್ವನ್ನಿಬ್ಬರು ಸಂಭಾಷಣೆ ಬರೀಬೇಕು ಅಂದಾಗಲೂ ಕೂಡ ಆ ಎರಡನ್ನ ಹುಡುಕೊಂಡು ಡೆಪ್ತಿಗೆ ಹೋದಾಗ ಕೊನೆಗೆ ನಮ್ಮ ಕೈಲಿ ಆಗಲ್ಲ ಅಂದಾಗ ಒಂದು ಫ್ಲ್ಯಾಶ್ ಆಗುತ್ತೆ. ಅದು ಅಲ್ಲಿವರೆಗೂ ಥಾಟ್ ಪ್ರೋಸೆಸ್ ಇರಲೇಬೇಕು ನಮ್ಮದು. ಅದು ಕಷ್ಟನೋ ಇಷ್ಟನೋ ಗೊತ್ತಿಲ್ಲ, ಅಂದರೆ ಮಜ್ಜಿಗೆ ಕಡ್ದಾಗ್ಲೇ ಕಡ್ದು ಏನೋ ಬರುತ್ತೆ ನೋಡಿ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ ಅಲ್ವಾ. ಆ ಕಾಲದಲ್ಲೇ ಏನು ಹೇಳಿ, ಸಮುದ್ರ ಮಂಥನ ಅನ್ನೋದು ನಮ್ಮೊಳಗಡೆ ಆ ಮಂಥನ ಆದಾಗ ಅದೇನೋ ಹುಟ್ಕೊಳ್ಳುತ್ತೆ. ಅದು ಫ್ಲ್ಯಾಶ್ ಅನ್ಬೋದು ನೀವು, ಬಟ್ ಆ ಮಂಥನ ಇರಲೇಬೇಕು ಅಲ್ವಾ. ಪ್ರತಿಯೊಂದಕ್ಕೂ ಎನ್ಕ್ವೈರಿ ಇರಬೇಕು, ಏನೋ ಹುಡುಕಬೇಕು.
ಸೊ ಆ ಥರ ಅದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಮೇಲೆ ಹೋಗುತ್ತೆ. ಕೆಲವ್ರಿಗೆ ನನಗಿಷ್ಟು ಸಾಕಪ್ಪ ಅಂತಾರೆ, ಅದಕ್ಕೆ ಗೊತ್ತಿಲ್ಲ, ಅದು ಮೇ ಬಿ ಕರೆಕ್ಟ್ ಇರ್ಬೋದು ಅವ್ರಿಗೆ. ಕೆಲವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತಾರೆ, ಕೆಲವ್ರಿಗೆ ಇನ್ನೂ ಡೆಪ್ತ್ಗೆ ಹೋಗ್ತಾರೆ, ಅದನ್ನೂ ಎನ್ಕ್ವೈರಿ ಮಾಡ್ತಾರೆ. ಅದು ನನಗೆ ಅಂಥ ವ್ಯಕ್ತಿಗಳು ಕಂಡ್ರೆ ಭಾಳ ಇಷ್ಟ. ನಾನು ಇಲ್ಲಿಗೆ ನಿಲ್ಲಿಸ್ಬಿಟ್ನಲ್ಲ, ಅದ್ರದ್ದು ಇನ್ನೊಂದು ಸ್ಟೇಜ್ ಗೊತ್ತಾಗಿಲ್ಲಲ್ಲ ನನಗೆ, ನಾನು ಇನ್ನೂ ಕಲಿಬೇಕು, ಅದ್ರ ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೇಕು, ಆ ಥರ. ಸೊ ವಾಟ್ ನೆಕ್ಸ್ಟ್ ಅನ್ನೋದು. ವಾಟ್ ನೆಕ್ಸ್ಟ್ ಅಂತ ನಮ್ಮ ಯೋಗ್ಯತೆ ಇರೋರ್ಗೂ ವಾಟ್ ನೆಕ್ಸ್ಟ್ ಅಂತ ಹೋಗ್ತೀವಿ ಕ್ವಶನ್ಗಳು. ಅದಕ್ಕೆಲ್ಲೋ ಒಂದು ಕಡೆ ಆಮೇಲೆ ಏನೋ ನಮ್ಮ ಜ್ಞಾನ, ನಮ್ಮ ವಿವೇಚನೆ ಅದ್ರ ಮೇಲೆ ಎಲ್ಲೋ ನಿಲ್ಲುತ್ತದು. ಅದು ಅದ್ರ ಮೇಲೂ ಪುಷ್ ಕೊಡ್ತಿದ್ರೆ ಅಲ್ಲಿ ನಿನಗೆ ಗೊತ್ತಿಲ್ಲ ಕಣೋ, ಇದು ಅದು ಕರೆಕ್ಟು ಅಂತ ಕೊಡುತ್ತೆ. ಆ ಥರ ಏನೋ ಗೊತ್ತಿಲ್ಲ, ಆ ಥರ ಆಗ್ಬೋದೇನೋ. ಸತ್ಯಕ್ಕೆ ನಿಮಗೆ ಅರ್ಥ ಆಗಿರೋ ನನಗಿಷ್ಟು ನನಗನ್ಸಿರೋದು ಮೇ ಬಿ ನನ್ನ ಪ್ರೋಸೆಸ್ ಆಫ್ ವರ್ಕ್ ಹಂಗಿರ್ಬೋದೇನೋ. ಮೇ ಬಿ ನನ್ನ ಪ್ರಕಾರ ನಾನು ಹೇಳ್ತೀನಿ, ಜನರಲಿ ಅಲ್ಲ ಇದು, ನನ್ನ ಹಿಂಗೆ ವರ್ಕ್ ಆಗುತ್ತೆ ನನಗೆ ಅಂತ. ಸೊ ನೀವು ಮಾತು ಶುರು ಮಾಡಿದ್ದೆ, ಇನ್ನೂ ಹುಡುಕಾಟ ಅನ್ನೋದು ಕೊನೆವರೆಗೂ ಅದು ಕೊನೆ ಇಲ್ಲ, ನಿರಂತರ ಅದು ಅನ್ಸುತ್ತೆ ನನಗೆ. ಎಷ್ಟೋದ್ರೂ ಕೂಡ ನನ್ನ ಅನುಭವದಲ್ಲಿ ಇದುವರೆಗೂ ಇದೇ ಪರ್ಫೆಕ್ಟ್ ಅನ್ನಿಸಿ ಏನೋ ಮಾಡ್ತೀನಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೀವಿ. ಆಮೇಲೆ ಅನ್ಸುತ್ತೆ ಇಲ್ಲ ಇದಲ್ಲ, ಇನ್ನೇನೋ ಇದೆ, ಮತ್ತು ಅದು ತೋರಿಸುತ್ತೆ ಇದೆಲ್ಲ ಕಣೋ ಪರ್ಫೆಕ್ಟು, ನೆಕ್ಸ್ಟ್ ಇದೆ ನೋಡು ಅಂತ. ಸೊ ಮತ್ತೆ ಹುಡುಕಾಡೋದು, ಅದನ್ನೇನೋ ಮಾಡೋದು, ಆ ಥರನೇ. ನಾನು ಅದನ್ನು ನಿಮ್ಗೆ ಹೇಳ್ತೀನಿ, ಪೊಲಿಟಿಕಲ್ ಲೈಫಲ್ಲೂ ಅದೇ ಥರ ಆಯಿತು, ಸಿನಿಮಾ ಇದರಲ್ಲೂ ಅದೇ ಥರ ಆಯಿತು, ಸ್ಕ್ರಿಪ್ಟು ಸಿನಿಮಾ ಮೇಕಿಂಗಲ್ಲಿ ಅದೇ ಥರ ಆಯಿತು. ಅಂದರೆ ಈಗ ಐ ಥಿಂಕ್ ನೀವು ಕಾಶಿನಾಥ್ ಸರ್ ಜೊತೆಗಿದ್ದ ಫೇಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ಅಂದರೆ ರೈಟಿಂಗು ಆಲ್ ಆಫ್ ದ್ಯಾಟ್. ಅಲ್ಲಿಂದ ಸರ್ ಒಂದು ಮಾತಿದೆ, ಯಾರೋ ಕೇಳ್ತಾರಂತೆ, ಒಂದು ದೀಪ ಇರತ್ತೆ ಅವ್ರ ಹತ್ರ, ದೀಪ ಬರೀ 10 ಹೆಜ್ಜೆ ಇಡೋಕ್ಕೆ ಅಷ್ಟೇ ಅದು ಉರಿಯೋವಷ್ಟು ಎಣ್ಣೆ ಇರೋದು ಅಂತ, ಇಡೀ ದಾರಿ ಮೇ ಬಿ ಆಗಲ್ಲ ಅಂತ ಯಾರೋ ಹೆದರ್ಕೊಂಡು ನಿಂತಿರ್ತಾರಂತೆ. ಅವಾಗ ಇವ್ರು ಹೇಳ್ತಾರಂತೆ, ಫಸ್ಟ್ 10 ಹೆಜ್ಜೆ ಇಡು, ಆಮೇಲೆ ಮುಂದಿಂದೆಲ್ಲ ತಾನೇ ಕಾಣ್ತಾ ಹೋಗುತ್ತೆ ಅನ್ನೋದು. ಸೊ ಬಹುಶಃ ನಿಮ್ಮ ಕೇಸಲ್ಲಿ ಕಾನ್ಷಿಯಸ್ ಆಗಿ ಇಟ್ಟಿದ್ದಲ್ಲ ಹಂಗಿದ್ರೆ, ಅದು ಹಂಗೆ ಎಳ್ಕೊಂಡು ಹೋಗಿರೋದು, ಅದು ಮುಂದೆ ಹಾಗೆ ದಾರಿ ಓಪನ್ ಆಗ್ತಾ ಹೋಯ್ತಾ? ಈಗ ನಮಗೊಂದು ಇವಾಗ ಏನೋ ಕ್ರಿಯೇಟಿವ್ ಮಾಡ್ತೀವಿ, ಒಂದು ಸ್ಕ್ರಿಪ್ಟೇ ಮಾಡ್ತೀವಿ ಅಲ್ಲಿ. ನನಗನ್ಸೋದು ಏನು ಗೊತ್ತಾ, ತುಂಬ ಜನ ಹೇಳ್ತಾರೆ ಏನೋ ಹೇಗೆ ಒಳ್ಳೇದು ಕೆಟ್ಟದ್ದು ಅಂತ ಹೆಂಗೆ ನಿರ್ಧಾರ ಮಾಡೋದು, ನಾವು ಮಾಡಿದ್ದೆಲ್ಲ ನಮಗೆ ಚೆನ್ನಾಗಿ ಅನ್ಸತ್ತಲ್ವ, ಆ ಜನಕ್ಕೂ ಚೆನ್ನಾಗಿರ್ಬೇಕಂತಿಲ್ಲ. ಎಲ್ಲಿ ಏನು ಜನರ ಪಲ್ಸ್ ಹಿಡಿಯೋದು ಅಂತಾರಲ್ಲ, ಜನರ ಪಲ್ಸ್ ಹೆಂಗೆ ಹಿಡಿಯೋದು ಅಂತ ನಾನು ಅಂದ್ಕೊಂಡೆ. ಹೆಂಗೆ ಜನರ ಪಲ್ಸ್ ಹಿಡಿಯೋದು, ಹೆಂಗೆ ಜನರಿಗೆ ಇದೇ ಬೇಕು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದಾಗ ನಾನು ಒಂದಷ್ಟು ಸಿನಿಮಾಗಳು ನೋಡಬೇಕು, ಈ ಥರ ಸಿನಿಮಾಗಳು ಹಿಟ್ಟಾಗ್ತಿದ್ದಾವೆ, ಹೋಗಿ ಈ ಥರ ಟ್ರೆಂಡ್ ಇದೆ ಇವಾಗ ಅಂತ. ನನಗೆ ಹಂಗೆ ಅನ್ನಿಸ್ಲಿಲ್ಲ ಆ್ಯಕ್ಚುಲಿ. ನಾನು ಬೇರೆ, ಜನ ಬೇರೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ ಅವತ್ತಿಂದನೂ ಕೂಡ. ನಾನು ಥಿಯೇಟ್ರಲ್ಲಿ ಕೂತಿದ್ದೀನಪ್ಪ, ಇವಾಗ ನಾನು ಸಿನಿಮಾ ನೋಡ್ತಿದ್ದೀನಿ, ನನಗೇನು ಇಷ್ಟ ಆಗುತ್ತೆ, ಇಲ್ಲಿಂದ ನಾನು ಸ್ಟಾರ್ಟ್ ಆಗೋದು. ಎನಿ ರೈಟಿಂಗ್ ಆಗಲಿ ಇದಾಗಲಿ, ನಾನೇ ಫಸ್ಟ್ ಆಡಿಯನ್ಸು, ನಾನೇ ರೈಟ್ರು, ನಾನೇ ಕ್ರಿಟಿಕ್ಕು, ನಾನೇ ಕ್ರಿಯೇಟ್ರು, ಎವ್ರಿಥಿಂಗ್ ನಾನೇ. ಆ ಥರ ಅಲ್ಲಿ ನನಗೆ ಓಪನಿಂಗ್ ಸೀನು ಹಿಂಗೆ ಬರುತ್ತೆ, ಇದು ಬಂದು ಮಾಡಿದಾರಲ್ಲ, ಏನು ನೀನು ಸ್ಪೆಷಲ್ಲು, ಕರೆಕ್ಟು, ಏನು ಬೇರೆ ಏನು ಮಾಡ್ಬೋದು, ಹುಡುಕ್ತಾ ಹೋದರೆ ಕ್ರಿಯೇಟಿವಿಟಿಗೆ ಎಂಡ್ಲೆಸ್, ಅದು ಹುಚ್ಚತನ ಅನ್ನಿಸ್ಬೋದು ಅದು ನಿಮಗೆ. ಈಗ ಸುಮ್ಮನೆ ಸಿಂಪಲಾಗಿ ಹೇಳ್ಬೇಕಾದ್ರೆ, ನಾನು ನಿಮ್ಮನ್ನೊಂದು ಆ್ಯಂಗಲ್ ತೆಗಿಬೇಕು, ಮಿಡ್ ಶಾಟ್ ತೆಗಿಬೋದು, ಅದಕ್ಕಿಂತ ಹತ್ರ ಬರ್ಬೋದು, ಎಕ್ಸ್ಟ್ರೀಮ್ ಕ್ಲೋಸ್ ಶಾಟ್ ತೆಗಿಬೋದು, ಸ್ವಲ್ಪ ಲೋ ಆ್ಯಂಗಲ್ ಇಡ್ಬೋದು, ಎಷ್ಟಿದೆ ಅದರಲ್ಲಿ. ಸಜೆಷನ್ ಇಡ್ಬೋದು, ನೀವು ಯೋಚನೆ ಮಾಡ್ತಾ ಹೋಗಿ, ಯಾ 1000 ಇದೆ ಒಂದು ಶಾಟ್ ಇಡೋದ್ರಲ್ಲಿ. ಬಟ್ ನೀವು ಎಲ್ಲಿ ಲಿಮಿಟ್ ಆಗ್ತೀರಾ, ಯಾವ್ದು ಲಿಮಿಟ್ ಮಾಡೋದು ನಿಮ್ಮನ್ನು? ಎಗೈನ್ ಆ ಕತೆ ಬರುತ್ತೆ, ಆ ಸ್ಟೋರಿ ಬರುತ್ತೆ, ನೀವು ಏನು ಎಮೋಷನಲ್ ಆಗಿದ್ದೀರಾ ಅದೇ ಹೇಳುತ್ತೆ ಅವಾಗ ಶಾಟ್ನ. ನೀವು ಎಮೋಷನಲ್ ಆಗಿದ್ದರೆ ನಾನು ಇಡಬೇಕು, ಅದನ್ನು ನನಗೆ ಗೈಡೆನ್ಸ್ ಬೇಕಾಗಿಲ್ಲ. ಅವಾಗ ಜಾಲಿಯಾಗಿದ್ದೀರಾ, ನನಗೆ ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ, ಅದು ಏನೋ ಅದು ಕಲ್ತು ಮಾಡೋದಲ್ಲ, ಅದು ಆ್ಯಕ್ಚುಲಿ ಇಟ್ ಈಸ್ ಎ ಫೀಲ್. ಆ್ಯಕ್ಚುಲಿ ಅದೇ ಪಾಠ ಹೇಳ್ಕೊಂಡು ಹೋಗುತ್ತೆ. ಕೆಲವು ಕಡೆ ನಿಮ್ಮ ಎಕ್ಸ್ಪ್ರೆಷನ್ ಗೊತ್ತಿರೋಂಗೆ ಬೇರೆ ಥರ ತೋರಿಸ್ಬೇಕು, ಅವಾಗ ಬ್ಯಾಕ್ ಶಾಟ್ ಇಟ್ಬಿಟ್ಟು ನಿಮ್ಮ ಎಕ್ಸ್ಪ್ರೆಷನ್ ಅವಾಯ್ಡ್ ಮಾಡಿ, ಅಥವಾ ಸಿಲೋಟಲ್ಲಿ ಇಟ್ಟು ಡಾರ್ಕ್ ಮಾಡಿ ನೀವು ಕೂತಿರ್ತೀರ, ಟಪ್ ಒಂದು ಲೈಟ್ ಆದಾಗ ಕಣ್ಣೀರು ಒರೆಸ್ಕೊತೀರಾ. ಸಮಥಿಂಗ್ ನಾನು ಹೇಳ್ತಿರೋದು ಆ ಥರ ಏನು ಹೇಳಿ, ಅದು ಗೈಡ್ ಮಾಡುತ್ತೆ ನಮ್ಮನ್ನು ಅಂತ. ಅಂದರೆ ನನಗೆ ಅವಾಗ ಅನಿಸಿದ್ದೇನೆಂದರೆ, ಎಷ್ಟು ಹಾನೆಸ್ಟಾಗಿ ಹೋಗ್ತೀವೋ ನಾವು. ಹಾನೆಸ್ಟಿ ಅನ್ನೋದು ತುಂಬ ಕಷ್ಟ, ಹೇಳೋದು ಈಸಿ ಅದು ಏನೋ. ಅದಕ್ಕೊಂದು ನಾನು ಹೇಳೋದು ಅರ್ಥವಾಗ್ತಿದೆಯಲ್ಲೋ, ನಾನೇನೋ ಕೆಲಸ ತುಂಬ ಏನೇನೋ ಓವರಾಗಿ ಮಾತಾಡ್ತೀನಿ ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಬರು ಭಾಳ ಚೆನ್ನಾಗಿ ಹೇಳೋರು, ಆ್ಯಕ್ಚುಲಿ ಕಾನ್ಷಿಯಸ್ ಮೈಂಡ್ಗಳು ತುಂಬ ಇದ್ದಾವೆ, ಸಬ್ ಕಾನ್ಷಿಯಸ್ ಮೈಂಡ್ ಒಂದೇ ಇರೋದು ಅಂತ. ನನಗೆ ಅವಾಗ ಏನದು ಸಬ್ ಕಾನ್ಷಿಯಸ್ ಮೈಂಡ್ ಒಂದೇ ಅಂದರೆ ಏನು ಅಂತ ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡೋರು. ಈಗ ನಾನೊಂಥರ ಯೋಚನೆ ಮಾಡ್ತೀನಿ, ನೀವೊಂಥರ ಯೋಚನೆ ಮಾಡ್ತಿದ್ದೀರಾ, ಮಾತಾಡ್ಬೇಕಾದ್ರೆ ನಂದು ಯೋಚನೆ ಎಲ್ಲೋ ಹೋಗ್ತಿರೋದು, ನಿಮ್ದು ಯೋಚನೆ, ನೋಡೋರು ಒಂದು ಯೋಚನೆ ಏನೋ ಮಾಡ್ತಿರ್ತಾರೆ. ಬಟ್ ಒಂದು ಥಿಯೇಟ್ರಲ್ಲಿ ಕೂರಿಸಿ ಒಂದು ಸಿನಿಮಾ ತೋರಿಸಿ, ಒಂದು ಎಮೋಷನಲ್ ಸಿನಿಮಾ ತೋರಿಸಿ, ಒಂದು ಏನೋ ಒಂದು ಫೀಲ್ ಬಂದಾಗ ನಿಮ್ಮನ್ನು ನೋಡ್ರೆ ನೀವು ಫೀಲ್ ಆಗ್ತಿರ್ತೀರ, ನಾನು ಫೀಲ್ ಆಗ್ತಿರ್ತೀನಿ, ಅಲ್ಲಿರೋನು ಫೀಲ್ ಆಗ್ತಿರ್ತಾನೆ. ಅಥವಾ ಒಂದು ಏನೋ ಒಂದು
ಏನು ಹೇಳಿ ಒಂದು ಫೆರೋಷಿಯಸ್ ಸೀನು, ಯಾವುದೋ ಒಂದು ಹುಡುಗಿಗೆ ಇದಾಗ್ತಿದೆ, ಯಾರೋ ಹುಡುಗ ಬಂದ, ಯಾರೋ ಹೀರೋ ಬಂದ ಕಾಪಾಡೋಕ್ಕಂದ್ರೆ ಆ ಮೂಡ್ ಹೆಂಗಿರ್ತಂದ್ರೆ ಒಡಿ ಬಿಸಿಲು ಬಂದ ಅಂತ. ಇದು ಸಬ್ ಕಾನ್ಷಿಯಸ್ ಅಂತ ಅವ್ರು ಹೇಳೋದು. ಆ್ಯಕ್ಚುಲಿ ಅಂದ್ರೆ ಎಲ್ಲರೂ ಒಂದೇ ಎಮೋಷನ್ ಕನೆಕ್ಟ್ ಒಂದೇ ಎಮೋಷನಲ್ ಕನೆಕ್ಟ್ ಆಗ್ತಾರೆ. ಅದು ಏನು ಹೇಳಿ ಕಾನ್ಷಿಯಸ್ ಮೈಂಡಿಂದ, ಆ ಥಾಟಿಂದ ಸ್ವಲ್ಪ ಕೆಳಗಿಳಿದಾಗ ಸಬ್ ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಇದೆ, ಅದಕ್ಕಿನ್ನ ಕೆಳಗೆ, ಅದಕ್ಕಿನ್ನ ಡೆಪ್ತು ಏನೇನೋ ಇದೆ ಅಂತಾರೆ. ನಮಗೂ ಈ ಸಿನಿಮಾದಲ್ಲಿ ಗೊತ್ತಿರೋದು ಅಷ್ಟು. ಓಕೆ, ಸಬ್ ಕಾನ್ಷಿಯಸ್ಲಿ. ಸೊ ಅದು ಎಲ್ಲಿ ಸಿಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಹಾನೆಸ್ಟಾಗಿ ವರ್ಕ್ ಮಾಡಿದಾಗ. ಏನು ಹೇಳಿ ಆನೆಸ್ಟಿ ಅಂದ್ರೆ ಏನು ಸರ್? ಅಂದ್ರೆ ಹಾನೆಸ್ಟಿ ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ ಅಂದಾಗ ನಾನು ಸ್ಕ್ರಿಪ್ಟ್ ಬಿಡಬೇಕು. ಆ್ಯಕ್ಚುಲಿ ಮೇ ಬಿ ಅದು ಉಚಿತನ ಅನ್ಸ್ಬೋದು ಯಾರಿಗಾರ. ನನಗೊಬ್ರು ಹೇಳೋರು, ಡಾಕ್ಟ್ರು ಅಂತ ನನ್ನ ಜೊತೆಲಿದ್ದರು, ರಘು ಅಂತ ಒಬ್ಬರಿದ್ದರು, ಈ ಮುರಳಿ ಇವರೆಲ್ಲ ಇದ್ದರು ನನ್ನ ಜೊತೆ. ನಾನು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನನಗೆ ರೇಗ್ಸೋರು. ನೀನು ಹೆಂಗೆ ಗೊತ್ತೇನೋ, ನೀನೇ ಕಟ್ಟಾಕೊಂಡು, ನೀನೇ ಚಾಟಿ ತಗೊಂಡು, ನೀನೇ ಹೊಡಿಸ್ಕೊತಾ ಇರ್ತೀಯ, ಹೊಡಿತಾ ಇರ್ತೀಯ, ಅಷ್ಟು ಟಾರ್ಚರ್ ಮಾಡ್ಕೊತೀಯಲ್ಲೋ ಅಂತ. ಅದು ಅವ್ರಿಗೆ ಟಾರ್ಚರ್ ಅನ್ಸೋದು. ನನಗೆ ಹಂಗೆ ಅನ್ನಿಸ್ತಿರ್ಲಿಲ್ಲ. ನನಗದು ಇನ್ನೂ ಇಲ್ಲ, ಇಷ್ಟೇ ಸಾಲದು, ಇನ್ನೇನೋ ಬೇಕು, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅನ್ನೋದಿದೆಯಲ್ಲ, ಅದು ಗೊತ್ತಿಲ್ಲ. ಆಮೇಲೆ ಇದ್ರ ಮೇಲೆ ಏನೂ ಮಾಡೋಕ್ಕಾಗೋದೇ ಇಲ್ವಾ ಅಂತ ಕೇಳ್ತಿದ್ದೆ. ಇದೇನಾ ಮ್ಯಾಕ್ಸಿಮಮ್ಮು, ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ವಾ, ಓಕೆ ಅಂತ, ಈ ಥರ. ಸೊ ಇದೆಲ್ಲ ಯಾವ ಫೇಸ್ ಸರ್? ಅಂದ್ರೆ ನಿಮ್ಮ ಡೈರೆಕ್ಷನ್ ಸ್ಕ್ರಿಪ್ಟ್ ಮಾಡ್ಬೇಕಾರೆ, ಆ ಟೈಮಲ್ಲಿ ಎಸ್ಪೆಷಲಿ ಸ್ಕ್ರಿಪ್ಟ್ ಮಾಡ್ಬೇಕಾರೆ ಎಲ್ಲಾನು ಸೇಮ್, ಎಲ್ಲ ಸ್ಕ್ರಿಪ್ಟಲ್ಲೂ ಅಷ್ಟೇ. ಅದೇ ಥರ ಇವಾಗ ಏನೋ ನಮ್ಮ ಓಮ್ ಮಾಡ್ಬೇಕಾರೆ ಅದೇ ಜ್ಞಾಪಕ ಬಂತು. ಒಂದು ಇದಿದೆ, ಫುಲ್ ಸ್ಕ್ರಿಪ್ಟ್ ಆಗಿತ್ತು, ರೀಡಿಂಗ್ ಕೊಟ್ಟೆ, ಎಲ್ಲ ಓಕೆ ಆಯಿತು. ನಾನು ಒಂದು ತಿಂಗಳು ಟೈಮ್ ಕೇಳಿದೆ, ಒಂಚೂರು ನನಗೇನೋ ಡೌಟ್ಸ್ ಇದೆ ಅಂತ ಮಾಡ್ತಾಯಿದ್ದೆ. ಒಂದು ಸತಿ ವರ್ಧಣ್ಣ ಅವ್ರ ಅಣ್ಣ, ಅವರು ಬ್ರದರ್ ವರ್ಧಣ್ಣ ಕರೆದ್ರು. ಯಾಕೆ ಎಲ್ಲ ಕರೆಕ್ಟಾಗಿತ್ತಲ್ಲ, ಎಲ್ಲ ಕರೆಕ್ಟಾಗಿ ಹೇಳಿದ್ರಲ್ಲ, ಏನಾಗಿದೆ, ಯಾಕೆ ಟೈಮ್ ತೊಗೊತಾ ಇದ್ದೀರಾ ಅಂತ. ಇಲ್ಲ ಸರ್, ನನಗೊಂದು ಚೂರು ಡೌಟ್ ಅನ್ನಿಸ್ತಾ ಇದೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಅವ್ರು ಎಷ್ಟು ಸ್ಕ್ರಿಪ್ಟ್ಗಳು ನೋಡಿರೋರು ಅವ್ರು. ನನಗೆ ಗೊತ್ತು ನೀವು ಎಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಅಂದರು. ಸರ್ ಎಲ್ಲಿ ಸರ್? ನೀವು ಆ ಓ ಗುಲಾಬಿ ಸಾಂಗ್ ಬರುತ್ತಲ್ಲ, ಅಲ್ಲಿ ನಿಮ್ಗೆ ಡೌಟ್ ಇದೆಯಲ್ವಾ ಅಂದರು. ಹೌದು ಸರ್, ಇಲ್ಲಿವರೆಗೂ ಹಿಂಗೆ ಎತ್ಕೊಂಡು ಹೋಗ್ತೀನಿ ಸರ್ ಸಿನಿಮಾನ. ಅವಳು ಲವ್ ಬಿದ್ದುಬಿಡ್ತಾಳೆ, ಅವರಿಬ್ಬರು ಲವ್ ಮಾಡಿಬಿಡ್ತಾಳೆ, ಅವಳು ಲವ್ವಲ್ಲಿ ಬಿದ್ದುಬಿಡ್ತಾಳೆ, ಅಲ್ಲಿಂದ ಎಲ್ಲೋ ಡ್ರಾಪ್ ಆಗೋಗ್ತಾ ಇದೆ ಅನ್ನಿಸ್ತಾ ಇದೆ ಸರ್ ಅಲ್ಲಿಂದ ಅಂತ. ಇಲ್ಲ, ನೀವು ತಲೆ ಕೆಡಿಸ್ಕೊಂಬಿಡಿ, ಅದು ಅಲ್ಲಿವರೆಗೂ ಜನ ಕಥೆನ ಹಿಡ್ಕೊಂಬಿಟ್ಟಿರ್ತಾರೆ, ಅಲ್ಲಿ ಅವಳು ಲವ್ ಮಾಡಿದಾಗ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಇರುತ್ತಲ್ಲಿ ಅಂತ ಕರ್ಕೊಂಡು ಹೋಗುತ್ತೆ, ತಲೆ ಕೆಡಿಸ್ಕೊಂಬಿಡಿ ಅಂದರು. ಆಮೇಲೂ ಕೂಡ ಒಬ್ಬ ಯಾರೋ ಹೊಟ್ಟೆ ಓಪನ್ ಆಗಿರೋ ಒಂದು ತಂದು ಅಲ್ಲೊಂದು ಶಾರ್ಟ್ ಹಿಂಗೆ ಇಟ್ಟು ಅವ್ನು ಜೈಲಲ್ಲಿ ಹಿಂಗೆ ಓಪನ್ ಮಾಡ್ತಾನೆ. ಆ ಟೈಮಲ್ಲಿ ಇನ್ನೇನು ಲವ್ ಆಯ್ತು ಅವಳಿಗೆ ಅನ್ನೋಷ್ಟರಲ್ಲಿ ನೋಡು ಹೊಟ್ಟೆ ಬಗದು ಬಿಟ್ಟಿದ್ದಾನ ಸತ್ಯ, ಅವನ್ನ ಬಿಡೋದೇ ಇಲ್ಲ ಅಂತ ಒಂದೇನೋ ಪುಷ್ ಕೊಟ್ಟು ಸಾಂಗ್ ಓಪನ್ ಮಾಡಿ, ಸೊ ನೆಕ್ಸ್ಟ್ ಏನೋ ಇದೆ ಅಂತ ಎಲ್ಲೂ ಡ್ರಾಪ್ ಆಗಬಾರ್ದು ಅಂತ. ಈ ಥರದ್ದು. Wake up to fresh ideas. Repose. ಸೊ ಮೊದಲಿಂದಲೂ ಹಂಗಿದ್ರೆ ನಿಮ್ಮ ಇದು ಇನ್ನೂ ದ ಬೆಸ್ಟ್ ಇಸ್ ಯೆಟ್ ಟು ಕಮ್, ಇನ್ನೂ ಇದರಲ್ಲೇನೋ ಇದೆ ಅಂತ, ಇಷ್ಟಕ್ಕೆ ಸಾಕು ಅಂತ ಅಂದಿಲ್ಲ ನೀವು? ಅಲ್ಲ ಎಲ್ಲರೂ ಹಂಗೆ, ತುಂಬ ಜನ ಎಲ್ಲ ಸ್ಕ್ರಿಪ್ಟು, ಗ್ರೇಟೆಸ್ಟು ಫಿಲಮ್ ಮೇಕರ್ಸು, ರೈಟರ್ಸು ಎಲ್ಲ ಅದರೊಳಗಡೆ ಹೋರಾಡಿರ್ತಾನೆ. ನೀವು ನನ್ನ ರೈಟ್ರಾಗಿ ಕೇಳಿಸಿದಕ್ಕೆ ನಾನು ಹೇಳಿದೆ, ಐ ಆಮ್ ನಾಟ್ ಟೆಲ್ಲಿಂಗ್, ಆ್ಯಕ್ಚುಲಿ ಐ ಆಮ್ ನಾಟ್ ಕಂಪೇರಿಂಗ್ ಆಲ್ಸೋ. ನೀವು ನನ್ನನ್ನು ನೀವು ಹುಡುಕ್ತಾ ಇದ್ದೀರಲ್ಲ, ಅದಕ್ಕೆ ನನ್ನ ಸ್ಟೈಲ್ ಆಫ್ ವರ್ಕ್ ಹೇಳಿದೆ. ಹೌದು ಸರ್. ಸರ್, ಇಷ್ಟು ಸಕ್ಸಸ್ಫುಲ್ ಸಿನಿಮಾಗಳನ್ನು ಕೊಟ್ಟಿರೋ ಡೈರೆಕ್ಟ್ರಾಗಿ, ಪ್ರತಿ ಸತಿ ಡೈರೆಕ್ಟ್ರಾಗಿ ನೀವು ಹೆದರೋದೆಲ್ಲಿ? ಯಾಕಂದರೆ ಹೇಳ್ತಾರಲ್ಲ, ಯಶಸ್ಸು ಅನ್ನೋದು ಯಾವಾಗ ನಿಜವಾದ ಯಶಸ್ಸು ಅಂದರೆ ನೆಮ್ಮದಿ ಇರಬೇಕಲ್ಲಿ ಅಂತ. ಯಾಕೆಂದರೆ ಕೆಲವು ಸತಿ ಯಶಸ್ಸೇ ನಿಮಗೊಂದು ಬಂಗಾರದ ಪಂಜರ ಆಗಿರುತ್ತೆ. ಯಾಕಂದರೆ ಪ್ರತಿ ಸತಿ ಜನ ಇವತ್ತಿಗೂ ಐ ಆಮ್ ಶೋರ್ ಸರ್, ನಿಮ್ಮಂಥ ಒಂದು ಜನಿನಲ್ಲಿ ನೋಡ್ಕೊಂಡು ಬಂದಿರೋರು, ನಾನು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಕೇಳಿದ್ದೆ, ಆಸ್ಕ್ ಎನಿಥಿಂಗ್ ಟು ಒಪಿ ಸರ್ ಅಂತ. ಒಂದಷ್ಟು ಜನ ಮತ್ತೆ ಓಮ್ ಮಾಡ್ತೀರಾ, ವಿಶ್ ಪಾರ್ಟ್ 2 ಯಾವಾಗ, ಮತ್ತೆ ಸೂಪರ್ ಯಾವಾಗ? ಅಂದರೆ ನಿಮ್ಮ ಸಾಧನೆಗಳೇ ನಿಮಗೆ ಮುಳ್ಳಾಗಿ ಕೆಲವು ಸತಿ ದಿನ ಬಂದು ಚುಚ್ತಾ ಇರುತ್ತಾ, ಅಥವಾ ಅದನ್ನು ನೀವು ಯಾವ ಥರ ನೋಡ್ತೀರಾ? ಹೌ ಡು ಯು ಲಿವ್ ಅಪ್ ಟು ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಅನ್ನೋದು? ಇಲ್ಲಪ್ಪ, ನಾನು ಅದಕ್ಕೋಸ್ಕರ ನಾನು ಬದುಕೋದು ಇಲ್ಲ, ಅದಕ್ಕೋಸ್ಕರ ಕೆಲಸನೂ ಮಾಡಲ್ಲ. ನಿಜವಾಗ್ಲೂ ಅದು ನನ್ನ ಕಾಡೋದು ಇಲ್ಲ. ಮೇ ಬಿ ನನ್ನ ಅಹಂಕಾರ ಅಂತಿರೋ, ಇಗ್ನೋರೆನ್ಸ್ ಅಂತಿರೋ, ಅಥವಾ ನನ್ನ ಗುಣನೇ ಅದು ಅಂತಿರೋ, ಆ ಥರ ಅಲ್ಲ. ನನಗೆ ಒಂದು ಮಾಡಿದ್ದೀನಿ, ನೆಕ್ಸ್ಟ್ ಏನು ಮಾಡಬೇಕು ಅಂತಷ್ಟೇ. ನನಗೆ ನಾನೇ ಚಾಲೆಂಜು, ನನಗೆ ನಾನೇ ಕ್ರಿಟಿಕ್ ಅಷ್ಟೇ. ನಾನು ಜಾಸ್ತಿ ಹೊರಗಡೆ ನನಗೆ ಪ್ರೆಷರ್ ತೊಗೊಳ್ಳೋದು, ಏನೋ ಎಕ್ಸ್ಪೆಕ್ಟೇಷನ್, ನನಗೆ ಇವತ್ತವರೆಗೂ ಆ ಭಯ ಕಾಡಿಲ್ಲ. ನನಗೆ ಫಸ್ಟ್ ಸಿನಿಮಾ ಎಷ್ಟು ಭಯ ಕಾಡಿದ್ಯೋ ಇವತ್ತು ಆ ಭಯಗಳು ಬೇರೆ. ನಾನು ಸ್ಕ್ರಿಪ್ಟ್ ಕರೆಕ್ಟಾಗಿ ಮಾಡ್ತೀನಿ, ನಾನು ಹೇಳೋ ವಿಷಯ ಕರೆಕ್ಟಾಗಿದೆಯಾ, ಇದು ಫ್ಲೋ ಕರೆಕ್ಟಾಗಿದೆಯಾ, ಏನು ಹೇಳಿ, ಆ ಕತೆ ಒಳಗಡೆ ಹೋದಾಗ. ಈಗ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಬೇಕು ಅಂದರೆ, ಸ್ಕ್ರಿಪ್ಟ್ ಮಾಡೋಕ್ಕೆ ಮುಂಚೆ ನಾನು ಯೋಚನೆ ಮಾಡೋದೇನೆಂದರೆ, ಈಗಿನ ಸಮಾಜಕ್ಕೆ ನಾನು ಹೇಳ್ತಿರೋದು ಬೇಕಾ ಅಂತ ಫಸ್ಟ್ ಯೋಚನೆ ಮಾಡ್ತೀನಿ. ಏನು ಹೇಳಿ, ಈಗ ರಿಲೆವೆಂಟಾ ಇದು, ಈಗೇನು ನಡೀತಾ ಇದೆ, ಏನು ಹೇಳಿ,
ಆ ಥರ ಅದನ್ನು ಈ ಸ್ಟೈಲ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಕಮರ್ಷಿಯಲಾಗಿ ಹೆಂಗೆ ಹೇಳೋದು, ಲೇಮ್ಯಾನ್ಗೂ ಅರ್ಥ ಆಗಬೇಕು, ಎಲ್ರಿಗೂ ಅರ್ಥ ಆಗಬೇಕು, ಅದರೊಳಗಡೆನೋ ಒಂದು ವಿಶೇಷವಾಗಿ ಹೇಳಬೇಕು, ಅದರೊಳಗೆ ಇಷ್ಟೊಂದು ವಿಷಯ ಹೇಳಬೇಕು, ಅದು ಹೊರೆನೂ ಆಗಬಾರ್ದು, ಇದೆಲ್ಲ ಇರುತ್ತೆ. ಬಟ್ ಆದರೂ ಜಾಸ್ತಿ ಹೇಳೋಕೆ ಹೋಗಿರ್ತೀನಿ ಕೆಲವು ಸತಿ. ಎಸ್ಪೆಷಲಿ ರೀಸೆಂಟಾಗಿ ಬಂದಿದ್ದ ಸಿನಿಮಾ. ಹೌದು. ಅದು ಏನಂದರೆ ನೋಡಿ, ಅದೇನೆಂದರೆ ನಾವು ಎಲೆಕ್ಷನ್ ಟೈಮಲ್ಲಿ ಮಾಡಬೇಕಾಗಿತ್ತು, ಎಲೆಕ್ಷನ್ಗೆ ಮುಂಚೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಯಾಕಂದ್ರೆ ಆ ಟೈಮ್ಗೆ ಅದು ತುಂಬ ಜಾಸ್ತಿ ಇದಾಗಿರೋದು. ಸೊ ಆಮೇಲೆ ಅದಕ್ಕೊಂದು ಕ್ಲೈಮ್ಯಾಕ್ಸ್ ಮಾಡಿದ್ವಿ, ಆಮೇಲೆ ಅದು ಡಿಲೇ ಆಗ್ತಾ ಹೋಯಿತು. ಆಮೇಲೆ ಪ್ಯಾನ್ ಇಂಡಿಯಾ ಬಂತು, ಅವಾಗ ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಸ್ಟಾರ್ಟ್ ಆಯಿತು. ಆಮೇಲೆ ಅದ್ರ ಕಲ್ಪನೆಗಳೇ ಬೇರೆ ಆಯಿತು. ಆಮೇಲೆ ಅದೊಂದು ವರ್ಲ್ಡ್ ಕ್ರಿಯೇಟ್ ಆಯಿತು. ಆ ವರ್ಲ್ಡಲ್ಲಿ ಇದನ್ನು ತೊಗೊಂಡೋಗೋಣ ಸೈಕಲಾಜಿಕಲಿ, ಆ ಥರ ಏನೇನೇನೋ ಆಯ್ತದೆ ಆ್ಯಕ್ಚುಲಿ. ಸೊ ಮೊದಲೆಲ್ಲ ಆದರೆ ನಿಮಗೆ ಒಂದು ಒಳ್ಳೆ ಕತೆ ಕೊಡಬೇಕು, ಒಂದು ಹಿಟ್ ಸಿನಿಮಾ ಕೊಡಬೇಕು, 100 ಡೇಸ್ ಅನ್ನೋದು ಇರ್ಬೋದಿತ್ತೇನೋ. ಆದರೆ ಇವತ್ತು ಈ ಪ್ಯಾನ್ ಇಂಡಿಯಾ, ಐ ಥಿಂಕ್ ನೀವೆಲ್ಲೋ ಒಂದು ಕಡೆ ಪ್ಯಾನ್ ಇಂಡಿಯಾ ವರ್ಡ್ ಬರೋಕ್ಕೂ ಮುಂಚೆನೂ ಬಹುಶಃ ನೀವು ಪ್ಯಾನ್ ಇಂಡಿಯಾಗೆ ರಿಲೆವೆಂಟ್ ಆಗಿರೋ ಸಬ್ಜೆಕ್ಟ್ಸ್ಗಳನ್ನು ಕೊಟ್ಬಿಟ್ಟಿದ್ರಿ, ಜನ ಬೇರೆ ಇಂಡಸ್ಟ್ರಿಯಿಂದನೂ ತೊಗೊಂಡ್ರು. ಬಟ್ ಇವತ್ತು ಅದು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ, ಅದೊಂದು ಪ್ರೆಷರ್ ಆಗತ್ತಾ ನಿಮ್ಮಂಥ ಒಂದು ಜರ್ನಿನ ನನಗೆ ನೋಡ್ಕೊಂಡು ನಿಜ ಬಂದಿರೋದು? ಹೇಳಬೇಕು, ನನಗೆ ಯಾವತ್ತೂ ಸಿನಿಮಾ ಪ್ರೆಷರ್ ಆಗಿಲ್ಲ. ಫಸ್ಟ್ ಸಿನಿಮಾಯಿಂದ ಇವತ್ತವರೆಗೂ ಕೂಡ. ಆಮೇಲೆ ನನಗೆ ಓವರ್ ಎಕ್ಸ್ಪೆಕ್ಟೇಷನ್ನು ಇಲ್ಲ. ನಾನು ಹೇಳ್ತೀನಿ ಕೇಳಿ, ನಾನು ವರ್ಕ್ ಮಾಡೋದೇ ನನ್ನ ಫಸ್ಟ್ ಧ್ಯೇಯ ಏನಂದರೆ, ಪ್ರೊಡ್ಯೂಸರ್ ಹಾಕಿರೋ ದುಡ್ಡು ಸೇಫಾಗಿ ಅವ್ರಿಗಷ್ಟು ಹೋಗ್ಬಿಡ್ಬೇಕು, ಜನ ಬಂದು ಟಿಕೆಟ್ ಕೊಟ್ಟು ನೋಡೋರಿಗೆ ಅವ್ರಿಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ. ಇದೆರಡು ನನ್ನ ಫಸ್ಟ್ ಕ್ರೈಟೀರಿಯಾ. ಇದ್ರ ಮಧ್ಯದಲ್ಲಿ ಇದೆರಡೂ ಸ್ಯಾಟಿಸ್ಫೈ ಮಾಡಿ ನಾನೇನಾರ ಹೇಳೋ ವಿಷಯ ಇದೆಯೇನಾರು ಹೆಲ್ಪ್ಫುಲ್ ಆಗುತ್ತಾ, ಟೇಕ್ ಅವೇ ಏನು ಜನಕ್ಕೆ ತೊಗೊಂಡೋಗ್ಬೇಕಾರೆ ಏನಾರು ಹೇಳೋಕ್ಕೆ ಸಾಧ್ಯ, ನನ್ನ ಮಾಧ್ಯಮ ನಾನು ಯೂಸ್ ಮಾಡ್ಕೊಂಡು ಏನು ಹೇಳ್ಬೋದು ಈ ಕಥೆಯಲ್ಲಿ, ಇಷ್ಟೇ ನಾನು ನೋಡೋದು. ಅಷ್ಟೇ. ಸರ್, ನಿಮ್ಮ ಡೈರೆಕ್ಷನಲ್ಲಿ ತುಂಬ ಸ್ಕ್ರೀನ್ ಪ್ಲೇ ಉಲ್ಟಾ ಸೀದಾ ಇರುತ್ತಲ್ಲ, ಐ ಥಿಂಕ್ ಅದರ ಪಯನಿಯರ್ ನೀವೇ. ಅಂದರೆ ಫಸ್ಟು ಶುರು ಮಾಡಿದ ಆ ಥರ. ಅದಕ್ಕೇನು ಸರ್, ಏನೋ ಹೊಸದಾಗಿ ಕೊಡ್ಬೇಕಂತ ಶುರುವಾಗಿದೆ ಅದು? ಇಲ್ಲ, ಇವಾಗ ನಾನೇ ಅದೇ ಹೇಳಿದ್ದು. ನಾನು ಇವಾಗ ನೋಡ್ತಾ ಇದ್ದೀನಿ, ನಾನು ಒಂದು ಸೀನ್ ಆದಮೇಲೆ ನನಗೆ ಎರಡನೇ ಸೀನು ಎಲ್ಲ ಏನದು ಗೊತ್ತಾಗ್ತಾ ಇದೆ ನನಗೆ ಅಂತ ನನಗೆ ಅನ್ಸೋದು. ಹೀರೋಯಿನ್ ಲವ್ ಮಾಡ್ತಾರೆ, ನೆಕ್ಸ್ಟ್ ಪಾರ್ಕಲ್ಲಿ ಕಟ್ ಮಾಡೋರು ಹಿಂಗೆ ಹೋಗ್ತಾರೆ, ಇಲ್ಲೇನೋ ಕಿಕ್ ಬೇಕಿಲ್ಲಿ, ಹಿಂಗೆ ಹಾಕಿದ್ರೆ ಹೆಂಗದು ಅಂತ, ಹಿಂಗೆ ತಿರುಗಿಸಿದ್ರೆ ಹೆಂಗೆ, ಇಲ್ಲೇನಾರ ಕಿಕ್ ಕೊಡುತ್ತಾ, ಇದು ಮಜಾ ಕೊಡುತ್ತಾ, ಈ ಟ್ವಿಸ್ಟ್ ಮಾಡಿದ್ರೆ ಹೆಂಗೆ, ಇದಕ್ಕಿದೆ ಹಿಂಗೆ ಆಯ್ತಪ್ಪ ಹಿಂಗೆ, ಆ ಥರ ಈ ವಿಷಯಲ್ಲಿ ಇಂಟರ್ವಲ್ ಏನು ಮಾಡೋದು, ಆ ಕತೆಗೂ ಅದಕ್ಕೆ ಸಂಬಂಧನೇ ಇಲ್ಲ. ಒಂದು ಸತಿ ಪಟ್ ಅಂತ ಅನ್ನಿಸ್ತು, ಇಂಟರ್ವಲ್ ಸುಮ್ಮನೆ ಹಂಗೆ ಮಾಡೋದು ಬೇಡ, ಏನೋ ಒಂದು ಮರ್ಡರ್ ಆಯಿತು ಇದಾಯಿತು, ಅದು ತುಂಬ ಆಗಿದೆ ಕಥೆಯಲ್ಲಿ. ಒಬ್ಬ ಬರ್ತಾನಪ್ಪ ಇನ್ಸ್ಪೆಕ್ಟ್ರು, ಸ್ಟೈಲಾಗಿ ಬಂದು ಕಾಶಿನಾಥ್ನೇ ಅರೆಸ್ಟ್ ಮಾಡಿಬಿಡ್ತಾನೆ. ಕಾಶಿನಾಥ್ ಹೇಳ್ಕೊಂಡು ಡೂಪ್ಲಿಕೇಟ್ ಕಾಶಿನಾಥ್ ಇವತ್ತು ಅರೆಸ್ಟ್ ಮಾಡ್ತಾನೆ, ಹೆಂಗಿರುತ್ತೆ ಅಂತ. ಎಲ್ಲರೂ ಆ ಶಾಕ್ ಇದೆಯಲ್ಲ, ನನ್ನ ಜೊತೆ ವರ್ಕ್ ಮಾಡೋರು, ಅದನ್ನು ನಾನು ಸಕ್ಕದ ಇದು ಥಿಯೇಟ್ರಲ್ಲಿ ಹಿಂಗೆ ಇರುತ್ತೆ ಅಂತ. ಸೊ ಕರೆಕ್ಟಪ್ಪ, ಡೂಪ್ಲಿಕೇಟ್ ಕಾಶಿನಾಥ್, ಅದು ಹಿಂಗೆ ಕನ್ವಿನ್ಸ್ ಮಾಡೋದು ಹೆಂಗೆ ಅಂತ. ಆಮೇಲೆ ಸಿಗುತ್ತದು. ಫಸ್ಟ್ ಹೊಳಿಯೋದು ಇಷ್ಟೇ, ಬಂದು ಅರೆಸ್ಟ್ ಮಾಡಿದೆ ಹೆಂಗಿರುತ್ತೆ, ಕಾಶಿನಾಥೇ ಅಲ್ಲ ನೀವು ಅಂತ ಅರೆಸ್ಟ್ ಮಾಡ್ತಾನೊಬ್ಬ ಅಂತ. ಆಮೇಲೆ ಅದು ಹುಡುಕ್ತೀವಿ, ಏನೋ ಪ್ರಾಬ್ಲಮ್ ಹಾಕ್ಕೊಂಡು ಆಮೇಲೆ ಸೊಲ್ಯೂಷನ್. ಇವಾಗ ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂದರೆ, ಒಂದು ಕೆಲಸ ಮಾಡೋಣ, ಅವನು ಆರ್ಟಿಸ್ಟ್, ಅವನು ಆ್ಯಕ್ಟ್ ಮಾಡಬೇಕು ಅಂತ ಚಾನ್ಸ್ ಕೇಳ್ತಾ ಇರ್ತಾನೆ. ಅವನು ಹೋಗಿ ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ಹಾಕೊಂಬಂದು ಆ್ಯಕ್ಟ್ ಮಾಡ್ತಾನೆ ಕಾಶಿ ಸರ್ ಮುಂದೆ, ಅರೆಸ್ಟ್ ಮಾಡಿಬಿಟ್ಟು, ಸರ್ ಹೆಂಗಿದೆ ಸರ್ ಆ್ಯಕ್ಟಿಂಗು ಅಂತ. ಅವಾಗೆಲ್ಲ ಇಲ್ಲ ಒಂದು ಸಣ್ಣದು ಅದು ಚೆನ್ನಾಗಿರುತ್ತೆ ಅಂತ, ಹಿಂಗೆ ಆ ಥರ. ಸೊ ನೀವು ಹಿಂಗೆ ನಿಮ್ಮ ಇದನ್ನು ಕಟ್ಕೊಳ್ಳೋದಂದರೆ ಫಸ್ಟು ಶಾಕ್ ಕೊಡ್ತೀರಾ, ಅದ್ರ ಮೇಲೆ ಸೊಲ್ಯೂಷನ್ ಆಮೇಲೆ ಹುಡುಕ್ತೀರಾ. ಏನೋ ಒಂದು ಕೆಲವು ಮಜವಾಗಿ ಓಪನ್ ಆಗುತ್ತೆ, ಕೆಲವು ಟ್ವಿಸ್ಟಾಗಿ ಓಪನ್ ಆಗುತ್ತೆ. ಸರ್, ಕಚ್ಕೊಂಡಾಗ ಏನು ಮಾಡ್ತೀರಾ? ಕೆಲವು ಸತಿ ನೀವು ಕಚ್ಕೋತೀರಾ? ಆ ಥರ ನಿಜವಾಗ್ಲೂ ಒಂದು. ಇವಾಗ ಉಪೇಂದ್ರ ಸಿನಿಮಾಲಿ ಒಂದು ಸಿಚುವೇಶನ್ ಏನಂದರೆ, ಇವನು ಹೋಗ್ತಾನೆ, ಆ ಹುಡುಗಿ ನನಗೆ ನೀನು ಬೇಕು ಅಂತಾನೆ ವಾಡದ ತೊಟ್ಟಿಲಿ ಹಾಕ್ಬಿಟ್ಟಿರ್ತಾರೆ. ಬಿಕಾಸ್ ಆ ರವೀನಾ ಅವ್ರನ್ನ ಹೆಂಗೆ ತೋರಿಸ್ತೀವಿ, ಕೀರ್ತಿ ಅಂದರು ಅಷ್ಟು ದೊಡ್ಡ ಎಂಪೈರ್ ಅಂತ. ಇವನು ಏನೂ ಅಲ್ಲ, ಇವನು ಯಾವುದೋ ಒಂದು ಮಂಗಳೂರು ಹತ್ರ ಒಂದು ಸಣ್ಣ ಮನೇಲಿರೋನು ಇವನು. ಈಗ ನೆಕ್ಸ್ಟು ಇವನು ಹೆಂಗೆ ಕನೆಕ್ಟ್ ಆಗೋದು ಅಂತ ಲಾಜಿಕಲಿ ಸಿಗ್ತಾನೇ ಇಲ್ಲ. ಈಗ ಲಾಜಿಕಲಿ ಕರೆಕ್ಟಾಗಿ ಹಾನೆಸ್ಟ್ ಆಗೋದು, ಹೆಂಗೆ ಅಂಥ ಸಾವುಕಾರ ನೀವನೇನು ಮನೆ ಹತ್ರ ಹೋಗಿ ಹಿಂಗೆ ಅಂತಾನ, ಬಾಗಿಲು ತಟ್ಟರೆ ಅವ್ನು ಮನೆಯೊಳಗೆ ಬಿಡ್ತಾರ, ಏನು ಇಲ್ಲಾಜಿಕಲಾಗಿ 50 ಜನ ಕರ್ಕೊಂಡೋಗಿ ಮನೆಯೊಳಗೆ ನುಗ್ಬಿಡ್ತಾನ, ಚೆನ್ನಾಗಿರಲ್ಲ ಅದು. ಹೆಂಗೆ 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 3 ದಿನ ಬ್ಲ್ಯಾಂಕಾಗಿ ಹೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ. ಕೊನೆಗೆ ನಾನೊಬ್ಬನೇ, ಒಂದು ಕೆಳಗೂರು ಬೆಟ್ಟ ಇದೆ, ಅಲ್ಲೊಂದು ಮೇಲ್ಗಡೆ ಒಂದು ಗುಡ್ಡ ಇದೆ, ಅಲ್ಲಿ ಹೋಗಿ ಮಧ್ಯಾಹ್ನದವರೆಗೂ ಏನೂ ತಲೆ ಓಡ್ತಾ ಇಲ್ಲ, ಏನು ಇಲ್ಲೇ ನಿಂತೋಗ್ಬಿಡುತ್ತಾ ಈ ಕತೆ, ಮುಂದೆನೇ ಹೋಗಲ್ವಾ ಇದು ಅಂತ. ಆವಾಗ ಒಂದು ಫ್ಲ್ಯಾಶ್ ಆಯಿತು, ಓಡ್ ಬಂದೆ. ಹೆಂಗೆ ಬಂದಿದ್ದೀನಿ ಅಂದರೆ, ಬಂದು ಎಲ್ಲರನ್ನೂ ಎಪ್ಸಿ ಒಂದು ಐಡಿಯಾ ಬಂದಿದೆ ಹೆಂಗೆ ಏನು. ಹೋಗಿ ಏನು ಮಾಡ್ತಾನೆ ಗೊತ್ತಾ, ಅವನು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾನೆ, ಇವನು ಫೋಟೋ ಅವಳು ಫೋಟೋ ಹಾಕ್ಬಿಟ್ಟು ಮದುವೆ ಕಟ್ ಮಾಡಿ ಅವ್ನು ಫ್ಯಾಕ್ಟ್ರಿ ಗಿಟ್ರಿಗೆಲ್ಲ ನುಗ್ತಾನೆ. ನಂದು ಕೀರ್ತಿನ ಮದುವೆ
ವಾಡ್ದ ಬ್ಲಡ್ ತೊಗೊಂಡು ಹಿಂಗಂತ ನಿಂಗೆ ಓಹೋ. ಅದೆಲ್ಲ ಹೊಸ ಇದು ವಾಡ್ದ ಬ್ಲಡ್ ತೊಗೊಂಡು ಹಿಂಗೆ ಹಚ್ಬಿಟ್ಟು ಈ ಪ್ರೆಸೆಂಟೇಷನ್ ತರಬೇಡ, ಬರಲೇಬೇಕು ಮದುವೆಗೆ, ಅರ್ಥ ಆಯ್ತಾ ಅಂತ ಎಲ್ಲ ಹಂಚ್ಕೊಂಡು ಹೋಗ್ತಾನೆ. ಅದು ಅವಳ ಹತ್ರ ಹೋಗುತ್ತಲ್ವಾ, ಹೆಂಗಿರುತ್ತೆ ಈ ಕನೆಕ್ಷನ್ನು ಅಂತ. ಆ ಥರ ಏನೋ ಒಂದು ಹೊಳಿದ್ದೇನೆ ಇದ್ದಾಗ ಒಂದು ಸಿಗೋದಿದೆಯಲ್ಲ, ಅದು ಭಾಳ ಸಖತ್ತಾಗಿ ಸಿಗುತ್ತದೆ ಆ್ಯಕ್ಚುಲಿ. ಎಲ್ಲೋ ಒಂದು ಕಡೆ ಇಂಪಾಸಿಬಲ್ ಟಾಸ್ಕ್ ಹಾಕ್ಕೊಂಡಾಗ ಅದು ಸಾಲ್ವ್ ಆಗೋದು ಎಕ್ಸ್ಟ್ರಾಂಡ್ರಿಯಾಗಿ ಸಾಲ್ವ್ ಆಗಿರುತ್ತೆ. ಸರ್, ಈಗ ತೆರೆ ಮೇಲೆ ನಿಮ್ಮ ಲೈಫ್ ಜೊತೆಗೀಗ 1998 ಅನ್ಸತ್ತೆ ಹಂಗೆ ಎದಳ್ತಲ್ಲ, ಅಲ್ಲಿವರೆಗೂ ಉಪ್ಪಿ ಸರ್ ಅಂದರೆ ಡೈರೆಕ್ಟ್ರು ಓಕೆ. ಯಾವಾಗ ನೀವು ಆ್ಯಕ್ಟ್ರು ಡೈರೆಕ್ಟ್ರು ಆಗೋದ್ರಲ್ಲ, ಓವರ್ ನೈಟ್ ಆ ಸಕ್ಸಸ್ಸನ್ನು ನೀವು ತೊಗೊಂಡಿದ್ದು ಹೆಂಗೆ? ನಮಗಿನ್ನೂ ಜ್ಞಾಪಕ ಇದೆ, ನಾವೆಲ್ಲ ಕಾಲೇಜ್ ಅವಾಗ ನೀವು ಅಂದರೆ ದೊಡ್ಡ ಸೆನ್ಸೇಷನು ಎಲ್ಲ ನೋಡಿ ನಾವೆಲ್ಲ ಫುಲ್ ಮೆಂಟ್ಲಾಗ್ಬಿಡಿದ್ವಿ. ಅಂದರೆ ಆ ಪ್ರೀತಿ ಬಗ್ಗೆ ನೀವು ಕೊಟ್ಟಿದ್ದ ಪ್ರಶ್ನೆಗಳು, ಹೊಸ ಟ್ವಿಸ್ಟ್ ಇದೆಯಲ್ಲ, ಅಲ್ಲಿವರೆಗೂ ಭಾಳ ಸಾಫ್ಟು, ಲವ್ ಅಂದರೆ ಹಿಂಗೆ ಅಂತ ಅದನ್ನು ಕಾಪಾಡ್ಕೊಂಡಿದ್ದು, ಅದನ್ನೆಲ್ಲ ಫುಲ್ ಚಲ್ಲಾಪಿಲ್ಲಿ ಮಾಡಿ ಅದೊಂದು ರೆಬೆಲ್ ನೇಚರ್ ಕೊಟ್ರಲ್ಲ ಲವ್ಗೆ. ಸಕ್ಸಸ್ ನಾವು ನೋಡಿದ್ದೀವಿ, ನಾವು ನೋಡದೇ ಇರೋದನ್ನು ನೀವು ನೋಡಿರ್ತೀರ. ಅದು ಏನೇನು BTS ಆಫ್ ಅವತ್ತಿನ ಪೋಸ್ಟ್ ರಿಲೀಸ್ ಇವತ್ತಿಗೂ ನಿಮ್ಮನ್ನು ಕಾಡೋ ಅಂಥ ಕೆಲವು ಘಟನೆಗಳು? ಇಲ್ಲ, ಒಂದು ನನಗೆ ಆಶ್ಚರ್ಯ ಅನ್ಸೋದಂದರೆ ಅದೇನೋ ಹೇಳ್ತಾರಲ್ಲ ಆ್ಯಕ್ಚುಲಿ, ಏನೋ ಮೌತ್ ಟಾಪ್ ಪಬ್ಲಿಸಿಟಿ ಬಂದು ಬರಬೇಕು, ಅದೇನೋ ನೋಡಿ ಅದು ವರ್ಡ್ ಆಫ್ ಮೌತು, ಅದೆಲ್ಲ ಅಲ್ಲ. ನಾನು ನವರಂಗ್ ಯಾರೋ ಕರ್ಕೊಂಡೋದ್ರು, ನೋಡೋಣ ಅಂತ. ಅಜಯ್ ಕುಮಾರ್ ಅಂತ ಒಬ್ರು ರೈಟ್ರ್ ಇದ್ದರು, ಅವ್ರು ಬನ್ನಿರಿ ನೋಡೋಣ ನಿಮ್ಮ ಪಿಕ್ಚರ್ ರಿಲೀಸ್ ಆಗಿದೆ. ಅವ್ರು ಏನು ಅಂದ್ಕೊಂಡ್ರು, ಫಸ್ಟ್ ಡೇ ಇನ್ನೂ ಯಾರೂ ಬಂದಿರಲ್ಲ, ಒಪಿನಿಯನ್ ಕೇಳೋಣ ಅಂತ. ಅವರು ಶಾಕರ್, ನಾನು ಶಾಕದೆ. ಏನಂದರೆ ನವರಂಗ್ ಥಿಯೇಟ್ರ್ ಮುಂದೆ ಫುಲ್ಲು ಕ್ಯೂ, ಬರೀ ಯಂಗ್ಸ್ಟರ್ಸು, ಎಲ್ಲ ಹುಡುಗರು. ನಾನು ಹಿಂಗೆ ಹೋದರೆ ಓ ಅಂತಾರೆ. ನಾನು ಇನ್ನೂ ಮಾರ್ನಿಂಗ್ ಶೋ ಆಗಿಲ್ಲ, ಇದೇನಿದು ಅಂತ. ಏನೋ ಗೊತ್ತಾಗ್ತಾ ಇಲ್ಲ ರೀ ಇದು ಅಂತ. ಅವರು ಶಾಕ್ ಆದರು, ಏನು ರೀ ಇದು, ಇದಕ್ಕೆ ಹೆಂಗೆ ಬಂದ್ರಿ ಇದು ಅಂತ. ಕಾವೇರಿಗೆ ಹೋಗೋಣ ಅಂತ ಕಾವೇರಿಗೆ ಹೋದ್ವಿ. ಕಾವೇರಿಲಿ ಅಲ್ಲಾಗಿದೆ, ನನ್ನೆಲ್ಲ ಗುರ್ತಿಡಿದು ಬಿಡ್ತಾ ಇದ್ದಾರೆ ಇವಾಗ. ಎಲ್ಲೋ ಪೇಪರ್ ಫೋಟೋ ಗಿಟೋ ನೋಡ್ಬಿಟ್ಟಿರ್ಬೇಕು ಅವರು. ಪೋಸ್ಟರ್ ಗಿಸ್ಟ್ ನೋಡಿ ಇಮಿಡಿಯೇಟ್ ಗುರ್ತಿದೆ. ನಾನು ಪಿಕ್ಚರ್ ನೋಡ್ಮೇಲೆ ಗುರ್ತಿರ್ತಾರೆ ಅಂದ್ಕೊಂಡು ಇವೆಲ್ಲ ಗುರ್ತಿಡಿದ್ದಾರೆ. ನಾವು ಗೊತ್ತಾಗದೆ ಹೋಗೋಣ ಅಂತ ಅಲ್ಲಿ ನನಗೆ ಆಡಿಯನ್ಸು ರಿಯಾಕ್ಷನ್ ನೋಡೋಣ ಅಂತ ಅಲ್ಲಿ ಪ್ರೊಜೆಕ್ಷನ್ ರೂಮಲ್ಲಿ ಹೋಗಿ ನೋಡ್ತಾ ಇದ್ದೀನಿ. ತಲೆ ಹಿಂಗೆ ಕಾಣಿಸ್ಬಿಡ್ತು. ಹಿಂಗೆ ನೋಡ್ಬೇಕಾದ್ರೆ ಯಾರೋ ಒಬ್ಬ ನೋಡ್ಬಿಟ್ಟ. ನೀವು ಆಶ್ಚರ್ಯ, ಇಡೀ ಥಿಯೇಟ್ರ್ ಹೊರಗೆ ಬಂದು ಬ್ಲಾಕ್ ಮಾಡಿಬಿಟ್ರು ಕಾವೇರಿ ಥಿಯೇಟ್ರನ್ನ. ನನಗೆ ಹೊರಗೆ ಹೋಗೋಕ್ಕಾಗ್ತಿಲ್ಲ. ನನಗೆ ಟೆನ್ಷನ್ ಅಂದರೆ ನನಗೆ ಆ ಖುಷಿನ ಅನುಭವಿಸ್ತಿಲ್ಲ ನಾನು. ಏನು ಇಷ್ಟೊಂದು ಜನ ಬಂದು ನನಗೆ ಉಪೇಂದ್ರ ಅಂತೀರ, ನನಗೆ ಆ ಖುಷಿಯಲ್ಲ. ನನಗೆ ಪಿಕ್ಚರ್ ನೋಡ್ತಾ ಇಲ್ಲಲ್ಲ, ಪಿಕ್ಚರ್ ಓಡ್ತಾ ಇದೆಯಲ್ಲ, ಅಯ್ಯೋ ಇವ್ರಿಗೆ ಮೊದಲೇ ಇದು ಅರ್ಥವಾಗದಿರೋ ಪಿಕ್ಚರು, ಎಲ್ಲಿ ಇವ್ರು ಹೊರಗೆ ಬಂದ್ಬಿಟ್ಟು ಆಮೇಲೆ ಇವ್ರಿಗೆ ಅರ್ಥವಾಗುತ್ತೋ ಇಲ್ವೋ ಅಂತ. ನನಗೆ ಇದನ್ನು ಎಂಜಾಯ್ ಮಾಡೋಕ್ಕೇನು ಅದು ಜಾಸ್ತಿ ಕಾಡೋದು. ಆಮೇಲೆ ಪೊಲೀಸ್ನೆಲ್ಲ ಕರೆಸಿದ್ರು, ಆಮೇಲೆ ನನ್ನ ಸಪ್ರೇಟಾಗಿ ಕರ್ಕೊಂಡು ಹೋದರು. ಈ ಥರ ಒಂದೆರಡು ಆ ಟೈಮಲ್ಲಿ ಆಗಿದ್ದಿದ್ದು. ಸೊ ಇಡೀ ಪ್ರಪಂಚ ತಿರುಗಿ ನೋಡಿದ್ದು ಯಾಕಂದರೆ ನೀವು ಇಡೀ ಸಮಾಜಕ್ಕೆ ಒಂದು ಓಪನ್ ಚಾಲೆಂಜ್ ಕೊಟ್ರಿ, ಬುದ್ಧಿವಂತರಿಗೆ ಮಾತ್ರ ಅಂತ. ಅದೇ ಏನೋ ಗೊತ್ತಿಲ್ಲ ಯಾರು ರಿಯಲ್ ಬುದ್ಧಿವಂತ ಅಂತ ಇವತ್ತಿಗೆ. ಅದು ನೋಡಿ ಅಷ್ಟೇ. ಏನಂದರೆ ಹೆಂಗಿತ್ತು ಪರಿಸ್ಥಿತಿ ಅಂದರೆ ಆ ಟೈಮಲ್ಲಿ, ಅದು ಯಾಕೆ ಬಂದಿದ್ದು ಅದಂಗೆ ಕೇಳಿ. ಏನಂದರೆ ನಾನು ಹೊಸ ಹೀರೋ, ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀವಿ. ಕೆಲವು ಸತಿ ಶೂಟಿಂಗ್ ಮಾಡ್ಬೇಕಂತದ್ದು, ಇದು ನಡೀತದ, ಇದು ಪಿಕ್ಚರ್ ಆಗುತ್ತಾ, ಇದು ನಾನೇನು ಸರಿ ಮಾಡ್ತೀನಾ ತಪ್ಪು ಮಾಡ್ತೀನಾ. ಕೆಲವು ಸತಿ ಕ್ಯಾನ್ಸ್ ಬರ್ತಿರ್ಲಿಲ್ಲ. ಏನು ಹೇಳಿ, ಶೂಟ್ ಮಾಡ್ಬೇಕಾದ್ರೆ ಅವಾಗೆಲ್ಲ ರೀಲ್ಸ್ ಬರೋದಲ್ಲ, ಡಿಜಿಟಲ್ ಇರಲಿಲ್ಲ ಅವಾಗ. ಅಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಯಾರಿಗೂ ಗೊತ್ತಾಗ್ಬಾರ್ದಲ್ವಾ, ಕ್ಯಾನ್ಸ್ ಬರದೆ ಶೂಟಿಂಗ್ ನಿಂತಿದ್ದು ಗೊತ್ತಾಗ್ಬಾರ್ದಲ್ಲ. ನಾನು ಇಲ್ಲ, ಒಂದು ನಿಮಿಷ ಇರಿ, ನಾನು ಆ ಮೂಡಿಗೆ ಬರಬೇಕು ಅಂದ್ಬಿಟ್ಟು ಒಂದು ಹಾಡು ಹಾಕ್ಕೊಂಡು, ಆ ಒಂದು ಹಾಡಿತ್ತು ಆ್ಯಕ್ಚುಲಿ, ಯಾವುದು ಏನು ಇದು ಯಾವುದದು ಹಿಂದಿ ಸಾಂಗು, ಆವಾಜ್ ದೇಕೆ ಹಮೇ ತುಮ್ ಬುಲಾ, ಕೇಳಿದ್ದೀರಾ ನೀವು? ನಾನು ಹಂಗೆ ಒಂಥರ ಪ್ಯಾಥೆಟಿಕ್ ಸಾಂಗು, ಅದನ್ನ ಹಾಕ್ಕೊಂಡು ಇರಿ ಒಂದು ನಿಮಿಷ ನಾನು ಆ ಮೂಡ್ ತರಿಸ್ಕೊಬೇಕು ಅಂತ. ಪಕ್ಕದಲ್ಲಿ ಕ್ಯಾನ್ ಬಂತ, ಕ್ಯಾನ್ ಇನ್ನೂ ಬಂದಿಲ್ಲ, ತರಕ್ಕೆ ಹೋಗಿದ್ದಾರೆ. ಇರಿ ಒಂದು ನಿಮಿಷ, ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಳ್ಳಿ. ಈ ಪೇಯ್ನು ಆಮೇಲೆ ಕ್ಯಾನ್ ಬಂತ, ಆಯ್ತಪ್ಪ ರೆಡಿ ಅಂತ. ಕೆಲವು ಸತಿ ಅನ್ಸೋದು ಇದಾಗುತ್ತಾ ಅಂತ. ಒಂದು ಸತಿ ಏನೋ ಆಗೋಯ್ತು, ಆಫೀಸೆಲ್ಲ ಇದಾಯಿತು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಯಿತು, ಏನೇನೋ ಪ್ರಾಬ್ಲಮ್ ಆಯ್ತು ಬಿಡಿ ಅದು. ಆಮೇಲೆ ರಿಲೀಸ್ ಆಗುತ್ತಾ ಅಂತ, ಸೆನ್ಸಾರ್ ಆಗ್ತಿಲ್ಲ, ರಿಲೀಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ಅಂತಲೇ ಗೊತ್ತಾಗ್ತಿಲ್ಲ, ಎಳಿತಾ ಇದೆ. ನಿಮಗೇನು ಓಡ್ತಾ ಇತ್ತು ಸರ್ ತಲೆನಲ್ಲಿ? ಏನು ಮಾಡೋದು ನನಗೇನು ಗೊತ್ತಿಲ್ಲ. ಇವಾಗ ಓಕೆ ಅಪ್ಪ, ಈ ಪೋಸ್ಟ್ರು ಏನೂ ಇಲ್ಲ ಇವಾಗ ಕೆಲಸ. ನಾಗಭೂಷಣ್ ಅಂತ ಒಬ್ಬರು ಒಳ್ಳೆ ಆರ್ಟಿಸ್ಟ್ ಅವರು, ಆ್ಯಕ್ಚುಲಿ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಆ್ಯಕ್ಚುಲಿ ಏನೇನೋ ಪೇಂಟ್ ಮಾಡ್ಕೊಂಬರೋರು, ನನ್ನ ಹತ್ರ ಏನೇನೋ ತೊಗೊಂಬರೋರು. ಒಬ್ಬ ಹುಡುಗ, ನಾನು ನಾಗಭೂಷಣ್ ಕೂರಿಸ್ಕೊಂಡ್ರಿ, ಪೋಸ್ಟ್ರ್ ರೀ, ಏನಂದರೆ ಒಳಗಡೆ ಪೋಸ್ಟ್ ನೋಡಿದ್ರೇ ಹಿಂಗೆ ಆಗ್ಬಿಡ್ಬೇಕು. ರೆಗ್ಯುಲರ್ ಫೇಸ್ ಎಲ್ಲ ಹಾಕೋದಲ್ಲ, ಪೇಂಟಿಂಗ್ ಹಾಕೋಣ ಪೋಸ್ಟ್ರು.
ಅವಾಗ ಮನೋಹರ್ ಹತ್ರ ಒಂದಷ್ಟು ಪೇಂಟಿಂಗ್ ಬುಕ್ ಎಲ್ಲ ಇತ್ತು ಆ್ಯಕ್ಚುಲಿ. ಮನೋಹರ್ ಅವರು ಆರ್ಟಿಸ್ಟ್ ಅವರು. ಏನು ಅದು ಯಾವುದೋ ಯಾವುದೋ ಪಿಕಾಸೋನಾ? ಅಲ್ಲ, ಪಿಕಾಸೋ ಮ್ಯೂಸಿಕ್ ಅಲ್ವಾ ಅವ್ರು, ಯಾವುದೋ ಆ, ಅವ್ರದ್ದು ಯಾವುದೋ ಒಂದು ಸರಿ, ಇದಿತ್ತು, ಅದು. ಒಂದು ವಿಚಿತ್ರವಾಗಿ ಸರ್ರಿಯಲಿಸ್ಟಿಕ್ ಪೇಂಟಿಂಗು. ನಾನು ನೋಡಿದ್ದೆ, ನಾನು ಒಂದು ಸರ್ರಿಯಲಿಸ್ಟಿಕ್ ಪೇಂಟಿಂಗ್ ಥರ ಪೋಸ್ಟರ್ ಮಾಡ್ರೆ ಹೆಂಗಿರುತ್ತೆ, ಒಂದು ಪೇಂಟಿಂಗ್ ಮಾಡಿರಿ ಅದನ್ನೇ ಪೋಸ್ಟರ್ ಮಾಡೋಣ ಅಂತ. ಅವಾಗ ಅವರು ಆ ತಲೆ ಹಿಡ್ಕೊಂಡು ಆ ತಲೆನ ಗಾಡೀಲಿ ತಳ್ಕೊಂಡು, ಒಂದು ಸ್ಟಿಲ್ ತಲೆ ಗಾಡಿ ತಳ್ಕೊಂಡು ಹೋಗೋದು, ಅದನ್ನು ತೆಗೆದು ತಲೆ ಹಾಕಿ ತಲೆಗೆಲ್ಲ ಕೊಂಬು ಕೊಟ್ಟು ಒಂದು ವಿಚಿತ್ರವಾಗಿ ಮಾಡಿದ್ರು. ಇದು ಪೋಸ್ಟರ್ ಆಗಬೇಕು, ನೋಡಿದ್ರೆ ಏನಿದು ಅನ್ಬೇಕು. ತಲೆ ಕೈ ಮ್ಯಾನಿಟಿ ಬ್ಯಾಗ್ ತಲೆಯಲ್ಲಿ ಕೈ ಹಿಡ್ಕೊಂಡು ಹೋಗ್ತಾರೆ. ಪೋಸ್ಟ್ರ್ ಬೇರೆ ಥರ ಇರಬೇಕು. ಆಮೇಲೆ ಪೋಸ್ಟ್ರ್ ನೋಡಿದ್ರೆ ಜನ ಬರಬೇಕು ಆ್ಯಕ್ಚುಲಿ. ಯಾಕಂದ್ರೆ ನಾನು ಯಾರು ಅಂತ ಗೊತ್ತಿಲ್ವೇ, ಹೆಂಗೆ ಬರ್ತಾರೆ ಥಿಯೇಟ್ರಿಗೆ. ಪೋಸ್ಟರ್ ನೋಡಿದ್ರೆ ಮಾತಾಡಬೇಕು, ಏನೋ ಹಿಂಗಿದೆ ಇದು ಪೋಸ್ಟರ್ ಅಂತ. ಅಲ್ಲಿವರೆಗೂ ಆ ಥರ ಬಂದಿರಲ್ಲ. ಇನ್ನೇನು ಹೊಸ್ದೇನು ಮಾಡಬೇಕು, ಒಂದು ಟ್ಯಾಗ್ ಲೈನ್ ಬೇಕು, ಏನೋ ಒಂದು, ಏನದು, ಈ ಪಿಕ್ಚರ್ ನೋಡಿಲ್ಲ ಅಂದರೆ ನೋಡಲೇಬೇಕು ನೀವು ಅಂತ ಹೇಳ್ಬೇಕು. ಹೆಂಗೆ ಅಂದರೆ ಈ ಪಿಕ್ಚರ್ ನೋಡಲೇಬೇಕು ಅಂತ ಹೇಳ್ಬೇಕು. ಏನು ಮಾಡೋದು ಅದಕ್ಕೆ, ಏನು ಮಾಡೋದು? ಅಲ್ವಾ, ಒಂದು ಸತಿ ಬ್ಲಾಶ್ ಆಯ್ತು, ಏನೋ ಓನ್ಲಿ ಫಾರ್ ಅಡಲ್ಟ್ಸ್ ಅಂತ ಇರುತ್ತಲ್ಲ, ಓನ್ಲಿ ಫಾರ್ ಇಂಟೆಲಿಜೆಂಟ್ ಪೀಪಲ್ ಅಂತ ಹಾಕಿದ್ರೆ ಹೆಂಗಿರುತ್ತೆ. ಯಾರು ಬರ್ತಾರೆ ಆಮೇಲೆ ಬೈಕು ಅಂತಾರೆ, ಇಲ್ಲ ಹಾಕ್ಬೇಕು, ಅದನ್ನು ನೋಡೇ ಬಿಡೋಣ, ಅದನ್ನು ಹಾಕೋಣ, ಏನೋ ಅವು ನೋಡಲಿಲ್ಲ ಆದರೆ ಬುದ್ಧ ಅಡ್ರು ಅಂತ ಆಗಬೇಕು, ಹಂಗಿರಬೇಕು ಅಂತ ಒಂದು ಏನೋ ಒಂದು ಇದು. ಟೈಟ್ಲು ಬಂದಾಗಲೂ ಹಂಗೆ. ಫಸ್ಟ್ ಪಿಕ್ಚರ್ ಟೈಟ್ಲು ಅಂತ ಚೆನ್ನೈಯಲ್ಲಿ ಎಲ್ಲ ಒಂದು ರೂಮಲ್ಲಿ ಕೂತಿದ್ವಿ, ಒಂದು 8-10 ಜನ ಇದ್ರು ನನ್ನ ಜೊತೆ, ಎಲ್ಲ ಫ್ರೆಂಡ್ಸ್ಗಳು. ಹೆಂಗಿರುತ್ತೆ ಪಿಕ್ಚರು ಅಂತ ಒಂದಷ್ಟು ಜನ ಬುದ್ಧಿಗಿದೆಯಾ ಅಂತ ಹಾಕಿದ್ರೆ ಅಡಲ್ಟ್ಸ್ ಓನ್ಲಿ ಅಂತ, ಯಾರು ಹುಡುಗಿರೇ ಬರಲ್ಲ, ಇದು ಲವ್ ಸ್ಟೋರಿ, ಇದು ಯಾರು ಲೇಡೀಸ್ ಬರಲ್ಲ ಅಂತ. ಬಟ್ ಕೆಲವ್ರು ಇಲ್ಲ, ಅಂದರೆ ಏನಿದು ಅಂತ ಅಟ್ರಾಕ್ಷನಲ್ಲಿ ಬರ್ತಾರೆ ಅಂತ, ಈ ಥರ ಡಿಸ್ಕಷನ್. ಕೊನೆಗೂ ಅದು ಇವ್ರು ಈ ಕಡೆ ಬರಲಿಲ್ಲ, ಇವ್ರು ಈ ಕಡೆ ಹೋಗಲಿಲ್ಲ. ಕೊನೆಗನ್ಸಿ ಇದಕ್ಕೆ ಆನ್ಸರ್ ಸಿಗ್ತಿಲ್ಲ, ಅಂತ ಟೈಟ್ ಇಟ್ಬಿಡೋಣ ಅಷ್ಟೇ ಅಂತ. ಸೊ ಕೊನೆ ನಿರ್ಧಾರಗಳೆಲ್ಲ ನೀವೇ ತಗೊಳ್ಳೋದು? ಅಷ್ಟೇ ನಿರ್ಧಾರ. ಓಕೆ, ಇನ್ನು ಬೇಡಪ್ಪ, ಆಯಿತು, ಫುಲ್ಲು ಯೋಚನೆ ಮಾಡಾಯಿತು, ನಮ್ಗೆ ಯಾವುದು ಡಿಸಿಷನ್ಸ್ ಇಲ್ಲ, ಅಂತ ಇಟ್ಬಿಡೋಣ ಅಂತ. ಈ ಥರನೇ ಹೀಗೆ ಒಂದು ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟೇ ಆಗೋಯ್ತು. ಟರ್ನಿಂಗ್ ಪಾಯಿಂಟು, ಟಾಕಿಂಗ್ ಪಾಯಿಂಟು, ಪ್ರಪಂಚಕ್ಕೆ ಒಂದು ಪ್ರಶ್ನೆ ಹಾಕೋ ಪಾಯಿಂಟು. ಕರೆಕ್ಟ್. ಸೊ ದೆನ್ ಅಲ್ಲಿಂದ ಮುಂದೆ ಒಂದಾದ್ಮೇಲೆ ಒಂದು, ಆವಾಗ ಯಾವ ಕಡೆ ನಿಮ್ಮ ತಲೆ ಓಡ್ತಿತ್ತು ಸರ್? ಇವಾಗ ಅದು ಬಂದ್ಬಿಟ್ಟಿದೆ ಈಗ, ಯಾಕೆಂದರೆ ಏನೂ ಇಲ್ಲದ ಬದುಕು, ಅಲ್ಲಿಂದ ನೀವು ಬದುಕುಳಿದು ಈಗ ಒಂದು ಎತ್ತರಕ್ಕೆ ಬಂದ್ರಿ. ಆವಾಗಿಂದ ನಿಮ್ಮ ಜವಾಬ್ದಾರಿ ನಿಮ್ಗೆ ಅವಾಗೆಲ್ಲ ಅರ್ಥ ಆಗ್ತಾಯಿತ್ತಾ? ಫೇಮನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು? ಇಲ್ಲ, ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗದು ಏನೂ ಅರ್ಥ ಆಗ್ತಿರಲಿಲ್ಲ. ಸ್ಟಾರ್ಡಮ್ ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ನನ್ನ ಹತ್ರ ಬಂದಿಲ್ಲ, ಏನು ಹೇಳಿ, ಈಗ ಆ ಒಂದು ಇದರಲ್ಲಿ ಬಂದಿದ್ದಾರೆ ಸ್ಟಾರ್ಗಳಲ್ಲಿ, ಅವ್ರಿಗೆ ಗೊತ್ತಿರೋದು ಒಬ್ಬ ಮ್ಯಾನೇಜರ್ ಬೇಕು, ಒಬ್ಬ ಇದು ಬೇಕು. ನನಗೆ ಮೇಕಪ್ ಅಂದರೆ ಗೊತ್ತಿಲ್ಲ, ಮೇಕಪ್ ಹಾಕೋ ಒಬ್ಬ ಹೇರ್ ಸ್ಟೈಲಿಸ್ಟ್ ಬೇಕು, ಒಬ್ಬ ಯಾರೋ ಜೊತೇಲಿರಬೇಕು, ಒಬ್ಬ ಮ್ಯಾನೇಜರ್ ಬೇಕು, ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ಬರೀಬೇಕು, ಸಿನಿಮಾ ಮಾಡಬೇಕು, ಇದು ಮಾಡಬೇಕು, ನೆಕ್ಸ್ಟ್ ಉಪೇಂದ್ರ, ಅಷ್ಟೇ ಗೊತ್ತಿದ್ದಷ್ಟೇ ಹೊರತು ಇನ್ನೇನು. ಆಮೇಲೆ ಆರ್ಟಿಸ್ಟ್ ಆದ್ಮೇಲೆ ಒಂದೊಂದೇ ಪ್ರೀತ್ಸೆಗೆ ಹೋದಾಗ ನನಗೆ ಮೇಕಪ್ ಮ್ಯಾನ್ ಇಲ್ಲ, ನನಗೆ ಗೊತ್ತಿಲ್ಲ, ಕಾಸ್ಟ್ಯೂಮು ಗೊತ್ತಿಲ್ಲ ನನಗೆ, ಕಾಸ್ಟ್ಯೂಮ್ ಹೆಂಗೆ ತೊಗೊಂಡೋಗಿ. ಸೀರಿಯಸ್ಲಿ? ಹೌದು, ಶಿವಣ್ಣ ಎರಡು ಇದು ನೋಡಮ್ಮ ಆಗುತ್ತಾ ನಿನಗೆ, ಶೂಸ್ ಏನಮ್ಮ ಇದನ್ನ ಹಾಕ್ಕೊಳ್ಳಮ್ಮ ಅಂತ ಪಾಪ ಅವ್ರು ಕೊಡೋರು. ಆ ಶೂಸು ಗೀಸ್ ಹಾಕ್ಕೊಂಡು ಆ ಮೇಕಪ್ ಯಾರೋ ಬಂದಿದ್ರು, ನನಗೆ ನನ್ನ ಪರ್ಸ್ನಲ್ ಮೇಕಪ್ ಅನ್ನೋದು ಗೊತ್ತಿಲ್ಲ ನನಗೆ. ಆಮೇಲೆ ಗೊತ್ತು, ಶಿವಣ್ಣ ನೋಡಿದೆ, ಪರ್ಸ್ನಲ್ ಮೇಕಪ್ ಅಂತಿರ್ತಾರೆ, ಅವ್ರಿಗೆ ಮುಖ ಅರ್ಥ ಆಗಿರುತ್ತೆ, ಅವ್ರು ಹಿಂಗೆ ಮಾಡ್ತಾರೆ. ಸೊ ಈ ಥರ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು ಶೂಟಿಂಗಲ್ಲಿ ಕ್ಯಾಮ್ರಾ ಇಟ್ಟು ಬನ್ನಿ ಅಂದ್ರೆ ಅಂದ್ಕೊಂಡಿದ್ದು. ಹಾರ್ಸ್ ರೈಡಿಂಗ್ ಕಲ್ತಿದ್ದು ಶೂಟಿಂಗಲ್ಲಿ, H2 ಅಲ್ಲಿ. ಹಾರ್ಸ್ ರೈಡಿಂಗ್ ಎಲ್ಲ ಗೊತ್ತಿಲ್ಲ, ನಾವು ಆ ಥರ ಕಲ್ತಿಲ್ಲ. ಇವಾಗ ಹಾರ್ಸ್ ರೈಡಿಂಗ್ ಮಾಡಲೇಬೇಕು. ಏನೋ ನಮ್ಮ ವೇಣು, ಏನಿಲ್ಲಮ್ಮ ಸ್ಟಡಿ ಕ್ಯಾಂಪ್ ಥರ ಅಮ್ಮ, ಅದು ಸ್ವಲ್ಪ ಅದು 4 ಕಾಲು ನಡಿಬೇಕಾದ್ರೆ ಅಲ್ಲಾಡುತ್ತೆ, 2 ಕಾಲು ಆದ್ರ ಮೇಲೆ ಈಸಿ, ಅದು ಹಿಂಗೇ ಹೋಗ್ತಾ ಇರುತ್ತೆ ಅದು. ಆಮೇಲೆ ಹಂಗೆ ಹೋಗಿ ನನಗೆ ಹೇಳ್ಕೊಡೋಕೆ ಹೋಗೋನು, ಅವನು ಎಗ್ರಿ ಇದ್ರೊಳಗೆ ಹೊಟ್ಟೋಗಿದ್ದ ಹೇಳಿ, ಅದು ಹೋಗಿ ಹಿಂಗೆ ಕುದುರೆ ಹೋಗಿ ಮರಳಲ್ಲಿ ಹೋಗಿ ತಲೆ ಸಿಗಾಕೊಂಬಿಟ್ಟಿತ್ತು ನನಗೆ ಹೇಳ್ಕೊಡೋಕೆ ಹೋಗೋವನು. ಆಮೇಲೆ ಓಡಿಸ್ತಾ ಸ್ವಲ್ಪ ಫಸ್ಟ್ ವಾಕ್ ಮಾಡ್ತಿತ್ತು ಅದು ಹಿಂಗೆ. ಆಮೇಲೆ ಸ್ವಲ್ಪ ಓಡಿದ್ರೆ ಸ್ವಲ್ಪ ಈಸಿಯಾಗಿದೆಯಲ್ಲ ಇದು, ಎಲ್ಲ ನೋವೋದು ಹಿಂಗೆ ನಡೀತಿರ್ಬೇಕಾದ್ರೆ. ಆಮೇಲೆ ಹಂಗೆ ಶೂಟಿಂಗು. ಒಳ್ಳೆ ಕಾಮಿಡಿ ಸರ್ ನೀವು. ಅಂದರೆ ಅದನ್ನ ಎಷ್ಟು ಚೆನ್ನಾಗಿ ಬಣ್ಣಿಸ್ತೀರಾ ಅಂದರೆ, ಐ ಥಿಂಕ್ ಯು ಆರ್ ಅನ್ ಅಮೇಝಿಂಗ್ ನರೇಟರು, ಒರೇಟರು. ಅಲ್ಲಪ್ಪ, ನನಗೆ ಇರೋದು ಅವಾಗೆಲ್ಲ ನಡೆದಿದ್ದು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರಲ್ಲ, ಈ ಥರ ಎಲ್ಲ ಅಲ್ಲಲ್ಲೇ ಕಲ್ತ್ಕೊಂಡು ಅಲ್ಲಲ್ಲೇ ಮಾಡಿಕೊಂಡು
ಆ ಥರ. ಬಟ್ ಇದೊಂದು ಕಾಡೋದು ನನಗೆ, ಏನು ಹೇಳಿ, ಫಸ್ಟಿಂದ ಯಾಕೆ ಬಂದೆ ಅನ್ನೋದಿದೆಯಲ್ಲ, ತುಂಬ ಕಾಡೋದು ಅದು. ಏನು ನೀನು ಇದಕ್ಕೆ ಬಂದ್ಯಾ, ನೀನು ಇದಕ್ಕೆ ಬಂದ್ಯಾ. ಆಮೇಲೆ ನೀವು ಹೇಳ್ರಲ್ಲ ಏನೋ ಆ ಸ್ಟಾರ್ಡಮ್ಮು ಇದು ಅದು ಯಾಕಂದರೆ ನಮ್ಮ ಮನೇಲೂ ಹಂಗೆ ಇತ್ತು. ನಮ್ಮ ಅಪ್ಪ ಅಮ್ಮನೂ ಕೂಡ ಯಾವ ರೀತಿ ಅಂದರೆ ಅವರು, ನಮ್ಮ ಅಪ್ಪ ಹೋಗಿ ಸಂಪಾದನೆ ಮಾಡ್ಕೊಂಬರೋರು, ದೇ ಆರ್ ವೆರಿ ಕಂಟೆಂಟೆಡ್ ಅವರು. ಏನು ಹೇಳಿ, ನೋಡಪ್ಪ ನಮಗೆ ಜೀವನ ನಡೀತಾ ಇದೆ, ನಿಮ್ಗೆ ಓದಿಸೋಷ್ಟು ನಾನು ಓದಿಸ್ತೀನಿ, ನೆಕ್ಸ್ಟ್ ನೀವು ನೋಡ್ಕೊಳ್ಳಿ ಅಷ್ಟೇ. ಅವ್ರು ಯಾವತ್ತೂ ಸಾಲ ಮಾಡೋಕ್ಕೆ ಹೋಗಲಿಲ್ಲ, ಮನೆ ಚಿಕ್ಕದಿದೆ ಅಂತ ನೋಡಿಲ್ಲ, ಯಾರ ಬಂದರೆ ಕೂತ್ಕೊಳ್ಳೋಕೆ ಜಾಗ ಇದೆ ಅಂತ ನೋಡಿಲ್ಲ. ನಮ್ಮ ಚಿಕ್ಕ ಮನೆ ಇತ್ತು ಚಾಮರಾಜಪೇಟೆ. ಚಾಮರಾಜಪೇಟೆಯಲ್ಲಿ. ಯಾರೋ ಇನ್ವಿಟೇಷನ್ ಕೊಡೋಕೆ ಬಂದರೂ ಕೂಡ ಹೊರಗಡೆಯಿಂದನೇ ಕೊಡೋರು, ಒಳಗೆ ಬರೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಇಷ್ಟು ಇದ್ದಿದ್ದು ನಮ್ಮ ಮನೆ. ಬಾಗಿಲು ಹಾಕರೆ ಗಾಳಿ ಆಡಲ್ಲ, ಗೋಣಿ ಚೀಲ ಕಟ್ಕೊಂತ ಇದ್ವಿ. ಬಟ್ ನಮಗೆ ಗೊತ್ತಿಲ್ಲ, ಅದೇ ನಮ್ಮ ಸ್ವರ್ಗ. ನಮ್ಗೆ ಹೇಳೋರು ಇಲ್ಲ. ಇನ್ನೊಂದು ಮನೆ ಕಂಪೇರ್ ಮಾಡ್ತಾನೆ ಇಲ್ಲ ನಮ್ಮ ಅಪ್ಪ ಅಮ್ಮ. ಅದೇನೋ ಅವರು ಬುದ್ಧಿವಂತರು, ಅದೇನೋ ಹಂಗೆ ಇದ್ರು ಅವರು. ಇದು ಸರ್ ಅವ್ರಿಗೆ ಅದೇ ಸಣ್ಣ ಸಣ್ಣ ಖುಷಿ. ಗಣೇಶ ತಂದಿಡೋದು, ಒಂದು ಏನೋ ಮಾತಾಡೋದು, ಯಾರೋ ಬಂದು ಹಾಡು ಹೇಳೋರು, ಒಬ್ಬ ಬಂದು ದೀಮ್ ದೀಮ್ ತೊಗೊಂಬಂದು ಒಬ್ಬ ಹಾಡೋಳು. ಇದೆಲ್ಲ ನೆನಪುಗಳು ಚಿಕ್ಕ ವಯಸ್ಸಲ್ಲಿ. ನಿಮ್ಮ ಬಗ್ಗೆ ಒಂದು ಪುಸ್ತಕ ಬರೆದಿರೋದ್ರಲ್ಲಿ ಇನ್ನೂ ತುಂಬ ಡೀಟೇಲ್ ಆಗಿ ಬರೆದಿದ್ದಾರೆ ಸರ್, ಇನ್ಕ್ಲೂಡಿಂಗ್ ನಿಮ್ಮ ಹತ್ರ ಇದ್ದಿದ್ದು ಬಟ್ಟೆಗಳು, ಹರಿದೋಗಿರೋ ಬಟ್ಟೆಗಳಾಗಿರಲಿ, ಹವಾಯಿ ಚಪ್ಪಲು. ಅಲ್ಲ, ಖುಷಿ ನಿಜವಾಗ್ಲೂ ನೋಡಿ. ಅವುಗಳ ಕಂಪ್ಯಾರಿಸನ್ ಇಲ್ಲ ಅಂದರೆ ನಿಮಗೆ, ಕಂಪ್ಯಾರಿಸನ್ನೇ ಮನುಷ್ಯನ ಪ್ರಾಬ್ಲಮ್ಮು. ನಾವು ಯಾವತ್ತೂ ಕಂಪೇರ್ ಮಾಡ್ಕೊಂಡು ನೀವು ಎಷ್ಟು ಬೆಳೆದ್ರೂ ನೀವು ಖುಷಿಯಾಗಿರಲ್ಲ ಆವಾಗ. ಅದಕ್ಕೆ ಅನ್ಸುತ್ತಲ್ಲ ಸರ್, ಸಾಕು ಒಂದೊಂದು ಶ್ರೀಮಂತ ಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು ವಿಷ್ಣು ಸರ್. ಸಾಕು ಅನ್ನೋ ಸಾಹುಕಾರ ಅಷ್ಟೇ. ಆಮೇಲೆ ಅದು ಏನೋ ಗೊತ್ತಿಲ್ಲದೆ, ಅದೊಂದು ಇನೋಸೆನ್ಸು ಗೊತ್ತಿಲ್ಲದೆ ಬರ್ಬೇಕನ್ಸುತ್ತೆ. ಅದು ಪ್ಲ್ಯಾನ್ ಮಾಡಿನೂ ಬರೋಕ್ಕಾಗಲ್ಲ. ಏನು ಹೇಳಿ, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕಾಂಪಿಟೇಷನ್ ಇದ್ರೇ ಬೆಳೆಯೋದು. ನಾವು ಇನ್ನೊಬ್ಬರು ನೋಡಿ ಬೆಳೆದಾಗಲೇ ನಾನು ಅಲ್ಟಿಮೇಟ್ಲಿ ಏನಂದರೆ ನಾನು ಎಲ್ಲರಿಗಿನ್ನ ಬೆಟ್ರು ಅನ್ನೋದೇ ಒಂದು ಸಕ್ಸಸ್ ಅನ್ನೋ ಥರ ಆಗ್ಬಿಟ್ಟಿದೆ. ದಟ್ ಈಸ್ ನಾಟ್ ಸಕ್ಸಸ್ ಅಲ್ಲ ಅಲ್ವಾ ಆ್ಯಕ್ಚುಲಿ. ಆ ಖುಷಿಯಾಗಿರೋದೇ ಆ್ಯಕ್ಚುಲಿ. ನಾವು ನೋಡ್ರೆ ಆ ಮನೇಲಿ ಕೆಲವು ಸತಿ ನೋಡ್ಬೇಕು ನೀವು, ನಮ್ಮ ಮನೇಲಿ ಹೆಂಗೆ ಹೇಳೋರು ಅಂದರೆ, ಪಟಾಕಿ ಹಬ್ಬ ದುಡ್ಡು ಇರ್ತಿರ್ಲಿಲ್ಲ, ನಮ್ಮ ಅಪ್ಪ ಡೈಲಾಗ್ ಹೊಡಿಯೋರು, ಪಟಾಕಿ ಇಡೀ ರೋಡಕ್ಕೆ ತಂದು ಕೊಟ್ಟಿದ್ದೀನಿ ಕಣ್ರ, ಹೋಗಿ ನೋಡ್ರು, ಅವ್ರು ಬೆಂಕಿ ಇಡ್ತಾರೆ, ನೀವು ಇಡ್ತಿಲ್ಲ, ಅಷ್ಟೇ ಕಣ ಡಿಫ್ರೆನ್ಸು. ಡಮ್ ಅನ್ನತ್ತೆ ನೋಡಿ, ಆರತ್ತೆ ಎಂಜಾಯ್ ಮಾಡಿರೋದು, ಅವಾಗ ಕೂತ್ಕೊಂಡು ಎಂಜಾಯ್ ಮಾಡೋದು. ಆಮೇಲೆ ಆ ಪಟಾಕಿ ಆಗೋಗಿರೋದೆಲ್ಲ ತಂದು ಅದನ್ನೆಲ್ಲ ಸೇರಿಸಿ ಒಂದು ಇದು ಮಾಡೋದು. ಎಷ್ಟು ಎಂಜಾಯ್ ಸೋ ಮಚ್. ಹೇಳ್ತಾರಲ್ಲ ಬಡತನ ಇದು ಅಂತ, ಎಗೈನ್ ನಾವು ಹೆಂಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಮತ್ತೆ ಡಿಪೆಂಡ್ ಆಗುತ್ತೆ. ಆಮೇಲೆ ಏನು ಮಾಡಿದ್ರು ಕೂಡ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ರೆ, ಅವನು ಯಾರು, ಅವನು ಎಷ್ಟು ತೊಗೊತಾನೆ ದುಡ್ಡು, ಇವನೇ ಎಷ್ಟು ತೊಗೊಂಡು, ಹೌದಾ 10 ಕೋಟಿ ತೊಗೊತಾನ, ನಾನು ಇನ್ನೂ ಅಷ್ಟು ತೊಗೊತಾ ಇರಲ್ಲ, ಅವನು 100 ಕೋಟಿ ತೊಗೊತಾನ. ಎಂಡ್ ಎಲ್ಲಿದೆ ಅದಕ್ಕೆ? ನೆಕ್ಸ್ಟ್ ಹಾಲಿವುಡ್ಡನ್ನು ಕಂಪೇರ್ ಮಾಡ್ತಾ ಇರ್ತೀವಿ ನಾವು. ಆ ಥರ ಅಲ್ಲ ಅದು ಆ್ಯಕ್ಚುಲಿ. ಸೊ ಆ ಒಂದು ಬಾಲ್ಯದ ವಯಸ್ಸಲ್ಲೇ ನಿಮ್ಗೆ ಇದೆಲ್ಲ ಅರಿವಿತ್ತ ಅಥವಾ ಅರಿವಲ್ಲ ಅದು, ಇನೋಸೆನ್ಸ್ ಅದು, ಅರಿವಲ್ಲ ಅದು. ನೀವು ಕಲ್ತು ಇನ್ನೋಸೆಂಟ್ ಆಗೋದು ಕಷ್ಟ. ಇವಾಗಲೂ ನನಗನ್ಸುತ್ತೆ ನಿಜವಾಗ್ಲೂ ಆ ಥರ ಇರಬೇಕಾಗಿತ್ತು ನಾನು. ಆ್ಯಕ್ಚುಲಿ ಏನೇನೋ ಜಾಸ್ತಿ ಕಲ್ತ್ಕೊಂಡ್ಬಿಟ್ನ, ಸ್ವಲ್ಪ ನನ್ನ ಒಳಗಡೆ ಎಲ್ಲ ಇದು ಯಾಕೆ ಬರ್ತಾ ಇದೆ ಅನ್ಸುತ್ತೆ. ಅಂದರೆ ಆಮೇಲೆ ಬರ್ತಾ ಸಾರ್ ಹೇಳ್ತಾರಲ್ಲ, ಆಮೇಲೆ ಸಿನಿಮಾ ಇಟ್ಟಿರ್ಬೋದು, ಸಾರ್ ಆ ಪಿಕ್ಚರ್ ಇಟ್ಟು ಸರ್, ನಿಮ್ಮ ಪಿಕ್ಚರ್ ಸರ್ ಅಷ್ಟಾಗಲಿಲ್ಲ ಸರ್ ಕಲೆಕ್ಷನು ಅಂದಾಗ, ಏನೇ ಇದು ಯಾಕೆ ಕಂಪೇರ್ ಮಾಡ್ತಾನೆ. ಕಂಪೇರ್ ಮಾಡಿದಾಗ ಬೇಜಾರುಗಳು. ನೀವು ಆಗ್ಲೇ ದಾರಿ ನಾವು ಹಿಡ್ಕೊಂಡು ಹೋಗ್ತಾ ಇದ್ರೆ, ನಾವು ಆ ಕಡೆ ಈ ಕಡೆ ನೋಡಿದೆ, ಅದೇ ಹಿಂಗೆ ಅಂತಾರಲ್ಲ, ಹಿಂಗೆ ಹೋಗ್ತಾ ಇದ್ರೆ ನಿಮಗೆ ಅದು ಪ್ರಪಂಚ ಸೂಪರಾಗಿರುತ್ತೆ. ಬಟ್ ಈಗ ಹಂಗಿಲ್ಲ. ಮೊಬೈಲ್ ಓಪನ್ ಮಾಡಿದ್ರೆ ಕಂಪ್ಯಾರಿಸನ್ ಬರುತ್ತೆ. ಈಗ ಪ್ರಪಂಚನೂ ಹಂಗಾಗಿರೋದ್ರಿಂದ, ಸ್ವಲ್ಪ ಎಲ್ಲ ಓಪನ್ ಅಪ್ ಆಗಿರೋದ್ರಿಂದ, ಯಾರು ಆಲ್ವೇಸ್ ಆ್ಯಕ್ಚುಲಿ ಸೊ ಐ ಥಿಂಕ್ ಚೈಲ್ಡ್ ಲೈಕ್ ಅಂತ ಹೇಳೋದು, ಮಗು ಥರ ಆಗಬೇಕು ಅನ್ನೋದು. ನೋಡಿ ಅದೇ ಹೇಳಿದ್ದು. ಬಟ್ ಅದನ್ನು ಅವಾಗ ಅನ್ಸುತ್ತೆ ನನಗೆ, ಏನಪ್ಪ ಇನ್ನೋಸೆನ್ಸ್ ಕಲಿಯೋಕ್ಕಾಗಲ್ಲ, ನಾನು ಇವಾಗ ಅಷ್ಟು ಇನ್ನೋಸೆಂಟ್ ಆಗೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಒಂದು ನೆನಪುಗಳು ನನ್ನಲ್ಲಿದೆ. ಏನೂ ಇಲ್ಲದೆ ಖುಷಿಯಾಗಿದ್ವಲ್ಲಪ್ಪ, ಇಷ್ಟು ಕೊಟ್ಟಿದ್ದಾನಲ್ಲ ಸಾಕಲ್ವ ಇನ್ನೇನೋ ಅಂತ. ಅವಾಗ ನನಗನ್ಸುತ್ತೆ, ಇಲ್ಲ ಇನ್ನೇನೋ ಮಾಡಬೇಕು ಅಂದರೆ ಏನು ಮಾಡಬೇಕು, ಇನ್ನೇನು ಸಾಧಿಸಿ ತೋರಿಸ್ಬೇಕು ನೀನು, ಇನ್ನೇನು ಮತ್ತೆ. ಅವಾಗ ಇನ್ನೂ ಒಂದು ಅನ್ಸುತ್ತೆ, ಸಾಕು ನಿಲ್ಸೆ, ನೀನು ಇನ್ನೇನೋ ಮಾಡಯ್ಯ ಅಟ್ಲೀಸ್ಟ್ ಅಂತ ಒಳಗಡೆ ಕಾಡೋದು. ನೀನು ಬಂದಿರೋದೇನಕ್ಕೆ, ಇದೇನೋ ಮಾಡ್ಬೇಕಂತಲ್ವಾ, ಏನೋ ಅಲ್ಲಿ. ಓಕೆ, ಇಲ್ಲಿ ತುಂಬ ಜನ ಇದ್ದಾರೆ, ತುಂಬ ಜನ ಬರ್ತಿರೋರು, ಅವರೆಲ್ಲ ಮಾಡಲಿ ಒಂದಷ್ಟು, ನಾನು ಇನ್ನೇನೋ ಮಾಡಬೇಕು ಅಂತ. ಆ್ಯಕ್ಚುಲಿ ಅಂದರೆ ನಾನು ಮೂಲ ಇದಕ್ಕೆ ಬಂದಿದ್ದಲ್ವ, ಅದಕ್ಕೆ ಆವಾಗ ಅದೂ ಅಷ್ಟೇ, ರಾಜಕೀಯದ್ದು ಅಷ್ಟೇ, ತುಂಬ ಯೋಚನೆ ಮಾಡಿ ಏನೋ ಪಿಕ್ಚರ್ ಮಾಡ್ಬೇಕಾದ್ರೆ ಎಂಡ್ ಕ್ಲೈಮ್ಯಾಕ್ಸ್ ಏನು ಸೂಪರ್ಗೆ ಕ್ಲೈಮ್ಯಾಕ್ಸೇನು ಕೊನೆಗೆ ಅನಿಸಿದ್ದು, ಎಲ್ಲೂ ಸೇರಿದ್ರೆ ಮಾಡ್ಬೋದಪ್ಪ ಅಂತಲೇ ಅದಕ್ಕೆ ಕ್ಲೈಮ್ಯಾಕ್ಸ್ ಬಂದಿದ್ದು. ಕೈ ಹಿಂಗೆ ಬಂದು ತೋರಿಸುತ್ತೆ, ಹಿಂಗೆ ಮಾಡ್ಬೋದು ನೀವು, ಸೂಪರಾಗಿರೋ ದೇಶನ ಮಾಡ್ಬೇಕಾದ್ರೆ ಸೂಪರು ಆಗುತ್ತೆ, ಝೀರೋನೂ ಆಗುತ್ತೆ, ಎರಡಕ್ಕೂ ನೀವೇ ಕಾರಣ ಅಂತ. ಅಂದರೆ ಇನ್ಕ್ಲೂಡಿಂಗ್ ಮೀ ಅದು ಆ್ಯಕ್ಚುಲಿ. ಅಂದರೆ ನಾವೆಲ್ಲ ಮನ್ಸು ಮಾಡ್ರೆ ಆಗುತ್ತೆ ಅನ್ನೋದು ಒಂದು ಬಂದಿತ್ತು. ಆಮೇಲೆ ಏನೋ ಮಾಡಬೇಕಲ್ಲ ಅನಿಸಿದಾಗ ಕೊನೆಗೆ ಅದು ಹೆಂಗೆ ಅಂತ ಗೊತ್ತಾಗ್ತಿರ್ಲಿಲ್ಲ ನನಗೆ, ಹೆಂಗೆ ಮಾಡೋದು ಅಂತ.
ಬೇರೆ ರಾಜಕೀಯ ಪಾರ್ಟಿಗೆ ಹೋಗಿ ಸೇರ್ಕೊಂಡಿರೋ ಮಾಡ್ಬೋದಾ ಅಂದರೆ ಇಲ್ಲ, ಆಗಲ್ಲ ಅನ್ಸೋದು. ಯಾಕಂದ್ರೆ ಸರ್? ಅಲ್ಲೊಂದು ಸಿಸ್ಟಮ್ ಇದೆ, ನಾನಲ್ಲಿ ಜೂನಿಯರ್ ಆಗಿರ್ತೀನಿ, ದೊಡ್ಡವ್ರು ಇರ್ತಾರೆ. ನಾನು ಏನೇನೋ ಹೇಳಿದ್ರು ಇರಪ್ಪ ಸುಮ್ಮನೆ ಇರು, ನಮಗೆಲ್ಲ ಗೊತ್ತು. ಯಾಕಂದ್ರೆ ಅಲ್ಲಿ ಬೇರೆ ವಿಷಯ ಇದೆ, ಅಲ್ಲೂ ಅರ್ಥ ಆಯ್ತಾ? ಆ ಫೀಲ್ಡಲ್ಲೇ ಬೇರೆ ದೊಡ್ಡ ವಿಷಯ ಇದೆ. ನಾನೇನೋ ಮಾಡೋಕ್ಕೆ ಹೋಗೋದು ಅಂದ್ರೆ ಅವ್ರ ಸಿದ್ಧಾಂತಗಳು ಟ್ರೆಡಿಷನಲ್ ಪಾಲಿಟಿಕ್ಸು. ಅಲ್ಲಲ್ಲ, ಏನೋ ಒಂದಿದೆ. ಐ ಕೆನಾಟ್ ಡಿನೈ ದಟ್ ಆ್ಯಕ್ಚುಲಿ, ಅಲ್ವಾ? ನೀವೇನೋ ತಪ್ಪು ಮಾಡ್ತಿದ್ದೀರಾ ಅಂತ ನಾನು ಹೆಂಗೆ ಹೇಳೋಕ್ಕೆ ಹೋಗಲಿ? ನನ್ನೊಳಗೆ ಏನೋ ಇರ್ಬೋದು. ನಾನು ಹೇಳೋದೆಲ್ಲ ಖುಷಿ ಪಡೋರು. ಸರ್ ಹಿಂಗಿದ್ರೆ ಚೆನ್ನಾಗಿರುತ್ತಲ್ಲ ಸರ್, ಚೆನ್ನಾಗಿರಿದೆ ಬಟ್ ಬೇರೆ ಥರ ಇದೆ ಪರಿಸ್ಥಿತಿಯಲ್ಲಿ, ನೀವು ಒಳಗೆ ಹೋಗಿ ಟ್ರೈ ಮಾಡಿ ಅನ್ನೋರು. ನನಗೆ ಅದು ಯಾಕೋ ಮನಸ್ಸು ಒಪ್ತಿಲ್ಲ, ಏನು ಮಾಡೋದು? ಕೊನೆಗೆ ಇದೇ ಥರ ಒಂದು ಸತಿ ಅನ್ನಿಸ್ತು. ನಾನು ಯೋಚನೆ ಮಾಡಿದೆ ಹಳೇದು, ಆಮೇಲೆ ನೋಡಿದೆ. ಅವಾಗ ಅನ್ನಿಸ್ತು, ಏನಪ್ಪ ಎಲ್ಲರನ್ನೂ ದೇವ್ರು ಕರೆಕ್ಟಾಗಿ ಇಟ್ಟಿದ್ದಾನಲ್ಲೋ ಅಂತ. ಕೊನೆಗೆ ನೀನು ಯಾರೋ ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಟ್ರು, ಈ ನೇಚರು ಎಲ್ಲ ಪರ್ಫೆಕ್ಟಾಗಿದೆ, ನೀನು ಯಾಕೆ ಹೊಡ್ಕೊಂಡು ಸಾಯ್ತಾ ಇದೆಯಾ? ನೀನು ಅಟ್ಲೀಸ್ಟ್ ಎಂಜಾಯ್ ದಿಸ್, ಇದು ಓಕೆ ಎಲ್ಲ ಮಾಡಿದ್ಯಾ, ಅಟ್ಲೀಸ್ಟ್ ಬಿ ಪೀಸ್ಫುಲ್, ಬಿ ಕಾಮ್. ಒಂದಿನ ಡಿಸೈಡ್ ಮಾಡಿದೆ, ಫಸ್ಟ್ ಟೈಮ್ ಆವಾಗಲೇ ನಾನು ಡುಕಾಟಿ ತೊಗೊಂಡಿದ್ದು ನನ್ನ ಲೈಫಲ್ಲಿ. ಬೈಕ್ ಹೋಗಿ ನನಗೊಂದು ಡುಕಾಟಿ ತೊಗೊಂಡು ನಮ್ಮ ಪಾರಮ್ ಗಿರಮ್ ಹೋಗೋಣ ಬುರ್ರ್ ಅಂತ ಒಂದೆರಡು ಸತಿ ಹೋದೆ. ಏನೋ ಸಮಾಧಾನ ಆಗ್ತಾಯಿಲ್ಲ. ಆದರೂ ಅದೇನೋ ಇದ್ದಕ್ಕಿದ್ದಕ್ಕೆ ಎಲ್ಲ ಬಿಟ್ಟಾಗ ಈ ಪ್ರಜಾಕೀಯ ಅಂತ ಬಂದು ಯಾರ ಹತ್ರನೂ ಕೂತ್ಕೊಂಡೆಲ್ಲ ಹೇಳಿ ಒಂದು ಆಡಿಯೋ ಮಾಡಿ, ಅದು ಏನೇನೋ ಆಗೋಗಿ ಒಂದು ಆಡಿಯೋ ಮಾಡಿದೆ. ನೆಕ್ಸ್ಟ್ ಪೇಪರಲ್ಲಿ ಬಂದ್ಬಿಡ್ತು, ಏನೋ ರಾಜಕೀಯಕ್ಕೆ ಬರ್ತೀಯಾರ ಅಂತ. ಇನ್ನೇನು ಆಡಿಯೋಲೆಲ್ಲ ಹೇಳ್ಬಿಟ್ಟಿದ್ದೀನಲ್ಲ, ಮಾಡ್ಬೋಣ ಇದನ್ನ ಅಂತ ಅನೌನ್ಸ್ ಮಾಡಿದೆ. ಕಾಕಿ ಬಟ್ಟೆ ಸರ್ ಕೇಳ್ಬೋದಾ? ಆಡಿಯೋದಲ್ಲಿ ಏನೇನಿತ್ತು ಸರ್? ಅಂದ್ರೆ ನಿಮ್ಮ ಇನಿಷಿಯಲ್ ಅದು ಇವರು ಅಮಿತ್ ಶಾ ಅವ್ರು ಬಂದಾಗ ಒಂದು ಆಡಿಯೋ ವೈರಲ್ ಆಯ್ತು ಗೊತ್ತಾ, ಎಲ್ಲ ಮೀಡಿಯಾಗಳಲ್ಲಿ ಬಂತು. ಆಡಿಯೋಲ್ಲಿ ನನ್ನ ಎಲ್ಲ ಅಭಿಪ್ರಾಯಗಳು ಇದನ್ನೇ ಹೇಳಿದ್ದೆ. ಆ್ಯಕ್ಚುಲಿ ಮೂಲ ಸಮಸ್ಯೆ ಇಲ್ಲಿದೆ, ನಾವು ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಿಬಿಟ್ಟಿದ್ದೀವಿ, ದುಡ್ಡು ಹಾಕೋ ಥರ ಬಿಸ್ನೆಸ್ ಮಾಡಿಬಿಟ್ಟಿದ್ದೀವಿ. ಏನಂದರೆ ದುಡ್ಡು ಹಾಕದೆ ಜನಕ್ಕೆ ತಲುಪೋಕ್ಕಾಗಲ್ಲ, ಓಕೆನಾ? ದುಡ್ಡು ಹಾಕದೇ ಇದ್ದರೆ ನೀವು ತಲುಪಲ್ಲ, ದುಡ್ಡು ಹಾಕದೇ ಇದ್ದರೆ ನೀವು ಸ್ವಚ್ಛವಾದ ಪಾಲಿಟಿಕ್ಸ್ ಮಾಡೋಕ್ಕೆ ಸಾಧ್ಯ. ಬಟ್ ಇಲ್ಲಿ ತಲುಪೋಕ್ಕಾಗಲ್ಲ ಅಂದಮೇಲೆ ಇದು ಹೆಂಗಂದರೆ ಹುಚ್ಚಿಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚಿಬಿಡಲ್ಲ ಅನ್ನೋ ಥರ. ಈ ಪರಿಸ್ಥಿತಿ ಗೊತ್ತಿಲ್ಲ, ನಾನೇನೋ ಮಾಡ್ತೀನಿ, ನಾನು ಅಂದ್ಕೊಂಡ್ರೆ ಇದು ಮಾಡ್ತೀನಿ, ಅದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಮಾಡಬೇಕು ಅನ್ನಿಸ್ತಿದೆ ನನಗೆ, ನಾನೇನೋ ಮಾಡ್ತೀನಿ ಅಂತ ಒಂದು ಆಡಿಯೋ ಮಾಡಿದ್ದೆ. ಅದರಲ್ಲಿ ಏನೋ ಟ್ಯಾಕ್ಸ್ ಮನಿ ಎಷ್ಟು ಕಟ್ತೀರಾ ಗೊತ್ತಾ, ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಿರೋದು ನೀವು. ಒಂದು ಆಡಿಯೋ ಇದೆ ನೋಡಿ ಇವಾಗಲೂ, ಅದು ನಾವು ಎಷ್ಟು ಶ್ರೀಮಂತರು ಗೊತ್ತಾ ಅಂತಲೇ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಜನ ನಾವು ಎಷ್ಟು ಶ್ರೀಮಂತರು ಗೊತ್ತಾ, ಸಿ ಎಮ್ಗೆ ಸಂಬಳ ಕೊಡ್ತಿರೋದು ನಾವು, ಅವ್ರ ಕಾರ್ ಡ್ರೈವರ್ಗೆ ಸಂಬಳ ಕೊಡ್ತಿರೋದು ನಾವು, ವಿಧಾನಸೌಧ ಮೇಂಟೆನೆನ್ಸ್ ಮಾಡ್ತಿರೋದು ನಾವು, ಪ್ರತಿಯೊಬ್ಬ ಎಂ ಪಿ, ಪ್ರೈಮ್ ಮಿನಿಸ್ಟ್ರು ಪ್ರತಿಯೊಂದು ಕೂಡ ಬ್ರಿಡ್ಜ್ಗಳು ಕಟ್ಟಿರೋದು, ಏನು ಹೇಳಿ ಫ್ಲೈಓವರ್ ಕಟ್ಟಿರೋದು, ಪ್ರತಿಯೊಂದು ಭಾರತ ದೇಶದ ಜನಗಳದ್ದು ಅಲ್ವಾ? ಯಾರೂ ಒಬ್ಬ ನಾಯಕ ಬಂದು ಮನೆಯಿಂದ ತಂದು ಏನೂ ಮಾಡಿಲ್ಲ ಅಲ್ವಾ? ಸೊ ಇಷ್ಟು ಶ್ರೀಮಂತರು ನೀವು. ಬಟ್ ಇದು ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಬರ್ಬೋದಲ್ವ ಈಗಿನ ಟೆಕ್ನಾಲಜಿ ಯೂಸ್ ಮಾಡಿ ಅಂತ ಅದನ್ನೊಂದು ಆಡಿಯೋ ಮಾಡಿ ಇದು ಇವಾಗ ಏನಾಗಿದೆ, ನಾನು ಹತ್ರ ಏನಾರ ಮಾಡೋಕ್ಕೆ ಹೊರಟೆ ಅಂದ್ಕೊಳ್ಳಿ, ಏನೋ ಪ್ರಚಾರ ಮಾಡಬೇಕು ಅಂತಾರೆ. ಪ್ರಚಾರ ಮಾಡೋದಕ್ಕೆ ಮತ್ತೆ ದುಡ್ಡು ಬೇಕಾಗತ್ತೆ. ಓಕೆ, ಚಿಕ್ಕದಲ್ಲ ಇದು, ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಪ್ಪ ಮಾಡಿಬಿಡ್ಬೋದು ಅಂತಲ್ಲ, 224 ಕಾನ್ಸ್ಟಿಟ್ಯೂಯೆನ್ಸಿ, 32 ಸಾವಿರ ವಿಲೇಜ್ಗಳು, ಒಂದೊಂದು ಕಡೆ ಒಂದು 4 ಪೋಸ್ಟ್ ಹಾಕೋರು ಕೂಡ ಎಷ್ಟೋ ಕೋಟಿ ಆಗ್ಬಿಡುತ್ತೆ. ಇವಾಗ ಅದಕ್ಕೆ ಎಲ್ಲರೂ ಹೇಳ್ತಾರಲ್ಲ, ಒಂದು ಎಲೆಕ್ಷನ್ ಇಲ್ಲಕ್ಕೆ 50 ಕೋಟಿ ಬೇಕು ಅನ್ನೋ ಪರಿಸ್ಥಿತಿ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇದನ್ನು ಬದಲಾವಣೆ ಮಾಡೋಕೆ ಇವಾಗ ನಮ್ಮ ಕೈಗಳಲ್ಲಿ ಫೋನ್ ಇದೆ, ಟೆಕ್ನಾಲಜಿ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಸೊ ಇದರಲ್ಲಿ ನಾನು ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಅದು ಯಾವಾಗುತ್ತೆ ಗೊತ್ತಿಲ್ಲ, ಬಟ್ ಇದು ಸತ್ಯ ಇದ್ರೆ ಒಂದಿನ ಬದಲಾವಣೆ ಆಗುತ್ತೆ, ಬದಲಾವಣೆ ಆಗಲೇಬೇಕಿದು. ಸರ್, ಇಲ್ಲಿ ಜನ ನಿಮ್ಮಿಂದ ಇಟ್ಕೊಂಡಿರೋ ಎಕ್ಸ್ಪೆಕ್ಟೇಷನ್, ಎಸ್ಪೆಷಲಿ ಈಗ ರೀಸೆಂಟಾಗಿ ವಿಜಯ್ ಅವ್ರು ಗೆದ್ಮೇಲೆ ಫಸ್ಟ್ಲಿ ನಿಮ್ಗೇನು ಅನ್ನಿಸ್ತು ಸರ್? ಅಂದರೆ ಇಲ್ಲಿವರೆಗೂ ಎಲ್ಲರೂ ಎಲೆಕ್ಷನ್ ಮುಂಚೆ ಮಾತಾಡಿದವ್ರೆ, ಎಲ್ಲ ರಾಜ್ಯದ ಪಾಪ್ಯುಲರ್ ನಟರು ಟ್ರೈ ಮಾಡಿದ್ದಾರೆ, ಯಾರೂ ಸಕ್ಸಸ್ಫುಲ್ ಆಗಿಲ್ಲ, ಇವ್ರಿಗೆಲ್ಲ ಆಗಲ್ಲ ಅಂತ. ಸೊ ಈಗ ಆದಮೇಲೆ ಇಮಿಡಿಯೇಟಾಗಿ ಅವ್ರು ಮಾಡಿದ್ಮೇಲೆ ನಾವ್ಯಾಕೆ ಮಾಡೋಕ್ಕಾಗಲ್ಲ? ಅಥವಾ ನನಗೆ ಎಷ್ಟೊಂದು ಕಮೆಂಟ್ಸ್ ಬಂದಿದೆ, ಉಪ್ಪಿ ಸರ್ ಈಗ ಪ್ರಜಾಕೀಯ ಎಲ್ಲ ಆಯಿತು, ಆಲೋಚನೆಗಳು ಚೆನ್ನಾಗಿದೆ, ಎಕ್ಸಿಕ್ಯೂಷನಲ್ಲಿ ಏನಾಗ್ತಾ ಇದೆ, ಯಾಕೆ ಅದು ಕನ್ವರ್ಟ್ ಆಗ್ತಿಲ್ಲ ಅನ್ನೋದು. ಅಲ್ಲ, ಅದನ್ನೇ ನಾನು ಇವಾಗ ಕ್ವಶನ್ ಕೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಈಗೇನು ಇಲ್ಲಿ ಎನ್ಕ್ವೈರಿ ಅನ್ನೋದು ಬೇಕು, ಮತ್ತೆ ಎಗೇನ್ ವಿ ಹ್ಯಾವ್ ಟು ಒಳಗಡೆ ಹೋಗ್ಬೇಕು ಅದ್ರೊಳಗಡೆ. ಹೌದು ಸರ್. ಈಗ ಮೊದಲನೇದಾಗಿ ನೀವು ಗೆಲ್ಲಬೇಕು ಅನ್ನೋದೇ ನನಗೆ ವಿಚಿತ್ರ ಅನಿಸುತ್ತೆ. ಸರ್ ನೀವು ಗೆಲ್ಲಬೇಕು ಸರ್ ಅಂದರೆ ನನಗೆ ಆಶ್ಚರ್ಯ ಅನಿಸುತ್ತಿದೆ. ಆ್ಯಕ್ಚುಲಿ ನಿಮ್ಮ ದುಡ್ಡು, ನಿಮ್ಮ ಕಾಸು, ನನಗೊಂದು ಕೆಲಸ ಕೊಡ್ತಿದ್ದೀರಾ, ನನಗೊಂದು ಕಾರ್ ಕೊಡ್ತೀರಾ, ನನಗೊಂದು ಏನು ಹೇಳಿ ಎವ್ರಿಥಿಂಗ್ ನೀವು ಕೊಡ್ತಿದ್ದೀರಾ. ಇದು ಹೆಂಗಂದರೆ ನಿಮ್ಮ ಮನೆಗೆ ಒಬ್ಬನ ಕೆಲಸಕ್ಕೆ ಇಟ್ಕೊಂಡ್ಬಿಟ್ಟು ನೀವು ಗೆದ್ರಿ ಅಂತ ಹೇಳ್ದಂಗೆ, ಅಪಾಯಿಂಟ್ಮೆಂಟ್ ಕೊಡ್ತಿದ್ದಂಗೆ ನೀವು ಗೆದ್ರಿ ಸಾರ್ ನಮಸ್ಕಾರ ಸಾರ್ ಅಂದಂಗೆ. ಇವತ್ತು ಯಾವುದೋ ಒಂದು ಅದು ಆಮೇಲೆ ಹೇಳ್ತೀನಿ, ಅದು ಏನೋ ಈ ಥರ ಏನು ಹೇಳಿ, ನೀವು ಗೆದ್ರಿ ನೀವು ಯಾವಾಗ ಗೆಲ್ತೀರಾ. ನನಗೆ ಆವಾಗ ಅನ್ನಿಸ್ತು, ನೀವು ಯಾವಾಗ ಗೆಲ್ತೀರಾ? ನಾನು ಹೇಳ್ತಾನೆ ಬಂದೆ. ಆ್ಯಕ್ಚುಲಿ ಇಲ್ಲಿ ಪಕ್ಷಗಳು ಗೆಲ್ಲೋದಲ್ಲ, ಯಾರೋ ಅಭ್ಯರ್ಥಿಗಳು ಗೆಲ್ಲೋದಲ್ಲ, ಇದು ಜನಗಳು ಗೆಲ್ಲಬೇಕು. ಹೇಗೆ ಗೆಲ್ಲೋದವರು ಕೇಳಿ, ಅದೇ ಹೇಳಿದ್ದು. ಹಿಂಗೆ ಗೆಲ್ಲೋದು ಅಂದಾಗ ಈಗ ನಾನು ಅದನ್ನೇ ಇಲ್ಲಿ ಮುಂದೆ ಇಟ್ಟಿರೋದು ನಿಮಗೆ. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಏನೋ ನನ್ನ ಹತ್ರ
ಏನೋ ಸಾವಿರಾರು ಕೋಟಿನೂ ಇಲ್ಲ, ನಾನು ಬೇರೆ ಕಡೆಯಿಂದ ಸಾವಿರಾರು ಕೋಟಿ ತಂದು ರೂಢಿಕೇನೂ ಮಾಡಲ್ಲ, ಆಮೇಲೆ ನಾನು ನಿನ್ನ ಗೆಲ್ಲೋದು ಬೇಕಾಗಿಲ್ಲ ನನಗೆ. ಇಲ್ಲಿ ನಾನು ಗೆಲ್ಲಕ್ಕಲ್ಲ ಮಾಡಿರೋದು, ನಾನೊಬ್ಬ ಪ್ರಜೆಯಾಗಿ ಒಂದು ಈ ಥರ ಒಂದು ಆಡಳಿತ ಬರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹೇಳಿ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಎಲ್ಲ ಕನೆಕ್ಟೆಡ್ ಆಗಿರಬೇಕು, ಟೆಕ್ನಾಲಜಿ ಮೂಲಕ ಎಲ್ಲ ಕನೆಕ್ಟ್, ಎಲ್ಲರ ಒಪಿನಿಯನ್ ತೊಗೊಂಡು ಕೆಲಸಗಳು ನಡೆಯೋ ಥರ ಆಗಬೇಕು. ಗೌರ್ಮೆಂಟಲ್ಲಿ ಏನೇನೋ ಅಂದ್ಕೊಳ್ಳಿ, ಈ ಥರ ಒಂದಷ್ಟು ಏನೇನೋ ಆಸೆಗಳಿದೆ ಅಂದ್ಕೊಳ್ಳಿ. ಇದು ಹೆಂಗೆ ಮಾಡಬೇಕು ಅಂದರೆ ನಾನಿಲ್ಲಿ ಹಣ ಹೂಡಿದೆ ಅಂದ್ಕೊಳ್ಳಿ, ಏನು ಹೇಳಿ, ಫಾರ್ ಎಕ್ಸಾಂಪಲ್ ಸುಮ್ಮನೆ ನಾನು ಹೇಳ್ತೀನಿ, ಒಂದು 5 ಕೋಟಿ ಅಂದ್ಕೊಳ್ಳಿ, ಒಂದು MLA ಕಾನ್ಸ್ಟಿಟ್ಯೂಷನ್ 5 × 224 ಎಷ್ಟಾಯಿತು? ಆಲ್ರೆಡಿ 1000 ಕೋಟಿ ಆಗೋಯ್ತು. ಈ 1000 ಕೋಟಿ ಎಲ್ಲಿಂದ ಬರುತ್ತೆ? ಥಿಂಕ್ ಮಾಡಿ, ನೀವು ವೋಟ್ರಾಗಿ ಥಿಂಕ್ ಮಾಡಿ, 1000 ಕೋಟಿ ಎಲ್ಲಿಂದ ತಂದು ಹೂಡ್ತಾ ಇದ್ದಾರೆ? ಓಕೆ ಅಪ್ಪ, ಎಲ್ಲ ಜನಗಳ ಹತ್ರ ಇಸ್ಕೊತೀವಿ ನಾವು ಅಂತಾರೆ. ನಿಜವಾಗ್ಲೂ ಜನಗಳು ಕೊಟ್ಟು ಅಷ್ಟು ಆಗ್ತಾ ಇದೆಯಾ? ನಾವೆಲ್ಲ ಪಾರ್ಟಿ ಫಂಡ್ ಅಂತ ಕೊಡ್ತಾ ಇದ್ದೀವ? ಅದು ಅಷ್ಟು ಕೋಟಿ ಆಗುತ್ತಾ? ಯಾಕೆ ಇಲ್ಲಿ ದೊಡ್ಡವರೇ ಬಂದು ನಿಲ್ಲೋ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈಗ ನೀವೇ ನಗ್ತೀರಾ, ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಬರ್ತೀರಂದರೆ ಅವ್ರು ಗೆಲ್ತಾರ್ರಿ, ಇನ್ನೊಬ್ಬ ಯಾರೋ ಒಬ್ಬ ಹುಡುಗ ನಿಂತ್ಕೊಂಡ ಅಂದ್ಕೊಳ್ಳಿ, ನೀವು ಹೇಳ್ತೀರಾ ಅವ್ನು ಗೆಲ್ತಾನೆ ಅಂತ. ರೀ ಹೆಂಗ್ರಿ ಸಾಧ್ಯ, ಅವ್ನು ಯಾರು ಅಂತಲೇ ಗೊತ್ತಿಲ್ಲ ರೀ ಅಂತೀರಿ. ಈ ಪರಿಸ್ಥಿತಿ ಇದೆ. ಸೊ ಇದನ್ನು ಹೆಂಗೆ ಚೇಂಜ್ ಮಾಡೋದು ಅಂದಾಗ ನನಗೆ ಈಗ ಸಾಧ್ಯ ಅನ್ಸೋಕ್ಕೆ ಶುರುವಾಯಿತು. ಯಾಕಂದರೆ ಏನು ಹೇಳಿ, ಈ ಒಂದು 8 ವರ್ಷದಲ್ಲಿ ಸೋಷಿಯಲ್ ಮೀಡಿಯಾ ಇದೆ, ಕೈಯಲ್ಲಿ ಫೋನ್ಗಳಿದೆ, ಇಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಏನು ಹೇಳಿ, ಫೋನಲ್ಲಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡೋವಂಥ ಇದಿದೆ. ಏನು ಹೇಳಿ, ಬ್ಯಾಂಕ್ ಏನೋ ಫೋನಿಗೆ ಬಂದುಬಿಟ್ಟಿದೆ. ಏನು ಹೇಳಿ, ಮೊಬೈಲ್ ಬ್ಯಾಂಕಿಂಗ್ ಬಂದಿದೆ. ಇಷ್ಟೆಲ್ಲ ಇರಬೇಕಾದ್ರೆ ಯಾಕೆ ಮಾಡೋಕ್ಕಾಗಲ್ಲ ಇದನ್ನು? ಇಲ್ಲಿ ಯಾರು ಮಾಡಬೇಕು ಅಂದರೆ ಒಂದೇ ಒಂದು, ನನ್ನ ಕೆಲಸ ನಾನು ಮಾಡ್ತೀನಿ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರನ್ನು, ಸಣ್ಣ ಕೆಲಸಪ್ಪ ನಿಮಗೆ ಬೇಕು ಅನ್ಸಿದ್ರೆ, ಈ ಒಂದು ಸಿಸ್ಟಮ್ ಬೇಕು ಅನ್ಸಿದ್ರೆ, ನೀವು ನಾಯಕ ಸಂಸ್ಕೃತಿ, ಯಾರೋ ಗೆಲ್ಲಬೇಕು ಅಂದರೆ ಯಾರೋ ಗೆಲ್ತಾನೆ ಇರ್ತಾರೆ, ನೀವು ಹಾಗೆ ಇರ್ತೀರ. ಸರ್, ಇದನ್ನು ಒಡೆಯೋದು ಹೆಂಗೆ ಅಂದರೆ, ಫಸ್ಟು ನಿಮ್ಮ ಆಲೋಚನೆ ಏನಿದೆ, ಈಗ ಸಿ ಇದೆ ಸರ್. ಇವಾಗ ಪ್ರಪಂಚ ನಡೀತಾ ಇರೋದು A ಮಾಡಲಲ್ಲಿ. ಈಗ ನೀವು ಕೊಟ್ಟಿರೋ C ಮಾಡಲ್ ಚೆನ್ನಾಗಿದೆ ಸರ್, ಬಟ್ ಅದನ್ನು ದಾಟಕ್ಕೂ ಮಧ್ಯದಲ್ಲಿ Aನ ಹೊಡೆದು Bನ ದಾಟ್ಕೊಂಡೇ ಸಿಗ್ ಬರಬೇಕಲ್ಲ. ಸೊ ಅದಕ್ಕೆ ತುಂಬ ಜನ ನಾನು ಕೇಳಿದಾಗ ಎಲ್ಲರಿಗೂ ಏನಂದರೆ, ನೀವು ಕಂಪ್ಲೀಟಾಗಿ ಸಿನಿಮಾ ಅನ್ನೋರು ಬಿಟ್ಟು ಡೈರೆಕ್ಟಾಗಿ ಪಾಲಿಟಿಕ್ಸಿಗೆ ಇಳಿದು ಅಲ್ಲಿ ಹಳ್ಳಿಗೂ ಹೋಗಿ, ಏನು ಈ ಟ್ರೆಡಿಷ್ನಲ್ ಪಾಲಿಟಿಕ್ಸ್ ಇರಲಿದೆ ಅಂದರೆ ಅವ್ರದ್ದೇ ರುಚಿನ ಅವ್ರಿಗೆ ತೋರಿಸಿ ಸ್ಟಾರ್ಟಿಂಗಲ್ಲಿ ಫೌಂಡೇಶನ್ ಕಟ್ಕೊಂಡು ಆಮೇಲೆ ಸಾಫ್ಟ್ವೇರ್ಗೆ ಪ್ರಜಾಕೀಯದ ರೂಲ್ಸ್ ಎಲ್ಲ ಅಪ್ಲೈ ಮಾಡೋದು ಅನ್ನೋದು. ಓಕೆ, ಇದನ್ನು ನಾನು ಹೇಳ್ತೀನಿ ನಿಮಗೆ. ಇದನ್ನು ಮಧ್ಯೆ ಎನ್ಕ್ವೈರಿ ಮಾಡೋಣ. ನೀವು ಕೇಳಿದ್ರಲ್ವ, ಒಂಚೂರು ಅಲ್ಲಿಗೆ ನಿಲ್ಲಿಸಬೇಡಿ. ಜಸ್ಟ್ ಓಕೆ, ಹಳ್ಳಿಗೆ ಹೋಗಬೇಕು ಅಂದ್ಕೊಳ್ಳಿ, ಕಮ್ ಲೆಟ್ ಅಸ್ ಸಿ. ಆ್ಯಕ್ಚುಲಿ ನೀವೇನು ಹೋಗ್ಬಿಡೋದು ಬೇಡ. ಈಗ ಜಸ್ಟ್ ಇಮ್ಯಾಜಿನ್ ಐ ಆಮ್ ಗೋಯಿಂಗ್ ಟು ಸಮ್ ವಿಲೇಜ್. ಆಯಿತು, ಹೋದೆ ನಾನು, ಅಲ್ಲಿ ಯಾರೋ ಒಂದಷ್ಟು ಜನ ಅಲ್ಲೆಲ್ಲ ಸೇರ್ಕೊಂತಾರೆ, ಉಪೇಂದ್ರ ಬಂದಿದ್ದಾರೆ ಅಂತ ನಾನು ಅಲ್ಲಿ ಮಾತಾಡ್ತೀನಿ ಅಂದ್ಕೊಳ್ಳಿ. ಅಲ್ಲಿ ಯಾರೋ ಹೇಳ್ತಾರೆ, ಅಲ್ಲ ರೀ, ಒಂದು ಪೋಸ್ಟ್ ಗಿಸ್ಟ್ ಹಾಕಿದ್ರೆ ಇಲ್ಲಿ ನೀವು ಬರ್ತೀರಾ ಅಂತ ಒಂಚೂರು ಅನೌನ್ಸ್ ಮಾಡಿದ ಅಂದರೆ ಇಡೀ ಹಳ್ಳಿಯವ್ರು ಬರೋ, ನೋಡಿ ಅವ್ರಿಗೆ ಗೊತ್ತೇ ಆಗಿಲ್ಲ ಅಲ್ಲಿ ನೀವು ಬಂದಿರೋದು ಅಂತಾರೆ. ಕರೆಕ್ಟ್ ಅಲ್ವಾ? ಕರೆಕ್ಟ್, ಇದಾಗುತ್ತಲ್ವಾ? ಅಟ್ಲೀಸ್ಟ್ ಒಂದು ಪೋಸ್ಟ್ರು, ಒಂದು ಬ್ಯಾನರ್ ಬೇಕಲ್ವ, ನಾನು ಬರ್ತಾ ಇದ್ದೀನಿ ಅಂತ. ಕರೆಕ್ಟ್ ತಾನೆ? ಓಕೆ, ಒಂದು ಬ್ಯಾನರ್ ಹಾಕಿದ್ದೀವಿ ಅಂದ್ಕೊಳ್ಳಿ. ರೀ, ಆ ಬ್ಯಾನರ್ ಎಲ್ರಿ, ಅಲ್ಲೊಂದೆಲ್ಲೋ ಹಾಕಿದ್ದೀರಾ, ಇಲ್ಲೊಂದು 4 ಹಾಕಿದ್ರೆ ಕಾಣಿಸುತ್ತೆ ರೀ. ಆಮೇಲೆ ರೀ, ಬ್ಯಾನರ್ ಓದೋಕ್ಕೆಲ್ಲ ಎಲ್ರಿ ಒಂದು ಆಟೋ ಗೀಟೋ ಕೊಡ್ರಿ, ಒಬ್ಬ ಹುಡುಗನ ಕೈಲ ಅವನೊಂದು ಅನೌನ್ಸ್ ಮಾಡ್ಕೊಂಡು ಬಂದ ಅಂದ್ಕೊಳ್ಳಿ, ಉಪೇಂದ್ರ ಅವ್ರು ಬರ್ತಿದ್ದಾರೆ ಅಂತ. ಒಂದೊಂದೇ ಹಿಂಗೆ ಆ್ಯಡ್ ಆಗುತ್ತೆ ಅಂತ ನೀವು ಹುಡುಕ್ತಾನೆ ಹೋಗ್ಬೋದು ಇದೇ ಥರ. ಓಕೆ, ಒಂದು ಹಳ್ಳಿಗೆ ಇಷ್ಟು ಮಾಡಿದೆ ಅಂದ್ಕೊಳ್ಳಿ, 32,000 ಹಳ್ಳಿಗಳಿದ್ದಾವೆ. ಆಮೇಲೆ ಯಾವ ಟೈಮಲ್ಲಿ ನಾವು ಈ ಕ್ವಶನ್ ಕೇಳ್ತಾ ಇದ್ದೀವಿ? ಒಂದು ಹಳ್ಳೀಲಿ ಕೂತ್ಕೊಂಡು ನಿಮ್ಮ ಪಾಡ್ಕಾಸ್ಟ್ ನೋಡೋ ಅಂಥ ಒಂದು ಅಟ್ಮಾಸ್ಫಿಯರ್ ಇದೆ, ಏನು ಹೇಳಿ? ಕರೆಕ್ಟ್. ಈ ಟೈಮಲ್ಲಿ ಈ ಕ್ವಶನ್ ರಿಲೆವೆಂಟಾ ಅಂತ ನೀವು ಯೋಚನೆ ಮಾಡಬೇಕು ಅಲ್ವಾ? ಸರ್, ತಮ್ಮ ಆಲೋಚನೆಗಳೆಲ್ಲ ನೋಡಿದ್ರೆ ಒಂದು ಮಾತಿದೆ ಸರ್, ನಾಯಕತ್ವ ಅನ್ನೋದು ಅಂದರೆ, ನಂಗೆ ಗೊತ್ತು ನೀವು ನಾಯಕತ್ವದ ವಿರುದ್ಧ ಅಂದರೆ, ಎಲ್ಲರೂ ನಾವು ಒಂದೇ ಅನ್ನೋ ಥರ ಕೆಲಸ ಮಾಡಬೇಕಂತ. ಆದ್ರೂ ಕೆಲವು ಸತಿ 4 ಜನರನ್ನ ಪ್ರಚೋದಿಸಿ, ಇಲ್ಲಪ್ಪ ಈ ದಾರಿನಲ್ಲಿ ನಡೆಯೋಣ ಅಂತ ದಾರಿ ತೋರಿಸೋರು ನಮ್ಮ ಭಾರತೀಯ ಮನೆಗಳಲ್ಲಿ ನಾಯಕರ ಸ್ಥಾನ ತೊಗೊಂಡ್ಬಿಡ್ತಾರೆ. ಒಂದು ವೇಳೆಗೆ ಅದನ್ನು ಇಟ್ಕೊಂಡ್ರು ನಾಯಕತ್ವದಲ್ಲಿ ಕೆಲವು ಸತಿ ಆಲೋಚನೆಗಳಲ್ಲಿ ಫಸ್ಟು ನೀವು ಒಂಟಿಯಾಗಿರ್ತೀರ. ಆ ಸಕ್ಸಸ್ ಆದಮೇಲೆ ಮಾತ್ರ ಅದಕ್ಕೆ ಜನ ಚಪ್ಪಾಳೆ ಹೊಡಿತಾರೆ, ಅಂದರೆ ವ್ಯಾಲಿಡೇಷನ್ ಆಮೇಲೆ ಬರುತ್ತೆ, ಫಸ್ಟು ವಿಷನ್ ಮಾತ್ರ ಇರುತ್ತೆ. ಬಹುಶಃ ಈಗ ಪ್ರಜಾಕೀಯ ಇವತ್ತಿನ 2026 ಪ್ರಜಾಕೀಯದ ಅಪ್ಗ್ರೇಡೆಡ್ ವಿಷನ್ ಏನು ಸರ್? ನಾನು ಇವಾಗ ಹೇಳ್ತೀನಲ್ಲ, ಇದು ಏನಂದರೆ, ಇದು ನನ್ನ ಸಕ್ಸಸ್ ಅಲ್ಲ. ನಾನೊಂದು ಸಿನಿಮಾ ಮಾಡೋ ಥರ ಯೋಚನೆ ಮಾಡಿದ್ರೆ, ನಾನೊಂದು ಬಿಸ್ನೆಸ್ ಮಾಡ್ತಿದ್ದೀನಿ, ನಂದೇನೋ ಒಂದು ಐಡಿಯಾ ಇಟ್ಕೊಂಡು ಒಂದು ಕತೆ ಮಾಡ್ತೀನಿ, ದುಡ್ಡು ಹಾಕ್ತೀನಿ, ಅದರ ಲಾಭ ಗಳಿಸ್ತೀನಿ, ಸಕ್ಸಸ್ ಫೇಲ್ಯೂರ್ ಅಂತ ನಾನು ಡಿಕ್ಲೇರ್ ಮಾಡ್ಕೊತೀನಿ. ಇದು ಸಮಾಜ. ಇದನ್ನು ಯಾಕೆ ಎಲ್ಲದನ್ನೂ ಸಿನಿಮಾ ಕಂಪೇರ್ ಮಾಡ್ತಾರೆ, ಎಲ್ಲದನ್ನೂ ಯಾವ್ಯಾವುದಕ್ಕೋ ಕಂಪೇರ್ ಮಾಡ್ತೀವಿ ನಾವು? ಇಲ್ಲಪ್ಪ, ಇಲ್ಲಿ ಬೇಕಿರೋದು ಗೆಲುವು ಸೋಲಲ್ಲ. ಅವ್ರನ್ನ ಗೆಲ್ಸಿದ್ವಿ, ಇವ್ರನ್ನ ಗೆಲ್ಸಿದ್ವಿ, ನಮ್ಮವನು ಗೆದ್ದ, ಓಕೆ. ಆಮೇಲೆ ಗೆದ್ರ ಮೇಲೆ ನೀವೇನು ಕೇಳೋದೇ ಇಲ್ಲ, ಕೇಳೋ ಸಿಸ್ಟಮೇ ಇಲ್ಲ ಸರ್. ಕೇಳೋ ಸಿಸ್ಟಮ್ ಮಾಡ್ಕೊಳ್ರಪ್ಪ, ಕಂಟಿನ್ಯೂಸ್ ಒಂದು ಪೋಲಿಂಗ್ ಸಿಸ್ಟಮ್ ಮಾಡ್ಕೊಳ್ಳಿ ಈಗಿರೋ ಟೆಕ್ನಾಲಜಿ ಇಟ್ಕೊಂಡು. ಈ ಶುಡ್ ಕನೆಕ್ಟ್, ಈ ಶುಡ್ ಆಸ್ಕ್. ಆಮೇಲೆ ಅವ್ನು ಇವ್ಯಾಲ್ಯೂಯೇಷನ್ ಆಗಬೇಕು ಅವಾಗ.
ಏನು ಹೇಳಿ ಅವ್ನು ವರ್ಕ್ ಮಾಡ್ತೀಯಾನ, ಅವ್ನು ಕರೆಕ್ಟ್ ಮಾಡ್ತಿಲ್ವಾ, ಅವ್ನು ರೈಟ್ ಟು ರೀಕಾಲ್ ಬರೋ ಥರ ಸಿಸ್ಟಮ್ ಆಗಬೇಕು. ಅವ್ನು ಕರೆಕ್ಟ್ ಇಲ್ಲ ಅಂದರೆ ಮತ್ತೆ ಏನು ಸರ್ ರೈಟ್ ಟು ರೀಕಾಲ್ ಅಂತೀರಿ, ಅವಾಗವಾಗ ಎಲೆಕ್ಷನ್ ಆಗ್ತಾಯಿದ್ರೆ ಹಂಗಲ್ಲಪ್ಪ. ಎಲೆಕ್ಷನ್ ಈಗ ಅಂದ್ಕೊಂಡಿರೋ ಥರ ಇರೋದೇ ಇಲ್ಲ ಪ್ರಜಾಕೀಯ ಸಿಸ್ಟಮಲ್ಲಿ. ಇಷ್ಟೊಂದು ಅಬ್ಬರ ಇದು ಅದು ಅದೆಲ್ಲ ಇರೋದೇ ಇಲ್ಲ. ಐಡಿಯಾಲಜಿ ಮೇಲೆ ವರ್ಕ್ ಮಾಡೋ ಥರ ಇರುತ್ತೆ. ನಿಮ್ಮ ಮೊಬೈಲಲ್ಲೇ ಗೊತ್ತಾಗುತ್ತೆ, ಅವ್ನು 4 ಪಾಯಿಂಟ್ ಕೊಟ್ಟಿರ್ತಾನೆ ಹಿಂಗೆ ವರ್ಕ್ ಮಾಡ್ತೀನಿ ಅಂತ, ಇನ್ನೊಬ್ಬ ಇರ್ತಾನೆ, ಮತ್ತೊಬ್ಬ ಇರ್ತಾನೆ, ಸ್ವಲ್ಪ ಅಪ್ಗ್ರೇಡ್ ಆಗಿ ಅಂತ. ಇದ್ರಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ, ನಾನು ಕೂತ್ಕೊಂಡು ಸೆಲೆಕ್ಟ್ ಮಾಡ್ತೀನಿ. ನಾನು ವಿಡಿಯೋ ಕಾಲ್ ಮಾಡ್ಬೋದು ಅವನ ಹತ್ರ ನಾನು ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ಎವ್ರಿಥಿಂಗ್ ಕ್ಯಾನ್ ಬಿ ಡನ್ ಅಲ್ವಾ? ನಿಮ್ಮ ಪ್ರಕಾರ ಆಗಲ್ವಾ? ಸೊ ಎಲ್ಲ ಫೀಲ್ಡಲ್ಲೂ ಏನೇನು AI ಬರ್ತಾ ಇದೆ, ಕ್ವಾಂಟಮ್ ಕಂಪ್ಯೂಟರ್ ಬರ್ತಾ ಇದೆ, ಸೂಪರ್ ಕಂಪ್ಯೂಟರ್ ಹೋಗಿ. ಸೊ ವರ್ಕ್ ಫ್ರಮ್ ಹೋಮೇ ಬಂದಿರ್ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಬರ್ತಾ ಇದೆ. ಕೋಟಿ ನಡೆಸೋ ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ನೀವು ಒಂದು ಸೆಲೆಕ್ಷನ್ ಆಫ್ ಒಬ್ಬ ಕ್ಯಾಂಡಿಡೇಟ್ ನಾವು ಮನೆಯಿಂದ ಮಾಡೋಕ್ಕಾಗಲ್ವಾ? ಸರ್, ಈಗ ಸಿಸ್ಟಮ್ ಏನೀಗ ಹಳೆ ಬೇರು ತುಂಬ ಆಳಕ್ಕೆ ಬೇರೂರಿದೆಯಲ್ಲ, ಈ ಹಳೆ ಡೆಮೋಕ್ರಸಿನ ಒಡೆದಾಕಿ ಹೊಸದನ್ನು ತರಕ್ಕೆ ಏನು ಮಾಡ್ಬೇಕು ನಾವೆಲ್ಲ? ಏನೂ ಇಲ್ಲ. ನಾನಿವಾಗ ಹೇಳ್ತಾ ಇದ್ದೀನಿ ನನ್ನ ಪ್ರಯತ್ನ, ನಿಮ್ಮ ಪ್ರಯತ್ನ ನೀವು ಮಾಡ್ತೀರಿ. ಇಲ್ಲಿ ಕರೆಸಿ ನಾನು ಕೂರಿಸ್ಕೊಂಡು ಮಾತಾಡ್ತಿದ್ದೀರಾ, ಇದು ಒಂದು ನಿಮ್ಮ ಸೇವೆನೇ ಇದೆ. ಆ್ಯಕ್ಚುಲಿ ಕೇಳ್ತಾ ಇದ್ದಾರಲ್ಲ, ಅವರೊಂದು 4 ಜನಕ್ಕೆ ಹೇಳಿದ್ರು ಅಂದ್ಕೊಳ್ಳಿ, ಅವ್ರ ಮನೆಯವ್ರನ್ನ ಚೇಂಜ್ ಮಾಡ್ರು ಅಂದ್ಕೊಳ್ಳಿ. ಬೇಡ, ಈ ಹಳೆ ಸಿಸ್ಟಮ್ ಬೇಡ, ಟೆಕ್ನಾಲಜಿ ಬರಲಿ, ಒಂದು ಬೇರೆ ಥರ ಸಿಸ್ಟಮ್ ತರೋಣ. ಆಮೇಲೆ ಎಲ್ಲ ಬೇರೆ ಅಲ್ಲ, ನಾನು ಹೇಳ್ತಿರೋದು ಇದೇ ಸಿಸ್ಟಮ್ ಇರುತ್ತಪ್ಪ. ಟೆಕ್ನಿಕಲಿ ಅದು ಬೇರೆ ಆಗುತ್ತೆ, ಈಸಿ ಆಗುತ್ತೆ. ಅಂದರೆ ಉದಾಹರಣೆಗೆ ಈಗ ನಾನು ಅದೇ ಹೇಳಿದ್ನಲ್ಲ, ಏನು ಮನೆಗೆ ಹೋಗಿ ಕೇಳೋ ಅಂಥದ್ದು ವ್ಯವಸ್ಥೆ ಅದು ಬೇಕಾಗಿಲ್ಲ. ಮನೆಗೆ ಹೋಗಿ ಏನು ಕೇಳ್ತೀನಿ ನಾನು, ಎಲ್ಲರಿಗೂ ಈ ವಿಚಾರಗಳು ಎಲ್ಲರ ಹತ್ರ ಮಾತಾಡೋಕ್ಕಾಗತ್ತೆ? ಇಷ್ಟು ವಿಚಾರಗಳು ಆಗಲ್ಲ. ಸೊ ಒಂದು ಮೊಬೈಲ್ ಒಂದು ವೀಡಿಯೋ ಬರುತ್ತೆ ನೋಡಿ. ನಾನು ಹೇಳಿದ್ದು ಆ ಥರ, ನಾನು ಹೇಳಿದ್ದು ಆ ಥರ ಒಂದು ಟೆಕ್ನಿಕಲಿ ಒಂದು ಕನೆಕ್ಟ್ ಆಗುವಂಥದ್ದು ಜನರನ್ನೆಲ್ಲ. ಸಣ್ಣ ವಾರ್ಡ್ ವಿಷಯದಲ್ಲಿ ಹೇಳ್ತೀನಿ ನಿಮಗೆ, ಸುಮ್ಮನೆ ಒಂದು ಸಣ್ಣ ಕಲ್ಪನೆ. ಇದೇ ಬಿಗ್ಗರ್ ಲೆವೆಲ್ ಇರುತ್ತೆ ನೋಡಿ. ಒಂದು ವಾರ್ಡ್ ಒಂದು 4,000 ಜನ ಇದ್ದಾರೆ. ಆ 4,000 ಜನ ಒಬ್ಬನ ಸೆಲೆಕ್ಟ್ ಮಾಡ್ತಾರೆ, ಒಬ್ಬನ ಎಲೆಕ್ಟು ಮಾಡ್ತಾರೆ ಅಂದ್ಕೊಳ್ಳಿ. ಅವ್ನಿಗೊಂದು ಸಂಬಳ ಸಿಗುತ್ತೆ. ಅವನಿವಾಗ ಈಗ ಕೇಳಬೇಕು ನೀವು, ಯಾಕ್ರಿ ಬರ್ತಾ ಇಲ್ಲ ನೀವು ಅಂತ. ಅವ್ನಿಗೆ ಕೆಲಸ ಕೊಟ್ರ ಮೇಲೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಕೆಲಸ ಕೊಡೋಕ್ಕೆ ಮುಂಚೆ ನೀವು ಬರಲೇ ಇಲ್ಲ ನಮ್ಮ ಹತ್ರ ಓಟ್ ಕೇಳೋಕ್ಕೆ, ನಾವ್ಯಾಕ್ರಿ ನಿಮ್ಗೆ ಓಟ್ ಹಾಕೋದು ಅಂತ. ಆಮೇಲೆ ನೀನು 5 ವರ್ಷ ನೀನು ಬರದೇ ಇದ್ರೂ ಪರವಾಗಿಲ್ಲ. ಇದು ನೀವೇನಂತೀರ? ಇದು ನಮ್ಮ ಯಾವ ಲೆವೆಲಿಗೆ ನಮ್ಮ ಬುದ್ಧಿ ಇದಾಗ್ತಾ ಇದೆ ಅಂತ. ಅಂದರೆ ನಾವು ಹಳೇದಕ್ಕೇನೆ ಮಾರೋಗ್ಬಿಡಿ. ಅಲ್ಲಲ್ಲ, ಅಟ್ಲೀಸ್ಟ್ ಇದು ಗೊತ್ತಾಗಬೇಕಲ್ಲ ನಿಮಗೆ. ಅವನ್ನ ನೀವು ಕೆಲಸ ಕೊಟ್ಟ ಮೇಲೆ ಅವ್ನು ನಿಮ್ಮ ನಿರಂತರ ಸಂಪರ್ಕದಲ್ಲಿರಬೇಕು. ಆಮೇಲೆ ಅವ್ನು ಬಂದು ನಿಮ್ಮನ್ನು ಕೇಳ್ತಾ ಇರಬೇಕು. ಅಟ್ಲೀಸ್ಟ್ ನಾನು ಹೇಳಿದ್ದು, ಯಾವಾಗಲೂ ಬರೋಕ್ಕಾಗಿಲ್ಲ ಅಂದರೂ ಟೆಕ್ನಿಕಲಿ ಅವ್ನು ಕನೆಕ್ಟ್ ಆಗಿರಬೇಕು. ಅವ್ನು ವರದಿ ಒಪ್ಪಿಸ್ತಾ ಇರಬೇಕು. ನೀವು ನೋಡ್ತಿರೋ ಬಿಡ್ತೀರೋ, ನನ್ನ ಡ್ಯೂಟಿ ಅದು, ನಾನು ಕೊಡ್ತೀನಿ ನಿಮಗೆ. 6 ಮಂತ್ಸ್ಗೆ ಒಂದು ಸತಿ ಅವ್ನು ಇವ್ಯಾಲ್ಯೂಯೇಷನ್ ಆಗ್ತಾ ಇರಬೇಕು. ಮೋರ್ ದೆನ್ 50% ಜನ ಅವ್ನು ಕರೆಕ್ಟಾಗಿ ವರ್ಕ್ ಮಾಡಿಲ್ಲ ಅಂದರೆ ಒಂದು ಸಣ್ಣ ಪೋಲಿಂಗ್ ವ್ಯವಸ್ಥೆ ಮಾಡ್ಕೊಬೇಕು ನಾವು, ಫುಲ್ ಪ್ರೂಫ್ ವ್ಯವಸ್ಥೆ. ಗೌರ್ಮೆಂಟಲ್ಲೇ ನಾನು ಹೇಳ್ತಾ ಇರೋದು ಇದನ್ನು. ಆಮೇಲೆ ಒಂದು 3 ಮಂತ್ಸ್ಗೆ ಟೈಮ್ ಕೊಡಬೇಕು ಅವನಿಗೆ. ಆಮೇಲೆ ಇಲ್ಲಾಂದರೆ ರಿಜೆಕ್ಟ್ ಮಾಡೋ ಸಿಸ್ಟಮ್ ಬರಬೇಕು. ಅದು ಸಂವಿಧಾನದಲ್ಲಿ ಅದೆಲ್ಲ ಬದಲಾವಣೆಗಳಾಗಬೇಕು ಈ ಥರದ್ದು. ನೆಕ್ಸ್ಟ್ ಇಮಿಡಿಯೇಟ್ ಇನ್ನೊಂದು ಎಲೆಕ್ಷನ್ ಆಗಬೇಕಲ್ಲಿ ಚಿಕ್ಕ ಮಟ್ಟದಲ್ಲಿ. ಏನು ಹೇಳಿ, ಈ ಎಲೆಕ್ಷನ್ನು ಇನ್ನೊಬ್ಬ ಬಂದಿಯಾನ, ಅದೇ ಥರ ಆ ಸಿಸ್ಟಮಲ್ಲೇ ಇನ್ನೊಬ್ಬ ಬರಬೇಕು. ಆ 1-2 ಕರೆಕ್ಷನ್ಸ್ ಆಗಿಲ್ಲ ಅಂದರೆ ನೀವು ಇದನ್ನೇನು ಮಾಡ್ತೀರಾ? ಹಂಗಾರೆ 5 ವರ್ಷ ರಾಜನ್ ಮಾಡಿ ಬಿಟ್ಬಿಡ್ತೀರಾ? ಆಮೇಲೆ ಹೆಂಗಾಗಿದೆ ನೋಡಿ ಈಗ ಪ್ರೆಸೆಂಟ್ ಸಿಸ್ಟಮ್. ನಾನು ಏನು ಬೇಕಾದ್ರೆ ಹೇಳ್ತೀನಿ, ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿಮ್ಗೆ ಖುಷಿ ಆಗ್ತೀರಾ. ಎನ್ಕ್ವೈರಿನೇ ಇಲ್ಲ ಅದ್ರ ಬಗ್ಗೆ. ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಕೇಳೋದಕ್ಕೆ ನನಗೆ ಎಲ್ಲಿದೆ? ಹೆಂಗಪ್ಪ, ಎಷ್ಟು ದುಡ್ಡಿದೆ ನಿನ್ನ ಹತ್ರ? ಅದನ್ನ ಹೆಂಗೆ ಕೊಡ್ತೀಯಾ? ಯಾವಾಗ ಕೊಡ್ತೀಯಾ? ಸಂಬಳ ಎಷ್ಟು ಕೊಡ್ತಿದ್ದೀವಲ್ಲಿ? ಬಡ್ಜೆಟ್ ಎಷ್ಟಿದೆ? ಡೆಫಿಸಿಟ್ ಎಷ್ಟಿದೆ? ಸಾಲ ಎಷ್ಟಿದೆ? ಪ್ರೀಮಿಯಮ್ ಎಷ್ಟು ಕಟ್ತಾ ಇದ್ದೀವಿ? ಇಂಟ್ರೆಸ್ಟ್ ಎಷ್ಟು ಕಟ್ತಾ ಇದ್ದೀವಿ? ನಮ್ಗೆ ಉಳಿಯೋದೇನು? 1 ವರ್ಷಕ್ಕೆ ಎಷ್ಟು ಬರುತ್ತೆ? ಅದರಲ್ಲಿ ಎಜುಕೇಷನ್ಗೆ ಎಷ್ಟು ಹೋಗುತ್ತೆ, ಹೆಲ್ತ್ಗೆ ಎಷ್ಟು ಹೋಗುತ್ತೆ, ಅದಕ್ಕೆ ಎಷ್ಟು ಹೋಗುತ್ತೆ, ಸೋಷಿಯಲ್, ಪ್ರತಿಯೊಂದು ಡಿವಿಷನ್ ಇರಬೇಕಲ್ವಾ? ಇದನ್ನು ನಾನು ನೋಡೋಕೆ ರೆಡಿ ಇಲ್ಲ. ಬೇಡಪ್ಪ, ನೋಡಬೇಡ. ಅಟ್ಲೀಸ್ಟ್ ನನ್ನ ಕರ್ತವ್ಯ ನಾನು ಹೇಳಬೇಕು. ಅದನ್ನು ನಾನು ನಿಮ್ಮ ಕೆಲಸಗಾರ ಆಗಿ ಬಂದ್ರ ಮೇಲೆ ನಾನು ಅಟ್ಲೀಸ್ಟ್ ನಿಮ್ಗೆ ಸಿಂಪಲ್ಲಾಗಿ ಹೇಳಬೇಕು. ನಾನು ನೋಡಿ ಮೇಡಮ್, ನನ್ನ ಹತ್ರ ಈ ಏರಿಯಾಗೆ ನನಗೊಂದು 5 ಕೋಟಿ ಇದೆ. 5 ಕೋಟಿ ನಿಮ್ಗೆ ಏನು ಮುಖ್ಯವಾಗಿ ಆಗಬೇಕಾದ್ದೇನು ಅಂತ ನೀವೊಂದು ಬಟನ್ ಮುಗ್ತೀರ ಅಷ್ಟೇ. ನಂಗೆ ರೋಡ್ ಬೇಕು ಅಂತೀರ, ನಿಮ್ಗೆ ರೋಡ್ ಬೇಕಾಗಿದೆ, ನೀವು ರೋಡ್ ಬೇಕು ಅಂತೀರ. ಇನ್ನೊಬ್ಬರಿಗೆ ಹಾಸ್ಪಿಟ್ಲ್ ಬೇಕಾಗಿದೆ, ಹಾಸ್ಪಿಟ್ಲ್ ಬೇಕು ಅಂತ. ಅತಿ ಹೆಚ್ಚು ಜನ ಭಾಳ ಎಮರ್ಜೆನ್ಸಿ ಇಲ್ಲಿ ಏನಿದೆ ಅಂತ ಬೇಕಾಗತ್ತೆ ಅಂತ ಜಾಸ್ತಿ ಜನ ಕೇಳಿದ್ರೆ ಅದನ್ನು ಅವ್ನು ಮಾಡಬೇಕಷ್ಟೇ. ಅದನ್ನು ಅವ್ನು ವರದಿ ಕೊಡ್ಬೇಕು. 5 ಕೋಟಿ ನಾನು ಹಾಸ್ಪಿಟ್ಲ್ ಕಟ್ಟೋಕ್ಕಾಗಲ್ಲ, ಫಸ್ಟ್ ಸ್ಟೇಜ್ ಇಷ್ಟು ಕಟ್ತೀನಿ, ನೆಕ್ಸ್ಟ್ ನಾನು ಡಿಮ್ಯಾಂಡ್ ಮಾಡ್ತೀನಿ ನಾನು ಇನ್ನೊಂದಷ್ಟು ಜಾಸ್ತಿ ಬೇಕು ಅಂತ, ನೆಕ್ಸ್ಟ್ ಸ್ಟೇಜಲ್ಲಿ ನಾನು ಇಷ್ಟು ಕಟ್ತೀನಿ. ಈಗ ಒಂದು 10 ಬೆಡ್ ಇರೋದು ನಾನು ಇದು ಮಾಡ್ತೀನಿ ಒಂದು ಸಿಂಪಲ್ಲಾಗಿ, ಆಮೇಲೆ ಇದು ಮಾಡ್ತೀನಿ. ಸೊ ಇದೇ ತಾನೇ ಆಗಬೇಕಾಗಿರೋದು. ಈ ಒಂದು ಸಿಸ್ಟಮ್ ಬರಬೇಕಲ್ವಾ? ಈಗೇನಾಗಿದೆ, ಪ್ರತಿಯೊಂದು ಇದು ಫಸ್ಟು ಗೆಲ್ಲಿಸೋದು. ಸರ್ ಅವ್ರು ಗೆದ್ದರು ನೀವು ಗೆಲ್ತೀರಾ ಸರ್, ವೇವ್ ಕ್ರಿಯೇಟ್ ಮಾಡೋದು ಅಂದರೆ ನಾವೇ ಹಾಳು ಮಾಡ್ತಿದ್ದೀವಲ್ಲ. ಇಲ್ಲಿ ವೋಟ್ರಾಗಿ ನಾನೇ ವೇವ್ ಕ್ರಿಯೇಟ್ ಮಾಡುವಂತ ಇದ್ದೀನಿ, ನಿಮಗೆ ಖರ್ಚು ಮಾಡು ಅಂತ ಹೇಳ್ತಾ ಇದ್ದೀನಿ. ನನಗೆಲ್ಲೋ ಒಂದು ಕಡೆ ಇದು ಬರುತ್ತೆ, ಅಲ್ಲಿ ನೋಡಿದ ಕೂಡಲೇ ನಾನು ಹಿಂಗೆ ಮಾಡ್ರೆ ಆಗ್ಬೋದಲ್ಲ, ಕರೆಕ್ಟ್ ಅಲ್ವಾ? ಇದಕ್ಕೆ ಫೈನಾನ್ಷಿಯರ್ಸು ಬರ್ತಾರೆ, ಸರ್ ಮಾಡಿ ಸರ್ ನಾವಿದ್ದೀವಿ ಸರ್ ಅಂತ.
ಮತ್ತೆ ದೊಡ್ಡವ್ರ ಕೈಲೇ ಇದಿರುತ್ತೆ ಅದು ಪವರ್. ನೀವು ನೆಕ್ಸ್ಟ್ ಹೆಂಗೆ ಮಾಡ್ಕೊಂಬಿಡ್ತೀರಾ ಅಂದರೆ ಕೇಳೋದು ಬಿಡು, ಸಿಗೋದು ಇಲ್ಲ ಅವ್ರು ನಿಮಗೆ. ಸರ್ ಇವಾಗ ನಿಮ್ಮ ಆಲೋಚನೆ ಸರಿಯಾಗಿದ್ರೂ ಈಗ ಒಂದು ದೊಡ್ಡ ಅಲೆ ಎದುರುಗಡೆ ನೀವು ಉಲ್ಟಾ ಈಚ್ತಾ ಇದ್ದೀರಲ್ಲ, ಈ ಕಡೆ ಸ್ಟ್ರಾಂಗ್ ಆಗಬೇಕಂದ್ರೆ ಅಫ್ಕೋರ್ಸ್ ಒಂದು ಜನ ಪ್ರಜಾಕೀಯಗೆ ಚಾನ್ಸ್ ಕೊಡಬೇಕು, ವೋಟ್ ಮಾಡಬೇಕು. ಮತ್ತು ಎರಡನೇದು ಒಂದಿದೆ ಸರ್, ನಾವು ಆಚೆ ನಿಂತ್ಕೊಂಡು ನೋಡೋ ಪಾಲಿಟಿಕ್ಸೇ ಬೇರೆ. ಉಪ್ಪಿ ಸರ್ ನೀವೇ ಈ ಹಿಂದೆ ನಿಮ್ಮ ಎಷ್ಟೋ ಸಿನಿಮಾಗಳಲ್ಲಿ ನನ್ನ ಫೇವ್ರೆಟ್ ಬಂದ ಓತ್ಲಾ ಹಾಡಿದೆಯಲ್ಲ, ಎಷ್ಟು ಮುಖ ಕೊಡ್ದಂಗಿದೆ ಅಂದರೆ ಇವತ್ತಿಗೂ ಅದೊಂಥರ ಕನ್ನಡಿ ಸಖತ್ತಾಗಿ ಹಿಡ್ದಿದ್ರಿ. ವಂಶದ ಟೋಪಿ ಇದ್ರೆ ಬಚ್ಚಾನು ಬಚ್ಚನ್ನೆ ಅಂದ್ರಿ, ಓತ್ಲಾ ಓಟ್ಲಾ ವರ್ಡ್ ಪ್ಲೇ, ನಂಗ ನಾಚು, ದೇಶ, ನಿಮ್ಮನೆ ನಾಯಿ, ಆಮೇಲೆ ನಿಂಗೆ ಬದನೇಕಾಯಿ ಎಲ್ಲ ಎಷ್ಟು ಬೈಹಾರ್ಟ್ ಆಗಿದೆ ಅಂದರೆ ಅದು ಅಷ್ಟು ನಾಟಿತ್ತು, ಆ ಸತ್ಯನ ಹಂಗೆ ತೋರಿಸಿದ್ರಿ. ಸೊ ನೀವು ಆಚೆ ಕಡೆ ನೋಡಿದಾಗ ಇದ್ದಿದ್ದು ಇದು ಸಿನಿಮಾಗಳ ಮೂಲಕ, ಹಾಡುಗಳ ಮೂಲಕ, ಬರವಣಿಗೆ ಮೂಲಕ ಇದು ಹೇಳ್ತಾ ಇದ್ರಿ. ಒಳಗೆ ಹೋದ್ಮೇಲೆ ನಿಮಗೆ ರಿಯಲ್ ಪಾಲಿಟಿಕ್ಸು ಅದು ನಿಮಗೆ ಏನು ಮಾಡ್ತು? ಡಿಡ್ ಇಟ್ ಡಿಸಪಾಯಿಂಟ್ ಯು? ಡಿಡ್ ಇಟ್ ಶೇಕ್ ಯು? ಇಲ್ಲ ಇಲ್ಲ ಏನೂ ಇಲ್ಲ. ಇದನ್ನು ಎಷ್ಟೋ ಜನ ಇಷ್ಟಪಡ್ತಾರೆ ನಿಜವಾಗ್ಲು. ಕಾಂಗ್ರೆಸ್ಸಲ್ಲಿರೋರು ತುಂಬ ಜನ, ಈ ಎಷ್ಟೋ ಜನ MP ಗಳು ಮಕ್ಕಳುಗಳು ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ನೀವು ಬರ್ಬೇಕು ಸರ್ ಅದು ಪ್ರಜಾಕೀಯ. ನಾವು ಏನು ರೀ ನೀವೇ ರಾಜಕೀಯ ಸರ್, ಅದೆಲ್ಲ ನಮ್ಮ ಅಪ್ಪ ಮಾಡ್ಕೊತಾರೆ ಅಷ್ಟೇ, ನಮಗೆ ಪ್ರಜಾಕೀಯ ಬೇಕು ಸರ್ ಅಂತಾರೆ. ಆ ಥರ ಇದೆ, ಪ್ರತಿಯೊಬ್ಬರಿಗೂ ಇದೆ. ಆಮೇಲೆ ನಾನು ಹೇಳ್ತಿರೋದು ಇದು ನನ್ನ ಒಬ್ಬನಿಗೋಸ್ಕರ ಅಲ್ಲ, ಇದು ಪ್ರತಿಯೊಬ್ಬರಿಗೂ. ನೆಕ್ಸ್ಟು ಪೊಲಿಟಿಷಿಯನ್ಸ್ಗೂ ಬೇಕಾಗಿದೆ ಇದು ಆ್ಯಕ್ಚುಲಿ. ಏನು ಹೇಳಿ, ಒಳ್ಳೆ ರೋಡು, ಒಳ್ಳೆ ಇದು ಟೂರಿಸಮ್ ಡೆವಲಪ್ ಆಗಬೇಕು, ಒಳ್ಳೊಳ್ಳೆ ಏನೋ ಸಿವಿಕ್ ಏನೋ ಇದು ಬರಬೇಕು, ನಮ್ಮಲ್ಲಿ ಸೆನ್ಸ್ ಬರಬೇಕು. ಏನು ಹೇಳಿ, ಜಾಬ್ಸ್ಗಳು ಕ್ರಿಯೇಟ್ ಆಗಬೇಕು. ನಾನು ಹೇಳಿದ್ದು ಏನೋ ನಾವೇನೋ ದೊಡ್ಡ ಇದಾಗ್ಬಿಡ್ಬೇಕು ಅಂತಾರೆ. ಎಲ್ಲರೂ ಸುಖವಾಗಿ ಬದುಕುವಷ್ಟು ಅದ್ಭುತವಾಗಿದೆ ಈ ದೇಶ ಅಲ್ವಾ? ಅಷ್ಟು ಮಾಡ್ಬೋದಲ್ವ ನಾನು ಹೇಳ್ತಿರೋದು. ಇಲ್ಲಿ ಏನಾಗ್ತಿದೆ, ನಾನು ಹೇಳ್ತಿರೋದು ಇಲ್ಲಿ ಒಂದು ವರ್ಗಕ್ಕೆ ಹೆಲ್ಪ್ ಆಗ್ತಿರ್ಬೋದು, ಅದು ಸಂಘಟನೆಗಳು ಇನ್ನೊಂದು ಮತ್ತೊಂದು, ತಪ್ಪಲ್ಲ. ಒಬ್ಬ ಈ ಒಂದು ಏನೋ ಒಂದು ದುಡ್ಡಲ್ಲೂ ಹರಿದಾಡತ್ತೆ, ಆ 1000 ಕೋಟಿ ಜನಕ್ಕೆ ಹೋಗುತ್ತದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ 1000 ಕೋಟಿ ಅಷ್ಟೇ ಅಲ್ಲ, ನಿಮ್ಮದು 1,00,000 ಕೋಟಿ ಇದೆ ಅಲ್ಲಿ. ಅದನ್ನು ಯೋಚನೆ ಮಾಡಬೇಕು. ಅದೇನಾಗುತ್ತೆ, ಏನೋ ಬಂಡವಾಳಶಾಹಿಗಳಿಲ್ಲಿ ಬಂದರು ಅಂದ್ಕೊಳ್ಳಿ, ಅದನ್ನು ಯೂಸ್ ಮಾಡಿ ಇಲ್ಲಿ 1000 ಕೋಟಿ ಖರ್ಚು ಮಾಡ್ತಾರೆ ಅಂದರೆ ಎಷ್ಟು ಇದಿರ್ಬೋದು, ಕರಪ್ಷನ್ ಹೆಂಗೆ ಹೋಗುತ್ತೆ. ಸೊ ಅವರು ಅದಕ್ಕೆ ಕರೆಕ್ಟಾಗಿ ಇನ್ನೇನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ. ನೀವು ಅವ್ರನ್ನ ಯಾಕೆ ದೂಷಣೆ ಮಾಡ್ತೀರಾ ಅಲ್ವಾ? ಆಮೇಲೆ ನಿಮ್ಮನ್ನು ಕೇಳಲ್ಲ ಸರ್, ಯಾರೂ ಬರೋದೇ ಇಲ್ಲ ಅಂತ ಬೈತಾ ಇರ್ತೀರಾ. ಬೈಯೋದೇನಾ ಸೊಲ್ಯೂಷನ್ನು? ಎನ್ ಎಫಿಷಿಯೆಂಟ್ ಪರ್ಸನ್ ಶುಡ್ ನಾಟ್ ಬ್ಲೇಮ್ ಅದರ್ಸ್, ಹಿ ಶುಡ್ ಫೈಂಡ್ ಸೊಲ್ಯೂಷನ್ಸ್ ಅಲ್ವಾ? ನಾನು ಬ್ಲೇಮ್ ಮಾಡ್ಕೊಂಡಿದ್ರೆ ಲೈಫೆಲ್ಲ ಬ್ಲೇಮ್ ಮಾಡ್ಕೊಂಡಿರ್ತೀನಿ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. ನೀವು ಲೆಕ್ಕ ಹಾಕ್ಕೊಳ್ಳಿ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಎಣ್ಣೆ ಇಲ್ಲ, ಅಂಬರೀಷ್ ಸರ್ ಫಿಲಮು. ಅವತ್ತಿಂದ ಇವತ್ತವರೆಗೂ ನಾವು ಬೈಕೊಂಡೇ ಕೂತಿ ಹೊರ್ತು ನಾವು ಆಲ್ಟರ್ನೇಟಿವೇ ಹುಡುಕ್ತಾ ಇಲ್ಲಲ್ಲ. ಹುಡುಕ್ಬೇಕಾದ ನಮ್ಮ ಕರ್ತವ್ಯ ಅಲ್ವಾ? ಅದನ್ನು ಹೇಳಬೇಕು. ತಗೊಳ್ಳೋದು ಬಿಡೋದು ಬಿಡಿ, ಯಾರಿಗೆ ಅವ್ರಿಗೆ ಸಂಬಂಧಪಟ್ಟಿರೋದು. ನಾನಿಲ್ಲಿ ಹೇಳೋದಷ್ಟೇ, ಇದು ಹೆಂಗಾಗುತ್ತೆ ಅಂತ ಚಿಂತೆ ಮಾಡಿಬಿಡಿ. ಫಸ್ಟ್ ನಿಮಗೆ ಕರೆಕ್ಟ್ ಅನ್ನಿಸ್ತಾ, ಬಿ ಇಂಡಿಪೆಂಡೆಂಟ್. ಅಗೈನ್ ವಾಲಟೈಲ್ ಆಗ್ಬಿಡಿ. ಕರೆಕ್ಟಾಗಿ ತಿಳ್ಕೊಂಡು ಕರೆಕ್ಟ್ ಇದು ಬೇಕು ಅಂತ ಡಿಸೈಡ್ ಮಾಡಿ. ಆಮೇಲೆ ನಿಮ್ಮನ್ನು ಚೇಂಜ್ ಆಗಲ್ಲ, ನೀವು ಓಟ್ ಹಾಕ್ತೀರಾ. 4 ಜನ ಹೇಳಿ ಇದನ್ನು. ನಾನು ಹೇಳ್ತಿರೋದು ನಾಯಕರಾಗಿ ಅಂದ್ಕೊಳ್ಳಿ, ಏನು ಸರ್ ಎಲ್ಲರೂ CM ಆಗುತ್ತಾ, ಹಂಗೆ ಈಸಿಯಾಗಿ ಉಡಾಫಿಯಾಗಿ ತೊಗೊಬೇಡಿ. ನಾನು ಅದು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಅಧಿಕಾರ ಆದಷ್ಟು ನಿಮ್ಮ ಕೈಲಿರಬೇಕು. ಯು ಶುಡ್ ಟೇಕ್ ಡಿಸಿಷನ್. ಇವತ್ತು ನಾನೇನೋ ಒಂದು ಇಲ್ಲೇನೋ ಮಾಡಬೇಕು ಅಂದರೆ ಫೈನಲ್ ವರ್ಡಿಕ್ಟ್ ಅವ್ರದ್ದಿರಬೇಕು. ನಾನು ಇನ್ನೂ ದೊಡ್ಡದಾಗಿ ಹೇಳ್ಬೇಕಂದ್ರೆ ವರ್ಲ್ಡ್ ಲೆವೆಲಲ್ಲಿ ಇದಾಗಬೇಕು ಆ್ಯಕ್ಚುಲಿ. ಏನು ಹೇಳಿ, 2 ವಾರ ಆಗುತ್ತೆ ಅಂದರೆ 2 ಕಂಟ್ರಿ ಮಧ್ಯೆ ಜನರ ಒಪಿನಿಯನ್ ತೊಗೊಬೇಕು. ನೋಡಿ ಇವತ್ತು ಯಾರೋ ಒಬ್ಬ ಒಪಿನಿಯನ್ ತೊಗೊತಾನೆ, ಯಾರೋ ಒಬ್ಬ ಡಿಸೈಡ್ ಮಾಡ್ತಾನೆ. ಈಗೋಗಳು ಆಟ ಆಡ್ತಾ ಇದೆ ಅಲ್ಲ ಕೇಳಿ, ಅನುಭವಿಸ್ತಿರೋದು ಯಾರು ಪಾಪ? ಚಿಕ್ಕ ಮಕ್ಕಳು ಮರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೀವು ನೋಡೋಕ್ಕಾಗಲ್ಲ ಅದನ್ನು. ಪಾಪ ಅವ್ರಿಗೇನೂ ಇಲ್ಲ, ರೈಟ್ಸೇ ಇಲ್ಲ ಅವ್ರಿಗೆ. ಡೆಮಾಕ್ರಸಿ ಅಂತಾರೆ. ಯಾವ ಡೆಮಾಕ್ರಸಿ? ಜನ ಸಫರ್ ಆಗ್ತಿದ್ದಾರೆ, ಆಯಿಲ್ ಪ್ರೈಸ್ ರೈಸ್ ಆಗ್ತಿದೆ, ಎಲ್ಲ ಜಾಸ್ತಿ ಆಗ್ತಾ ಇದೆ. ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ, ಅಡುಗೆ ಕಮ್ಮಿ ಮಾಡಿ ಅಂದರೆ. ಕೇಳಿ, ಯಾರೋ ಒಬ್ಬ ವಯಸ್ಸಾದ ಯಾರೋ ಒಬ್ಬ ಲೀಡ್ರ್ ಏನೋ ಒಂದು ಡಿಸಿಷನ್ ತೊಗೊಳ್ಳೋ ಲೆವೆಲಿಗೆ ನಾವು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಡೆಮಾಕ್ರಸಿನ. ವೋಟಿಂಗ್ ಅನ್ನೋದು ಏನಾಗ್ಬಿಟ್ಟಿದೆ, ಒಬ್ಬ ಕೋಟ್ಯಾಧೀಶರು, ಇವನ್ ಅಮೇರಿಕಾ ಲೆಕ್ಕ ಹಾಕೊಳ್ಳಿ, ಯಾರೋ ಒಬ್ಬ ಕೋಟ್ಯಾಧೀಶರು ಬರಬೇಕು, ಒಂದೇನೋ ವೇವ್ ಕ್ರಿಯೇಟ್ ಆಗಬೇಕು, 2 ಪಾರ್ಟಿ ಇದೆ ಅಲ್ಲಿ, ಇವರೇ ಲೀಡರ್ಸ್ 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 ಲೀಡರ್ಸ್. ಪ್ಲೀಸ್ ಚೇಂಜ್ ದಟ್. ಆ್ಯಕ್ಚುಲಿ ನಮ್ಮ ಪ್ರಜಾಪ್ರಭುತ್ವ ಅಂದರೆ, ಡೆಮಾಕ್ರಸಿ ಅಂದರೆ ಇದು ಪೀಪಲ್ ಡ್ರಿವನ್. ಇದು ಆಮೇಲೆ ಜಗ್ಗಿ ವಾಸುದೇವ್ ಅವರು ಸದ್ಗುರುಗಳು ಹೆಂಗೆ ಹೇಳ್ತಾರೆ ಅಂದರೆ, ಡೆಮಾಕ್ರಸಿ ಈಸ್ ನಾಟ್ ಎ ಸ್ಪೆಕ್ಟೇಟರ್ ಸ್ಪೋರ್ಟ್, ಇಟ್ ಈಸ್ ಎ ಪಾರ್ಟಿಸಿಪೇಟ್ರಿ ಸ್ಪೋರ್ಟ್ಸ್. ಇದು ಯು ಶುಡ್ ಪಾರ್ಟಿಸಿಪೇಟ್. ಹೌ ಅಂದರೆ ಈ ಥರ ಸಣ್ಣ ವಿಷಯದಲ್ಲಿ ನಾನು ಹೇಳಿದ್ದು ಫುಲ್ಲು ನಿಮ್ಮ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಬಂದ್ಬಿಡಿ ಅಂತಲ್ಲ. ನಾನು ಅಟ್ಲೀಸ್ಟ್ ಈ ಥರ ವಿಷಯ ಚೆನ್ನಾಗಿದ್ದಾಗ ನೀವು ಇದು 4 ಜನಕ್ಕೆ ಹೇಳಿ. ಸೊ ಸರ್ 4 ಟಿಪ್ಸ್ ಕೊಡೋಣ ಸರ್. ಒಂದು ಇಸ್ ಒಳ್ಳೆ ವಿಚಾರಗಳನ್ನು ಹಂಚ್ಕೊಳ್ಳಿ, ಒಂದು. ಎರಡನೇದು ಅಂದರೆ ಇವಾಗ ನಾವು ಅಲೆನ ಏನು ಒಂದು ವೇವ್ನ ಕರೆಕ್ಟ್ ಅಲ್ಲ, ಅಲೆ ಅನ್ನೋದೇ ಬಿಟ್ಬಿಡಿ.
ಆ ಅಲೆ ಅನ್ನೋದು ನನ್ನ ಕೈಲಿ ನಾನು ಬೇಕಾದ್ರೆ ನಾಳೆ ಇನ್ನೊಂದು ಅಲೆ ಕ್ರಿಯೇಟ್ ಮಾಡ್ಬಿಡ್ತೀನಿ, ಹತ್ರ ದುಡ್ಡಿದ್ರೆ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಆದರೆ ನಾನು ಏನು ಬೇಕಾದ್ರೆ ಕನ್ಫ್ಯೂಸ್ ಮಾಡ್ತೀನಿ. ಏನೋ ಇದು ಕಾಣಿಸ್ತಾನೆ ಇಲ್ಲ, ಏನೋ ಹಂಗೆ ಕಾಣಿಸ್ತಿದೆ ಅಂತಲೂ ಅಲೆ ಕ್ರಿಯೇಟ್ ಮಾಡ್ಬೋದು ಇವಾಗ ಅಲ್ವಾ. ಸೊ ಈಗ 4 ಅಲೆಗೆ ಮಾರು ಹೋಗ್ತೀರಾ, ವಿಚಾರಗಳಿಗೆ ಮಾರು ಹೋಗ್ತೀರಾ, ವ್ಯಕ್ತಿಗಳಿಗೆ ಮಾರು ಹೋಗ್ತೀರಾ, ವಿಚಾರಗಳು ಮತ್ತೆ ಎಗೈನ್ ಅಂಡ್ ಐ ಆಮ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಥಿಂಗ್. ಪಾರ್ಟಿ ಎಲ್ಲ ಬದಲಾಯಿಸಾಯ್ತು, ವ್ಯಕ್ತಿಗಳು ಬದಲಾಯಿಸಾಯ್ತು, ಇನ್ಮೇಲೆ ವಿಚಾರಗಳಿಗೆ ಬೆಲೆ ಕೊಡಿ, ವಿಚಾರಗಳಿಗೆ ಓಟ್ ಹಾಕಿ. ನನಗೆ ಆಸೆ ಏನಂದರೆ ಒಂದು 6 ಪಾಯಿಂಟ್ ಓದ್ಬಿಟ್ಟು ಸೂಪರೇ ಇವ್ನು ಬರಬೇಕು ಅನ್ಬೇಕು, ಇನ್ನೊಂದು 7 ಪಾಯಿಂಟ್ ಯಾರೋ ಕೊಟ್ಟಿರೋ ಅದನ್ನು ಓದಬೇಕು, ನಾನು ತಿಳ್ಕೊಬೇಕು, ಇದಕ್ಕಿಂತ ಬೆಟ್ರ್ ಅಲ್ವಾ, ಇವ್ನು ಬರಬೇಕು ನನಗೆ ಅನ್ನಿಸ್ಬೇಕು. ಒಬ್ಬ 50 ಲಕ್ಷದ ನಾನು ಇದೊಂದು ಪ್ರಾಜೆಕ್ಟ್ ಮಾಡ್ತೀನಿ, ಇನ್ನೊಬ್ಬ ನಾನು 40 ಲಕ್ಷದಲ್ಲಿ ಮಾಡ್ತೀನಿ, ಇಲ್ಲಿ 10 ಲಕ್ಷ ರೂಪಾಯಿ ಉಳಿಸ್ತೀನಿ, 10 ಲಕ್ಷ ರೂಪಾಯಿ ಹಿಂಗೆ ಮಾಡ್ತೀನಿ. ಈ ವಿಚಾರಗಳು ಡಿಸ್ಕಸ್ ಆಗಬೇಕು, ಅಲ್ಲಿ ತಜ್ಞರುಗಳು ಬರಬೇಕು. ಎಫಿಷಿಯೆಂಟ್ ಪೀಪಲ್ ಶುಡ್ ಕಮ್ ಟು ದಿಸ್ ಫೀಲ್ಡ್, ನಾಟ್ ಬರೀ ದುಡ್ಡಿರೋರು. ಅವ್ರು ಯಾವುದೋ ಫೀಲ್ಡಲ್ಲಿ ಸಕ್ಸಸ್ ಆಗಿರ್ತಾರೆ. ನಾನು ಎಲ್ಲರನ್ನೂ ಬೈತಾ ಇಲ್ಲ, ನಾನು ರಾಜಕೀಯದವನು ಬೈತಾ ಇಲ್ಲ. ನಾನು ಹೇಳಿದ್ದು ಆ ಥರ ಪರಿಸ್ಥಿತಿ ಮಾಡಿಟ್ಟಿರೋದ್ರಿಂದ ಅವರೇ ಬರಬೇಕಾಗತ್ತೆ. ಆ ಥರದ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ, ಆ ಥರ ವ್ಯಕ್ತಿಗಳೇ ಬರ್ತಾರೆ, ಲೀಡರ್ಸೇ ಬರ್ತಾ ಇರ್ತಾರೆ ನಿಮಗೆ. ಸೊ ಈಗ 5 ಬೆರಳು ಸರ್ ಒಂದೇ ಥರ ಇಲ್ಲ. ಈಗ ತುಂಬ ಚಿಂತನೆ ಇರೋರು ಅಥವಾ ಇದರೆಲ್ಲ ಅರ್ಥ ಮಾಡ್ಕೊಳ್ಳೋರು, ಚಿಂತಕರು ಅಂತಲೂ ಲೇಬಲ್ ಕೊಡೋದು ಬೇಡ. ಈ ಕಾನ್ಸೆಪ್ಟ್ ಅರ್ಥ ಆದವ್ರಿಗೆ ಇಮಿಡಿಯೇಟಾಗಿ ಅವ್ರು ಅದಕ್ಕೆ ಓಟ್ ಹಾಕ್ತಾರೆ. ಆದರೆ ಇನ್ನು ಈ ಸಮಾಜ ಇರೋದೇ ಹಿಂಗೆ, ಇನ್ನು 4 ಬೆರಳುಗಳು ಬೇರೆ ಥರ ಯೋಚನೆ ಮಾಡತ್ವೆ. ಕೆಲವರು ಜಾತಿ ಅಂತ ಓಟ್ ಹಾಕ್ಬೋದು, ಕೆಲವರು 2,500ಕ್ಕೆ ಪಾತ್ರೆ, ಸೀರೆ. ಬಿಡಿ, ಸೊ ಇದನ್ನೆಲ್ಲ ಹೆಂಗೆ ಸರ್ ಕೇಳಿ ಒಂದು ನಿಮಿಷ, ಅದನ್ನು ಫಸ್ಟ್ ಬಿಡೋಣ. ನಾನು ಹೇಳಿದ್ನಲ್ಲ, ಈ ಫಸ್ಟು ಒಂದು ಕ್ರೀಮ್ ಆಫ್ ಪೀಪಲ್ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋರು, ವಿಚಾರವಂತರು, ಏನು ಹೇಳಿ, ದೇ ಆರ್ ದ ಕ್ರೀಮ್ ಅಂತೀವಿ ನಾವು ಆ್ಯಕ್ಚುಲಿ. ಏನು ಹೇಳಿ, 1% ಜನಕ್ಕೆ ಫಸ್ಟ್ ಅರ್ಥ ಆಗಿರುತ್ತೆ. ಈ ನೀಡ್ ನಾಟ್ ಬಿ ಎನ್ ಎಜುಕೇಟೆಡ್, ಅದು ಮಾತ್ರ ತಪ್ಪು ತಿಳ್ಕೊಳ್ಳಿ. ತುಂಬ ಎಜುಕೇಟೆಡ್ಗೆ ಇದು ಅರ್ಥವೇ ಆಗದೆ ಇರ್ಬೋದು, ತುಂಬ ತಿಳ್ಕೊಂಡಿರೋರಿಗೆ. ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ, ಫಸ್ಟು ಅರೆಹಳ್ಳಿ ಅನ್ನೋ ಕಡೆ ಒಬ್ಬನ್ನ ಎಲೆಕ್ಟ್ ಮಾಡಿದ್ರು ಪ್ರಜಾಕೀಯ ಒಂದು ಹಳ್ಳೀಲಿ. ನನಗೆ ಫಸ್ಟು ಹೇಳಿದ್ದು ಯಾರೋ ಒಬ್ಬ ಆಟೋ ಡ್ರೈವರ್ ಬಂದು ನನಗೆ ಹಿಂಗೆ ಅಂದರು, ಶೂರ್ ಸರ್ ಇದು ಚೆನ್ನಾಗಿರುತ್ತೆ ಸರ್ ಅದು. ಹೆಂಗಪ್ಪ, ನಾನು ಇನ್ನೂ ಈಗ ಮಾತಾಡೋಕ್ಕೆ ಶುರು ಮಾಡಿದ್ದೀನಿ. ಸರ್ ಯಾವತ್ತು ನೀವು ದುಡ್ಡು ಇಲ್ದಿರೋ ಪಾಲಿಟಿಕ್ಸ್ ಅಂದರು ಅಲ್ಲೇ ಗೊತ್ತಾಗೋಯ್ತು ಸರ್ ನನಗೆ ಅಂತ. ಒಂದು ವರ್ಡ್ ಅವ್ಗೆ ಅಷ್ಟು ಗೊತ್ತಾಗಿದೆ. ನಾನು 1 ಅವರ್ ಮಾತಾಡೋದು ಬೇಕಾಗಿಲ್ಲ ಅವ್ರಿಗೆ. ಒಂದು ಹಳ್ಳಿಲಿ ಹೋದ್ರು ಒಬ್ಬರು ವಯಸ್ಸಾದವ್ರು ಹಂಗೆ ಹೇಳಿದ್ರು. ಕೆಲವ್ರಿಗೆ ಬೇಗ ಗೊತ್ತಾಗ್ಬೋದು, ಕೆಲವ್ರಿಗೆ ತಪ್ಪಲ್ಲ ಅದು. ವಿಚಾರವಂತರು ಇನ್ನೂ ಥಿಂಕ್ ಮಾಡ್ತಾರೆ, ತಪ್ಪಲ್ಲ, ಥಿಂಕ್ ಮಾಡಿ ಇನ್ನೇನು ಆಲ್ಟರ್ನೇಟ್, ಇದಕ್ಕಿನ್ನ ಬೆಟ್ರೇನು ಯೋಚನೆ ಮಾಡಿ. ಇಲ್ಲಿ ಒಂದು ಡೌಟ್ ಕಾಡೋದೆ ಅಂದರೆ, ನೀವು ಹೇಳೋದೆಲ್ಲ ಕರೆಕ್ಟ್ ಸರ್, ಇದು ಹೆಂಗೆ ಬರುತ್ತೆ ನೋಡಪ್ಪ, ನಿನಗೆ ಕರೆಕ್ಟ್ ಅನ್ನಿಸ್ತಲ್ಲ. ಅಟ್ಲೀಸ್ಟ್ ನನ್ನ ಕೆಲಸ ಏನೂ ಇಲ್ಲ, ನನ್ನ ಮನೆಯವ್ರನ್ನ 4 ಜನ ಚೇಂಜ್ ಮಾಡಬೇಕು, ನನಗೊಂದು 4 ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಹೇಳ್ಬೇಕು ನಾನು. ಇಲ್ಲಪ್ಪ ನಾವು ಬದಲಾಗಣೆ. ಅವನು ಹೇಳ್ಬೋದು, ನಾವು 4-5 ಜನ ಓಟ್ ಹಾಕಿದ್ರೆ ಬಂದ್ಬಿಡುತ್ತಾ? ನೋಡಯ್ಯ, ಬರುತ್ತೆ ಬರಲ್ಲ ಅನ್ನೋದು ಸೆಕೆಂಡ್ರಿ. ಮಾಡು, ಫಸ್ಟ್ ಲೆಟ್ ಅಸ್ ಸಪೋರ್ಟ್, ಲೆಟ್ ಅಸ್ ಬಿ ಹಾನೆಸ್ಟ್ ಟು ಅವರ್ ಸೆಲ್ಫ್. ಹನಿ ಗುಡ್ರೆ ಹಳ್ಳ ಆಗುತ್ತದು. ಏನು ಹೇಳಿ, ನೀವು 4 ಜನ ಕೇಳಿದ್ರೆ ಅಂದ್ಕೊಳ್ಳಿ, ಇದನ್ನು ಆ ವೋಟ್ರಸ್ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ, ನಾಯಕತ್ವದ ಗುಣ ಬೆಳೆಸ್ಕೊಂಡಾಗ ಅದಾಗತ್ತೆ. ಇಲ್ಲ ಸರ್, ನನಗೆ ವೇವ್ಗೆ ನಾನು ಓಟ್ ಹಾಕೋದು, ಯಾರೋ ಒಬ್ಬ ದೊಡ್ಡ ನಾಯಕನಿಗೆ ಓಟ್ ಹಾಕೋದು, ಒಂದು ಯಾವುದೋ ಪಾರ್ಟಿಗೆ ಓಟ್ ಹಾಕೋದು ತಪ್ಪಲ್ಲ. ಇವಾಗಿರೋ ಸಿಸ್ಟಮ್ ಕರೆಕ್ಟ್ ಅನ್ಸಿದ್ರೆ ಅದಕ್ಕೆ ಮಾಡಿ. ನಾನೇನು ನಂದೊಂದು ವಿಚಾರ ಮಂಡಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಐ ಮೇ ಬಿ ರಾಂಗ್, ಐ ಮೇ ಬಿ ರೈಟ್, ಐ ಡೋಂಟ್ ನೋ. ನನಗೇನೋ ಅನ್ನಿಸ್ತಾ ಇದೆ, ಹೇಳ್ತಾ ಇದ್ದೀನಿ, ಈ ಥರ ಇದ್ದರೆ ಚೆನ್ನಾಗಿರುತ್ತಾ ಅಂತ. ನಾನು ಐ ಆಮ್ ಡಿಸ್ಕಸಿಂಗ್. ನೀವೇ ಹೇಳಿ, ಚೆನ್ನಾಗಿರಲ್ಲ ಈ ಥರ ಆದರೆ. ಖಂಡಿತ ಸರ್. ಅಂದರೆ ಪವರ್ ಎಲ್ಲರ ಕೈನಲ್ಲೂ ಇರುತ್ತೆ. ಲಿಟ್ರಲಿ ಪ್ರಜಾಪ್ರಭುತ್ವದಲ್ಲಿ ನನ್ನ ಕೈನಲ್ಲಿ ನನ್ನ ಪವರ್ ಇರುತ್ತೆ. ಅಟ್ಲೀಸ್ಟ್ ನಿಮ್ಮ ಏರಿಯಾ ನೀವು ಡಿಸಿಷನ್ ಕೊಡ್ಬೋದು. ನಾಳೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನೀವು ನಿಮ್ಮ ಒಪಿನಿಯನ್ ಕೊಡ್ಬೋದು. ಮೇ ಬಿ ಅದು ಆಗುತ್ತೋ ಆಗಲ್ವೋ ಸೆಕೆಂಡ್ರಿ, ಇವಾಗ ಓಟ್ ಹಾಕ್ದಂಗೆ ಅದು. ನಾಳೆ ನೇಷನ್ ಬಗ್ಗೆನೂ ಒಂದು ಆಯಿತು ಅಂದ್ಕೊಳ್ಳಿ ದೊಡ್ಡದಾಗಿ. ಆ ಥರ ಚಿಕ್ಕದಾಗಿ ಅದು ಬೆಳೀತಾ ಹೋಗ್ಬೋದು. ಇನ್ನೊಂದು 20 ವರ್ಷಕ್ಕೆ ಇಡೀ ನೇಷನ್ನೇ ನಮ್ಮ ಪ್ರಜಾಕೀಯ ಆಗ್ಬೋದು, ಇಡೀ ವರ್ಲ್ಡೇ ಆಗ್ಬೋದು, ಯಾರಿಗೆ ಗೊತ್ತು. ನನಗೇನೋ ಆಗುತ್ತೆ ಅನ್ಸುತ್ತೆ. ಈಗ ಆಗ್ತಿರೋ ಟೆಕ್ನಾಲಜಿಕಲ್ ರೆವಲ್ಯೂಷನ್ ಇದೆಯಲ್ಲ, AI ಬರುತ್ತೆ, ಮುಂದೆ ಆ್ಯಪ್ಸೇ ಇರಲ್ಲಂತೆ, ಆ್ಯಪ್ಸ್ಗಳಿರಲ್ಲ, ಎವ್ರಿಥಿಂಗ್ ಈಸ್ AI. ಎಲ್ಲ ಆ್ಯಪು AI ಬಂದ್ಬಿಡುತ್ತೆ. ಏನು ಹೇಳಿ, ನೆಕ್ಸ್ಟು ಬ್ಲಾಕ್ ಚೈನ್ ಟೆಕ್ನಾಲಜಿ ಬರುತ್ತೆ, ಸೂಪರ್ AIಗಳು ಬರುತ್ತೆ. ಇವಾಗ ಏಜೆಂಟಿಕ್ AI ಇದೆಯಲ್ಲ, ನೆಕ್ಸ್ಟ್ ಸೂಪರ್ AI ಬರುತ್ತೆ. ಆ ಸೂಪರ್ AI ಬಂದಾಗೆಲ್ಲ ಅದಕ್ಕೆ ಅರ್ಥನೇ ಆಗಲ್ಲ. ಈ ಏನು ಹೇಳಿ, ನಮ್ಮ ಇದು ಟ್ರೂತ್ ಅಷ್ಟೇ, ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇರುತ್ತದು. ಈಗ ಏನಾಗಿದೆ ಅಂದರೆ, ಒಂದು AI ಆದಮೇಲೆ ಈ ಏನೋ ಏಜೆಂಟಿಕ್ AI ಅಂತ ಬಂದಿದೆಯಲ್ಲ, ಈಗ ಏನೋ ಇದು ಯಾವುದು ಕ್ಲಾಡ್, ಆಂಥ್ರೋಪಿಕ್ ಕ್ಲಾಡ್ ಬಂದಿದೆಯಲ್ಲ, ಅದು ಏಜೆಂಟಿಕ್ AI ಅಂತ. ಮೆನಸ್ ಅಂತ ಬಂತು ಒಂದು ಚೈನಾದಲ್ಲಿ, ಆಮೇಲೆ ಇದು ಆಂಥ್ರೋಪಿಕ್ ಅಂತ ಬಂತು ಇವಾಗ. ಅದೇನಂದರೆ ನಿಮಗೆ ಏಜೆಂಟ್ ಥರ ವರ್ಕ್ ಮಾಡುತ್ತದೆ ಇವಾಗ. ಈಗ ನಾನೊಂದು ಒಂದು ಕ್ವಶನ್ ಕೇಳ್ತೀನಿ ಅನ್ಕೊಳ್ಳಿ, ಅದು ಮೆಡಿಕಲ್ಗೆ ಒಂದು ಏಜೆಂಟ್ ಇರುತ್ತೆ, ಅದು ವರ್ಕ್ ಆಗುತ್ತೆ. ಇನ್ನೊಂದೇನೋ ಒಂದು ಇದು ಆ ಥರ ಬೇರೆ ಎಲ್ಲ ಅದು ಕನೆಕ್ಟ್ ಮಾಡ್ಕೊಂಡು, ಅದೇ ನಿಮಗೆ ವಿತಿನ್ ನ್ಯಾನೋ ಸೆಕೆಂಡ್ಸಲ್ಲಿ. ಒಂದು ಸಿಂಪಲಾಗಿ ಹೇಳ್ತೀನಿ, ಒಂದು ಇದಿದೆ. ಅದೇನಂದರೆ, ಇವಾಗ ನಾನು ಟ್ರಾವೆಲ್ ಮಾಡ್ತಿದ್ದೀನಿ, ಇಲ್ಲಿಂದ ನಾನು ಜಪಾನ್ಗೆ ಹೋಗ್ಬೇಕು. ನನ್ನ ಹತ್ರ ಒಂದು 8 ಲಕ್ಷ ರೂಪಾಯಿ ಇದೆಯಪ್ಪ,
ನನಗೆ ಗೊತ್ತಿಲ್ಲ, ಜಸ್ಟ್ ಆಸ್ಕ್ ಎ ಹ್ಮ್. I have 8 lakh rupees. I want to travel with my family. We have 4 people. Want to go to Tokyo and our aim is to recreate. Actually just ಶಾಪಿಂಗು ಇದು ಅಂತ ನೀವು ಅದು ಕೊಟ್ಬಿಡಿ. ಅದೊಂದು 10 ಮಿನಿಟ್ಸ್ ತೊಗೊಳುತ್ತೆ. ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಅದು ಫಸ್ಟು ಫ್ಲೈಟ್ಗೆ ಹೋಗುತ್ತೆ. ಆಲ್ ಏರ್ಲೈನ್ಸ್ ಜೊತೆ ಅದು ಮೇಲಲ್ಲೇ ಡಿಸ್ಕಸ್ ಮಾಡ್ಕೊಳ್ಳುತ್ತೆ. ಎಲ್ಲ ವೆಬ್ಸೈಟ್ಗೆ ಹೋಗಿ ಏನು ಫೇರ್ ಇದೆ, ಎಷ್ಟಿದೆ, ಇವನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಅದು 5 ಲಕ್ಷದಲ್ಲಿ 2 ಲ್ಯಾಕ್ಸ್ ಸಪ್ರೇಟ್ ಮಾಡುತ್ತೆ ಟ್ರಾವೆಲಿಂಗ್ ಅಂತ, 3 ಲ್ಯಾಕ್ಸ್ ಸಪ್ರೇಟ್ ಮಾಡುತ್ತೆ. ಆ 3 ಲ್ಯಾಕ್ಸ್ ಏನೇನು ಇದಿದೆ, ಎಷ್ಟು ಎಕನಾಮಿಕಲಿ ಎಷ್ಟು ಫ್ಲೈಟ್ಸ್ ಇದೆ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ ಅದು. ಇನ್ನೊಂದು 2 ಲ್ಯಾಕ್ಸಲ್ಲಿ ಅದಕ್ಕೆ ಹೋಗುತ್ತೆ ಟೋಕಿಯೋ ಅಲ್ಲಿ ಹೋಟ್ಲ್ಗಳು ಯಾವುದಿದೆ. 2 ಲ್ಯಾಕ್ಸ್ ವರ್ಕೌಟ್ ಆಗ್ತಿಲ್ಲ, ಏರ್ ಬಿ ಎನ್ ಬಿಗೆ ಹೋಗುತ್ತೆ, ಮೋಟೆಲ್ಸ್ಗೆ ಹೋಗುತ್ತೆ. ಅದು ಫಿಕ್ಸ್ ಮಾಡಿಬಿಡುತ್ತೆ ನಿಮಗೆ. ಒಂದು 10 ಮಿನಿಟ್ಸ್ ಟೈಮ್ ಕೊಟ್ಟರೆ ಅದು ನೆಕ್ಸ್ಟ್ ಅಲ್ಲಿ ಏನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ, ಆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡಿ ನೀವು ರಿಕ್ರಿಯೇಷನ್ ಎಲ್ಲೆಲ್ಲಿಗೆ ಹೋಗ್ಬೋದು, ಬ್ರೇಕ್ಫಾಸ್ಟ್ ಎಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿ ನಿಮ್ಮ ಮುಂದೆ ರರ್ರ ಅಂತ ಕೊಡುತ್ತೆ. ನೀವು ಒಂದು ಸತಿ ಓದ್ಬಿಟ್ಟು ಎಸ್ ಓಕೆ ಅಂದರೆ ನೀವೇನಾರು ಅದು ಟೇಕ್ ಕಂಟ್ರೋಲ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟ್ ಇದು ಮಾಡಿದರೆ ನಿಮ್ಮ 8 ಲ್ಯಾಕ್ ರುಪೀಸ್ ಪಟ ಮಾಡಿ ನಿಮ್ಮ ಫ್ಲೈಟ್ ಟಿಕೆಟ್ ಇದು ಅದು ಬುಕ್ಕಿಂಗ್ ಎಲ್ಲ. ನೀವೇನಿಲ್ಲ, ಬೆಳಗ್ಗೆ ಎದ್ದು ಕಾರ್ ಹತ್ಕೊಂಡು ಹೋಗಿ ಫ್ಲೈಟ್ಗೆ ಹೋಗಿ ಟೋಕಿಯೋಗೆ ಹೋದರೆ ಅಲ್ಲೊಬ್ಬ ರೆಡಿ ಇರ್ತಾನೆ, ಅವ್ನು ಬರ್ತಾನೆ, ಸರ್ ಆ್ಯಕ್ಚುಲಿ ಬುಕ್ ಆಗಿದೆ ಕರ್ಕೊಂಡು ಹೋಗ್ತಾನೆ. ಹೋಟೆಲ್ ಬುಕ್ ಆಗಿರುತ್ತೆ, ನೀವು ಇರ್ತೀರ ಅಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬುಕ್ ಆಗಿರುತ್ತೆ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ದಿಸ್ ಈಸ್ ಏಜೆಂಟಿಕೆ, ಎಲ್ಲವನ್ನೂ ಅದು ಮಾಡುತ್ತೆ. ಸೂಪರ್ ಎ ಅಂದರೆ ಅದಕ್ಕಿಂತ ಅಡ್ವಾನ್ಸ್ ಅಂತೆ. ಅದೇನಂದರೆ ನೀವು ಹೇಳೋಕ್ಕೆ ಮುಂಚೆ ಅದೇ ನಿಮ್ಗೆ ಹೇಳುತ್ತೆ. ಓ, ಅಂದರೆ ನನ್ನ ಮೆದುಳೇ ಉಪಯೋಗಿಸೋಂಗಿಲ್ಲ ನಾನು. ಅಲ್ಲಲ್ಲ, ಅದು ನಿಮ್ಗೆ ಹೇಳುತ್ತೆ ಅಂತ ಅಂದರೆ ಇನ್ನೂ ಅಡ್ವಾನ್ಸ್ಡ್ ಅಂತ. ದಿಸ್ ಇಸ್ ನಾಟ್ ಎ ರೈಟ್ ಟೈಮ್ ಫಾರ್ ಯು ಟು ಟ್ರಾವೆಲ್, ಯು ಆರ್ ನಾಟ್ ಸಪೋಸ್ ಟು ಗೋ ದೇರ್ ಬಿಕಾಸ್ ಆಫ್ ದಿ ಆಲ್ ದಿಸ್. ನನ್ನ ಜಿಯೋ ಪೊಲಿಟಿಕಲ್ ಏನೇನಾಗ್ತಿದೆ ನೋಡಿದ್ರೆ ಬೆಟರ್ ಯು ಡೋಂಟ್ ಟ್ರಾವೆಲ್ ಅಂತ ಹೇಳುತ್ತೆ. ಅದ್ರ ಮೇಲೂ ನೀವು ಡಿಸಿಷನ್ ತೊಗೊಬೋದು. ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ನೀವು ಹೋಗ್ಬಾರ್ದು ಅಂದರೆ ಹೋಗ್ಬಾರ್ದು. ನನ್ನ ಪ್ರಕಾರ ಹೆಂಗನ್ಸೋದು ಗೊತ್ತಾ, ನೆಕ್ಸ್ಟ್ ಹೆಂಗೆ ಬರುತ್ತೆ ಅಂದರೆ, ನಾನು ನಿಮಗೆ ಫೋನ್ ಮಾಡ್ತೀನಿ, 10 ಗಂಟೆಗೆ ಫೋನ್ ಮಾಡ್ತೀನಿ, ನೀವು ಎತ್ತಲ್ಲ, ಇನ್ನೊಂದು ಸರಿ ಟ್ರೈ ಮಾಡಿದ್ರೆ ಅದು ನನಗೊಂದು ವಾರ್ನ್ ಕೊಡುತ್ತೆ. ಯು ಆರ್ ಬ್ರೀಚಿಂಗ್ ಹರ್ ಪ್ರೈವಸಿ, ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡ್ತೀನಿ ಮಾಡೋಕ್ಕೆ. ಅವ್ರು ಎತ್ತಿಲ್ಲ ಅಂದರೆ ನೆಕ್ಸ್ಟ್ ನನಗೆ ಫೋನೇ ಮಾಡೋಕ್ಕಲ್ಲ ನಿಮಗೆ. ಈ ಥರ ಕಂಟ್ರೋಲ್ ತೊಗೊಳಕ್ಕೆ ಶುರು ಮಾಡುತ್ತೆ ಅಂತ ನನಗನ್ಸುತ್ತೆ ಅದು ಆ್ಯಕ್ಚುಲಿ ಹೋಗ್ತಾ. ಸೊ ಇದೆಲ್ಲ ಆದ್ರ ಮೇಲೆ ಬ್ಲಾಕ್ ಚೈನ್ ಬರುತ್ತೆ. ಮುಂದೆ ಇದು ನಡೆಯಲ್ಲ, ಇದು ಈ ಪಾಲಿಟಿಕ್ಸ್ ನನ್ನ ಪ್ರಕಾರ ಹೋಗ್ತಾ ವರ್ಕೌಟ್ ಆಗಲ್ಲ. ಇದು ಮೇಸ್ಟ್ಲಿ ನಾವು ಮಾಡ್ತೀನೋ, ನಮ್ಮ ಜನಗಳು ಮಾಡ್ತಾರೋ, ಆ ಚೇಂಜಸ್ ಇಲ್ಲಿ ತರ್ತಾರೋ, ಅದು ಆಟೋಮೆಟಿಕ್ ಆಗ್ಬೋದು, ಗೊತ್ತಿಲ್ಲ. ಸೊ ಏನೆಲ್ಲ ಉಪಯೋಗಿಸಿ ಮುಂದಿನ ಎಲೆಕ್ಷನ್ಗೆ ಹೆಂಗೆ ರೆಡಿ ಆಗ್ತಾ ಇದ್ದೀರಾ ಸರ್? ಅಲ್ಲ, ನಾನು ಮ್ಯಾಕ್ಸಿಮಮ್ ಎಲ್ಲಿ ಯೂಸ್ ಮಾಡ್ಕೊಂಡು ಆ್ಯಪ್ ಮಾಡಿದ್ದೀನಿ. ಏನು ಹೇಳಿ, ಎಷ್ಟು ಸಾಧ್ಯವೋ ಅಷ್ಟು ಎಗೆ ನಾನು ಕ್ವಶನ್ ಕೇಳ್ತಾ ಇರ್ತೀನಿ, ಅದು ಆನ್ಸರ್ ಮಾಡ್ತಾ ಪಾಲಿಟಿಕ್ಸ್ ಬಗ್ಗೆ ಇರುತ್ತೆ. ಏನೇನು ಕೇಳಿದ್ದೀರಾ ನೀವು? ಅಲ್ಲ, ಇದನ್ನು ಕೇಳಿದಾಗ ಅದು ಹೇಳುತ್ತೆ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಹೇಳೋದು ಗೊತ್ತಾ, ನೀವು ಹೇಳೋ ಒಂದು ಸತಿ ಕೇಳಿದಾಗ ಸಡನ್ನಾಗಿ ಲೀಡರ್ಲೆಸ್ ಅನ್ಬೇಡ, ಜನ ಕನ್ಫ್ಯೂಸ್ ಆಗ್ತಾರೆ. ಟೆಲ್ ಇಟ್ ಇನ್ ಎ ಸಾಫ್ಟ್ ವೇ. ಲೀಡರ್ಲೆಸ್ ಅಲ್ಲ, ಟೆಕ್ನಾಲಜಿ ಡ್ರಿವನ್ ಅಂತ ಹೇಳು. ನಾನು ಹೇಳಿದ್ದು ಯಾಕಂದರೆ ಲೀಡರ್ಲೆಸ್ ಅಲ್ಲ ಅದು. ಆ್ಯಕ್ಚುಲಿ ಎಲ್ಲ ಲೀಡರ್ಸ್ ಹಂಗೆ ಇರ್ತಾರೆ, ಎಲ್ಲ ಹಂಗೆ ಇರ್ತಾರೆ, ಆ ಸಿಸ್ಟಮ್ ಹಂಗೆ ಇರುತ್ತೆ. ಬಟ್ ಟೆಕ್ನಾಲಜಿ ಡ್ರಿವನ್ ಆಗಿರುತ್ತೆ. ನಿಮಗೆ ಅಧಿಕಾರ ತಂದ್ಕೊಡೋ ಥರ ಒಂದು ಟೆಕ್ನಾಲಜಿ ಹೆಲ್ಪ್ ಮಾಡುತ್ತೆ. ಅದನ್ನು ನಾನು ಹೇಳ್ತಿರೋದು. ಲೀಡರ್ಸ್ ಅಂದರೆ ಮತ್ತೆ ನೀವು ತಲೆ ಬಾಗ್ಬಿಟ್ಟು ಅವ್ನು ಮಾಡ್ಕೊತಾರೆ ಬಿಡಿ ಅಂತ ಬಿಟ್ಬಿಡ್ತೀರಾ, ಬೇಡ. ಆ್ಯಕ್ಚುಲಿ ಸೇವಕರಪ್ಪ ಅವರು, ವರ್ಕರ್ಸು. ಸೊ ನಿಮ್ಮ ಟಚ್ಚಲ್ಲಿ ಇರೋ ಥರ ಮಾಡ್ಕೊಳ್ಳಿ. ಸೊ ಆ ಥರ ಹೇಳ್ತಾ ಇದ್ದೀನಿ ಅಷ್ಟೇ.